ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಮತ್ತೊಮ್ಮೆ ನಿಮ್ಮನ್ನು ಒಂದು ಕೆಮಿಸ್ಟ್ರಿ ವಿಡಿಯೋದ ಕ್ಲಾಸಲ್ಲಿ ನೋಡಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಸೊ ನಾನು ನಿಮ್ಮ ಪ್ರವೀಣ್ ಸರ್, ಕೆಮಿಸ್ಟ್ರಿ ಲೆಕ್ಚರರ್ ಅಟ್ PUC ಪರೀಕ್ಷೆ ಸೈನ್ಸ್. ಸೊ ಈ ಒಂದು ಕ್ಲಾಸಲ್ಲಿ ನಾವು ಪ್ರೀವಿಯಸ್ ಆಗಿ ಆಗಿದ್ದಂಥ ಸೆಕೆಂಡ್ PUC ಸಿಲೆಬಸ್ ಕೆಮಿಸ್ಟ್ರಿ ಚಾಪ್ಟ್ರಲ್ಲಿರುವ D&F ಬ್ಲಾಕ್ದು KCET ಪಾರ್ಟ್ ನೋಡ್ತೀವಿ. ಓಕೆ, ಸೊ ನಾವು ಈ ಕ್ಲಾಸ್ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ನಾನು ರಿಕ್ವೆಸ್ಟ್ ಏನಂದರೆ, ದಯವಿಟ್ಟು ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಇದನ್ನು ನಿಮ್ಮ ಫ್ರೆಂಡ್ಸ್ ಒಳಗೆ ಶೇರ್ ಮಾಡಿಕೊಡಿ. ಯಾಕಂದರೆ ನಿಮಗೆ ಗೊತ್ತು, ಪರೀಕ್ಷೆ ಚಾನಲಲ್ಲಿ ನಾವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಫಸ್ಟ್ PUC, ಸೆಕೆಂಡ್ PUC ಇದರಲ್ಲಿರೋ ಸಿಲೆಬಸ್ಗೆ ನಾವು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರ್ತೀವಿ ಅಲ್ವಾ. ಸೊ ನಮ್ಮಲ್ಲಿ ನಮಗೆ ಶಾರ್ಟ್ ವೀಡಿಯೋಸು ಇದೆ, ಲಾಂಗ್ ಟರ್ಮ್ ವೀಡಿಯೋಸು ಇದೆ. ಅದೇ ಥರ ಟೆಸ್ಟ್ ಎಕ್ಸಾಮ್ಸ್ಗೂ ನಾವು ಮ್ಯಾರಥಾನ್ಸ್ ವೀಡಿಯೋಸ್ ಕೂಡ ನಾವು ಹಾಕ್ತಿರ್ತೀವಿ. ಸೊ ಇದೆಲ್ಲನೂ ನಿಮಗೆ ನಿಮ್ಮ ಎಕ್ಸಾಮ್ಸ್ಗೆ ಯೂಸ್ ಆಗಲಿ ಅಂತ. ಸೊ ನಮ್ಮ ರಿಕ್ವೆಸ್ಟ್ ಏನಂದರೆ, ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದರಲ್ಲಿ ಬರೋ ಎಲ್ಲ ಫ್ಯೂಚರ್ಸ್ನು ಯುಟಿಲೈಸ್ ಮಾಡಿಕೊಡಿ ಅಷ್ಟೆ. ಬನ್ನಿ ಇವತ್ತಿನ ಕ್ಲಾಸ್ಗೆ ಏನಿದೆ ಅಂತ ನೋಡೋಣ. ಸೊ D&F ಬ್ಲಾಕ್ KCET ಇದು ನಿಮ್ಮ ಸೆಕೆಂಡ್ PUCಯಲ್ಲಿ 4th ಚಾಪ್ಟರ್ ಅಲ್ವಾ. ಸೊ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಸೇರಿರುತ್ತೆ. ಸೊ ನೀವು ಒಂದು ಪಾಸ್ಟ್ 5 years ಹಿಂದೆ ನೀವು ನೋಡಿದ್ರೆ ಇದರಿಂದ ಸುಮಾರು ಕ್ವೆಶನ್ಸ್ ಕೇಳಿದ್ದಾರೆ. ಸೊ ಡೈರೆಕ್ಟ್ ಕ್ವೆಶನ್ಸು ಕೇಳಿದ್ದಾರೆ, ನ್ಯೂಮರಿಕಲ್ಸು ಕೇಳಿದ್ದಾರೆ. ಸೊ ಆ ಕ್ವೆಶನ್ಸ್ ಎಲ್ಲನೂ ನಾನು ತಂದಿದ್ದೀನಿ, ಅದನ್ನು ಸಾಲ್ವ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಚಾಪ್ಟ್ರಲ್ಲಿ ನಿಮಗೆ ಡಿರೈವೇಷನ್ ಅನ್ನೋದಿಲ್ಲ, ದೊಡ್ಡ ದೊಡ್ಡ ಈಕ್ವೇಷನ್ಸ್ ಇಲ್ಲ. ಸೊ ಇದರಲ್ಲಿ ನೀವು ಏನು ರಿಮೆಂಬರ್ ಮಾಡ್ಕೋಬೇಕಾದ್ರೆ ಡೆಫಿನೇಷನ್ಸ್ ರಿಮೆಂಬರ್ ಮಾಡ್ಕೋಬೇಕು, ಸಣ್ಣ ಪುಟ್ಟ ಕ್ಯಾಲ್ಕುಲೇಷನ್ಸ್, ಆ ಸ್ಪಿನ್ ಕ್ವಾಂಟಮ್ ನಾವು ಇದು ಮಾಡ್ತೀವಲ್ಲ, ಮ್ಯಾಗ್ನೆಟಿಕ್ ಮೊಮೆಂಟಮ್, ಅದು ಒಂದು ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಅದು ಬಿಟ್ಟರೆ ನೀವು ಜಾಸ್ತಿ ತಲೆಯಲ್ಲಿ ಇಟ್ಕೋಬೇಕಾಗಿರೋದು ಬರೀ ಥಿಯರಿ ಪಾರ್ಟ್ ಮಾತ್ರ. ಓಕೆ, ಸೊ ಆಕ್ಟಿನೈಟ್ಸು, ಲ್ಯಾಂಥನೈಟ್ಸು, D&F ಬ್ಲಾಕ್ದು ಫಿಸಿಕಲ್ ಪ್ರಾಪರ್ಟಿ, ಕೆಮಿಕಲ್ ಪ್ರಾಪರ್ಟಿ, ಮತ್ತು KM1O4, K2Cr2O7, ಪೊಟ್ಯಾಷಿಯೋ ಡೈಕ್ರೋಮೇಟ್, ಅದ್ರ ಪ್ರಿಪ್ರೇಷನ್ಸ್, ಆ ಥರ ನೀವು ಜಾಸ್ತಿ ರಿಮೆಂಬರ್ ಮಾಡ್ಕೋಬೇಕು. ಸೊ ನಂದು ಒಂದು ರಿಕ್ವೆಸ್ಟ್ ಏನಂತ ಕೇಳಿದ್ರೆ, ನೀವು ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಅದು ಇನ್ನೂ ನಿಮಗೆ ಈಸಿ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಬನ್ನಿ ಕ್ಲಾಸ್ಗೆ ಹೋಗೋಣ. ಎಸ್, ಸೊ D&F ಬ್ಲಾಕ್ KCET ಸಿನಾಪ್ಸಿಸ್. ಸೊ ನಾನು ಸಿನಾಪ್ಸಿಸ್ ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇರೋಣ, ಸೊ ದಟ್ ನಾವು ಕ್ವೆಶನ್ಸಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ. ನಾನು ಹೇಳೋದು ಅರ್ಥ ಆಗ್ತಿದೆಯಲ್ಲ? ಸೊ ನಿಮ್ಗೇನಾದರೂ ಇನ್ ಡೆಪ್ತ್ ಎಕ್ಸ್ಪ್ಲನೇಷನ್ ಬೇಕು ಆದರೆ, ಅಥವಾ ನೀವು ಒಂದು ಶಾರ್ಟ್ ವಿಡಿಯೋ ನೋಡ್ದೇ ಈ KCET ವಿಡಿಯೋ ನೋಡ್ತಾ ಇದ್ದರೆ, ಸಿನಾಪ್ಸಿಸ್ ಏನಾದರೂ ನಿಮಗೆ ಇನ್ನೂ ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಕು ಅಂತ ನಿಮ್ಗೆ ಅನಿಸಿದ್ರೆ, ನಾನು ಲಿಂಕಲ್ಲಿ ಒನ್ ಶಾರ್ಟ್ ವಿಡಿಯೋದು ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ವಾಪಸ್ಸೇ KCETಗೆ ಬನ್ನಿ. ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಸಿನಾಪ್ಸಿಸ್ ಅಲ್ಲಿ ಜನರಲ್ ಫಿಸಿಕ್ ಪ್ರಾಪರ್ಟೀಸ್ ಮತ್ತು ಅಯನೈಸೇಷನ್ ಎನರ್ಜಿ, ಜನರಲ್ ಪ್ರಾಪರ್ಟಿ 2, ಜನರಲ್ ಪ್ರಾಪರ್ಟಿ 3 ಅಂತ 3 ಕ್ಯಾಟಗರೀಸಲ್ಲಿದೆ. ಸೊ ಜನರಲ್ ಪ್ರಾಪರ್ಟಿ 1ಅಲ್ಲಿ ಲೈಕ್ ಜಸ್ಟ್ ಬೇಗ ಎಷ್ಟಾಗುತ್ತೋ ಫಿಸಿಕಲ್ ಪ್ರಾಪರ್ಟಿ, ಅಯಾನಿಕ್ ಸೈಜು, ಅಯನೈಸೇಷನ್ ಎನರ್ಜಿ, ಆಕ್ಸಿಡೇಷನ್ ಸ್ಟೇಟ್ ಆಫ್ F ಬ್ಲಾಕ್ ಎಲಿಮೆಂಟ್ಸು. ಸೊ F ಬ್ಲಾಕ್ ಇಲ್ಲ, ಸೊ ನಾವು F ಬ್ಲಾಕ್ ಅಲ್ಲ, D ಬ್ಲಾಕ್ ಎಲಿಮೆಂಟ್ಸ್ದು. ಓಕೆ, ಸೊ D ಬ್ಲಾಕ್ ಎಲಿಮೆಂಟ್ಸ್ದು ಇಷ್ಟು ಒಂದು ಬೇಸಿಕ್ ಡೆಫಿನೇಷನ್ಸ್ ನೋಡ್ಕೊಂಡ್ಬಿಡೋಣ. ಸೊ ಜನರಲ್ ಪ್ರಾಪರ್ಟಿ 2 ಅಲ್ಲಿ ಸ್ಟ್ಯಾಂಡರ್ಡ್ ಎಲೆಕ್ಟ್ರಾಡ್ ಪೊಟೆನ್ಷಿಯಲ್, ಸ್ಟೆಬಿಲಿಟಿ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಸೇಮ್ D ಬ್ಲಾಕ್ ಎಲಿಮೆಂಟ್ಸ್ ನೋಡ್ಕೊಂಡ್ಬರ್ತೀವಿ. ಓಕೆ, ಜಸ್ಟ್ ಒಂದು ಗ್ಲಾನ್ಸ್ ಆಗಲಿ ಅಂತ. ನೆಕ್ಸ್ಟು ಜನರಲ್ ಪ್ರಾಪರ್ಟಿ 3 ಅಲ್ಲಿ ಕಲರ್ ಆಫ್ ಅಯಾನ್ಸ್, ಕಾಂಪ್ಲೆಕ್ಸ್ ಕಾಂಪೌಂಡ್ಸ್, ಕ್ಯಾಟಲಿಸ್ಟ್, ಇಂಟಲಿಸ್ಟ್ ಆ್ಯಂಡ್ ಆಲಾಯ್ ಫಾರ್ಮೇಷನ್ ಆಫ್ ಸೇಮ್ D ಬ್ಲಾಕ್ ಎಲಿಮೆಂಟ್ಸ್. ಸೊ ಈ ಒಂದು ಸಿನಾಪ್ಸಿಸ್ ಕ್ಲಾಸಲ್ಲಿ ನಾವು 3 ಪಾರ್ಟ್ಸ್ನ ನೋಡ್ತೀವಿ. ಈ 3 ಪಾರ್ಟ್ಸಲ್ಲಿ ಮೇನ್ ಆಗಿ ಇದನ್ನು ನಾನು ಕಾನ್ಸಂಟ್ರೇಟ್ ಮಾಡಿದ್ದೀನಿ. ಅರ್ಥ ಆಗ್ತಿದೆಯಾ? ಯಾಕಂದರೆ ಜಾಸ್ತಿ ಕ್ವೆಶನ್ಸ್ ಬರುವಂಥ ಟಾಪಿಕ್ಸೇ ಇದು. ಓಕೆ, ಇದಾದಮೇಲೆ ನೆಕ್ಸ್ಟ್ ನಾವು ಆಕ್ಟಿನೈಟ್ಸ್ ಆ್ಯಂಡ್ ಲ್ಯಾಂಥನೈಟ್ F ಬ್ಲಾಕ್ಗೆ ಹೋಗೋಣ. ಓಕೆ, ಸೊ ಬನ್ನಿ ಚಾಪ್ಟರ್ಗೆ ಹೋಗೋಣ. ಎಸ್, ಫಸ್ಟ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರೀತಾರಲ್ವಾ. ಸೊ ಪೀರಿಯಾಡಿಕ್ ಟೇಬಲ್ ನೀವು ನೋಡಿದ್ರೆ ನಮಗೆ 4 ಕ್ಲಾಸಿಫಿಕೇಶನ್ ಬರುತ್ತೆ. S ಬ್ಲಾಕ್, P ಬ್ಲಾಕ್, D ಬ್ಲಾಕ್, F ಬ್ಲಾಕ್ ಅಂತ ಬರುತ್ತೆ ಅಲ್ವಾ. ಸೊ ಈ ಕಡೆ ನಿಮಗೆ S ಬ್ಲಾಕ್ ಬರುತ್ತೆ, ಈ ಕಡೆ P ಬ್ಲಾಕ್ ಬರುತ್ತೆ, ಇದು D ಬ್ಲಾಕ್ ಆಗಿರುತ್ತೆ, ಇದು F ಬ್ಲಾಕ್ ಆಗಿರುತ್ತೆ. ಸೊ ಎಲ್ಲ ಎಲಿಮೆಂಟ್ಸು ಪೀರಿಯಾಡಿಕ್ ಟೇಬಲಲ್ಲಿ ಮಾಡರ್ನ್ ಕ್ಲಾಸಿಫಿಕೇಶನಲ್ಲಿ ಇದೇ ಥರ ಕ್ಲಾಸಿಫೈ ಮಾಡಿರೋದು, ಕರೆಕ್ಟ್ ಅಲ್ವಾ. ಸೊ ನಾವು S ಬ್ಲಾಕ್ ಬಗ್ಗೆ P ಬ್ಲಾಕ್ ಬಗ್ಗೆ ಓದೋಕೆ ಹೋಗಲ್ಲ, ಬಿಕಾಸ್ ಅದು ಫಸ್ಟ್ PUCಯಲ್ಲೇ ಆಗಿರುತ್ತೆ. ಸೊ ನಾವು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು D ಬ್ಲಾಕ್ಸು ಮತ್ತು F ಬ್ಲಾಕ್ ಮಾತ್ರ. ಸದ್ಯಕ್ಕೆ F ಬ್ಲಾಕ್ನ ಸೈಡಿಗೆ ಇಡೋಣ, D ಬ್ಲಾಕ್ ಮಾತ್ರ ನೋಡ್ಕೊಂಡು ಹೋಗೋಣ. ಅರ್ಥ ಆಗ್ತಿದೆಯಲ್ಲ? ಸೊ D ಬ್ಲಾಕ್ನ ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಅಥವಾ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕರಿತೀವಿ. ಯಾಕೆ ಇದನ್ನ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರೀತಾರೆ ಅಂತ ಗೊತ್ತಾ ನಿಮಗೆ? ಯಾಕೆ ಅಂದರೆ
ದಿ ಮೆಟಾಲಿಕ್ ಪ್ರಾಪರ್ಟಿ ಇನ್ಕ್ರೀಸಸ್ ಆರ್ ವೇರೀಸ್ ಅರೌಂಡ್ ದಿ ಗ್ರೂಪ್ ಅಂತ ಕರೀತಾರೆ. ಸೊ ಮೆಟಲು ನಾನ್ ಮೆಟಲ್, ನೀವು ಆ ಕಡೆ ನೋಡಿದ್ರೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಎಲ್ಲಾನು ಮೆಟಲ್ ಆಗಿರುತ್ತೆ. ಮೆಟಲ್ ಅಂದರೆ ಗೊತ್ತಲ್ಲ, ವೆರಿ ಗುಡ್ ಕಂಡಕ್ಟರ್ ಆಫ್ ಹೀಟ್, ವೆರಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಮೆಲ್ಲಬಲ್, ಡಕ್ಟೈಲ್, ಲಸ್ಟರಸ್, ಇದೆಲ್ಲ ಒಂದು ಮೆಟಲ್ದು ಪ್ರಾಪರ್ಟಿ ಅಲ್ವಾ. ನೀವು ಈ ಕಡೆ ಬಂದರೆ ನಾನ್ ಮೆಟಲ್ಸ್ ಬಂದ್ಬಿಡುತ್ತೆ. ನಾನ್ ಮೆಟಲ್ಸ್ ಅಂದರೆ ಯಾವ್ದಾವುದು ಪಿ ಬ್ಲಾಕಲ್ಲಿ ಇರೋದು, ನೈಟ್ರೋಜನ್ನು, ಆಕ್ಸಿಜನ್ನು, ಸಲ್ಫರು, ಫಾಸ್ಫರಸ್ಸು, ಇದೆಲ್ಲ ನಾನ್ ಮೆಟಲ್ಗೆ ಬಂದ್ಬಿಡುತ್ತೆ. ಸೊ ಮೆಟಲ್ಗೂ ನಾನ್ ಮೆಟಲ್ಗೂ ಮಧ್ಯದಲ್ಲಿರೋದಕ್ಕೆ ಇದನ್ನ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕರೀತಾರೆ, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ. ಯಾಕೆ ಅಂದರೆ ಇದ್ರದ್ದು ಪ್ರಾಪರ್ಟಿ ಮೆಟಲಿಂದ ನಾನ್ ಮೆಟಲ್ಗೆ ಹೋಗ್ತಾ ಇರುತ್ತೆ, ವೇರಿ ಆಗ್ತಾ ಇರುತ್ತೆ. ಕ್ಲಿಯರ್? ಎಸ್. ಇವಾಗ ಸ್ಟಾರ್ಟಿಂಗ್ ಫ್ರಮ್ 21 ನಮ್ಗೇನಿದೆ, ಸ್ಕ್ಯಾಂಡಿಯಮ್ ಇದೆ, ಟೈಟಾನಿಯಂ, ವೆನಿಡಿಯಂ, ಕ್ರೋಮಿಯಂ, ಮ್ಯಾಗನೀಸ್, ಐರನ್, ಕೊಬಾಲ್ಟ್, ನಿಕ್ಕಲ್, ಕಾಪರ್, ಜಿಂಕ್. ಸೊ ಏನಕ್ಕೆ ಇದನ್ನ ನಾವು ಡಿ ಬ್ಲಾಕಲ್ಲಿ ಕರಿತೀವಿ ಅಂದರೆ ಇಲ್ಲಿರೋ ಎಲಿಮೆಂಟ್ಸ್ಗೆ ಅದ್ರದ್ದು ಔಟರ್ ಮೋಸ್ಟ್ ಆರ್ಬಿಟ್, ಫಾರ್ ಎಕ್ಸಾಂಪಲ್ ಔಟರ್ ಮೋಸ್ಟ್ ಆರ್ಬಿಟು ಇದು ನ್ಯೂಕ್ಲಿಯಸ್ ಅನ್ಕೋಣ. ಸೊ ಔಟರ್ ಮೋಸ್ಟ್ ಆರ್ಬಿಟ್ ಅಂದರೆ ಎಲೆಕ್ಟ್ರಾನ್ ಎಲ್ಲಿ ತಿರುಗುತ್ತೆ ಅದೇ ತಾನೇ ಆರ್ಬಿಟು. ಸೊ ಔಟರ್ ಮೋಸ್ಟ್ ಆರ್ಬಿಟ್ ಡಿ ಆರ್ಬಿಟಲಲ್ಲಿ ಎಲೆಕ್ಟ್ರಾನ್ಸ್ ಇನ್ಸಫಿಷಿಯೆಂಟ್ ಆಗಿರುತ್ತೆ, ಒಂದು ಜಾಸ್ತಿ ಇರುತ್ತೆ ಒಂದು ಕಮ್ಮಿ ಇರುತ್ತೆ, ಅಥವಾ ಎಲೆಕ್ಟ್ರಾನ್ಸ್ ವೇರಿ ಆಗ್ತಾ ಹೋಗುತ್ತೆ ಈ ಎಲಿಮೆಂಟ್ಸ್ಗೆ. ಅದಕ್ಕೆ ಇದನ್ನ ನಾವು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅದೇ ಥರ ಎಫ್ ಬ್ಲಾಕ್ ಎಲಿಮೆಂಟಲ್ಲಿ ಅದರದ್ದು ಔಟರ್ ಮೋಸ್ಟ್ ವೇಲೆನ್ಸಿಯಲ್ಲಿ ಎಲೆಕ್ಟ್ರಾನ್ಸ್ ಇನ್ಸಫಿಷಿಯೆಂಟ್ ಆಗಿರುತ್ತೆ, ಅದಕ್ಕೆ ಅದನ್ನು ಎಫ್ ಬ್ಲಾಕ್ ಅಂತ ಕರೆಯೋದು. ಅದೇ ಥರ ಎಸ್ ಬ್ಲಾಕ್ಗೆ ಏನಿರುತ್ತೆ, ಪಿ ಬ್ಲಾಕ್ಗೆ ಏನಿರುತ್ತೆ, ಯಾಕೆ ಅದನ್ನು ನಂಗೆ ಕರೀತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ಮಾಡಿ. ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ಇದು ನಿಮಗೆ 3D ಸೀರೀಸ್ ಆಗುತ್ತೆ. ಎಂಥ ಸೀರೀಸ್ ಆಗುತ್ತೆ ಇದು? 3D ಸೀರೀಸು. ಇದು 4D ಸೀರೀಸು, ಇದು 5D ಸೀರೀಸ್, ಇದು 6D ಸೀರೀಸ್, ಈ ಥರ. ಅರ್ಥ ಆಗ್ತಿದೆಯಲ್ಲ? ಸೊ ಇದೆಲ್ಲ 3D ಸೀರೀಸ್ ಅಂದರೆ 3D ಆರ್ಬಿಟಲಿ ಎಲೆಕ್ಟ್ರಾನ್ಸ್ ಇನ್ಸಫಿಷಿಯೆಂಟು, 4D ಆರ್ಬಿಟಲ್ ಎಲೆಕ್ಟ್ರಾನ್ಸ್ ಇನ್ಸಫಿಷಿಯೆಂಟು, 5D ಆರ್ಬಿಟಲ್ ಎಲೆಕ್ಟ್ರಾನ್ ಇನ್ಸಫಿಷಿಯೆಂಟು, 6Dಯಲ್ಲಿ ಎಲೆಕ್ಟ್ರಾನ್ಸ್ ಇನ್ಸಫಿಷಿಯೆಂಟು. ಓಕೆ? ಎಸ್. ಬನ್ನಿ ಫರ್ದರ್ ಹೋಗೋಣ. ಸೊ ನಾನು ಹೇಳಿದಾಗೆ ಅದನ್ನು 3D ಸೀರೀಸು, 4D ಸೀರೀಸು, 5D ಸೀರೀಸು, 6D ಸೀರೀಸು. ಓಕೆ? ಎಸ್. ನೌ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ವಾಟ್ ಈಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ನೋಡೋಣ ಬನ್ನಿ. ಈಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದರೆ ಏನು? ಒಂದು ಆಟಮ್ದು ಎಷ್ಟು ಎಲೆಕ್ಟ್ರಾನ್ ಇದೆ ಅನ್ನೋದು, ಯಾವ್ಯಾವ ಆರ್ಬಿಟ್ ಇದೆ ಅನ್ನೋದು ಬರೆಯೋದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ವಾ. ಇದನ್ನ ನಾವು ಅಟಾಮಿಕ್ ಸ್ಟ್ರಕ್ಚರಲ್ಲಿ ಓದಿದ್ವಿ. ಸೊ ಇದ್ರದ್ದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಂತ ಕೇಳಿದ್ರೆ NS1 D1 - 10 NS0 - 2 0 to 2. ಸೊ N-1 D of 1/10 1 to 10 NS 0 to 2. ಸೊ N ಸ್ಟ್ಯಾಂಡ್ಸ್ ಫಾರ್ ಯಾವ ಆರ್ಬಿಟ್ ಅಂತ. ಅರ್ಥ ಆಗ್ತಿದೆಯಲ್ಲ? N ಏನು ಹೇಳುತ್ತೆ? ಯಾವ ಆರ್ಬಿಟ್ ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು 3D ಅಂತ ತಗೊಂಡ್ರೆ 3D ಸೀರೀಸಲ್ಲಿ ಏನೇನು ಬರುತ್ತೆ? ಸ್ಕ್ಯಾಂಡಿಯಂ, ಟೈಟಾನಿಯಂ, ವೆನಿಡಿಯಂ, ಕ್ರೋಮಿಯಂ, ಮ್ಯಾಗನೀಸ್, ಐರನ್, ಕೊಬಾಲ್ಟ್, ನಿಕ್ಕಲ್, ಕಾಪರ್, ಜಿಂಕ್ ಅಲ್ವಾ. ಇದು 3D ಸೀರೀಸು. ಅವಾಗ N = ಏನು ಬರುತ್ತೆ? 3 ಬರುತ್ತೆ. 4D ತಗೊಂಡ್ರೆ N = ಏನು ಬರುತ್ತೆ? 4 ಬರುತ್ತೆ ಅಲ್ವಾ. ಸೊ ಈಗ ನಾನು ಸ್ಕ್ಯಾಂಡಿಯಂ ತಗೊಂಡ್ರೆ ಸ್ಕ್ಯಾಂಡಿಯಮ್ಗೆ ಏನಿದೆ ಅಟಾಮಿಕ್ ನಂಬರು 21 ಅಲ್ವಾ. ಸೊ ಅದನ್ನು ಬರಿತಾ ಹೋಗೋಣ. ಸೊ N-1 N = ಎಷ್ಟು ಬಂತು? 4D ಅಲ್ವಾ, 4D ಸೀರೀಸ್. ಎಸ್, ಗುಡ್. ಬಿಡಿ. ಈಗ ಒಂದು ನಿಮಿಷ ಇಲ್ಲಿ ನೋಡಿ. ನಾನು ಸ್ಕ್ಯಾಂಡಿಯಮ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾನು ಬರಿಬೇಕಾದ್ರೆ ಹೆಂಗೆ ಬರೆಯೋದು? ಫಸ್ಟ್ ನಾನು ಏನು ಮಾಡ್ತೀನಿ, ಆರ್ಗಾನ್ 18 ಅಂತ ಬರಿತೀನಿ, 3D4S ಅಂತ ಬರ್ಕೊಂಡ್ಬಿಡ್ತೀನಿ. ಓಕೆ? ಆರ್ಗಾನ್ 18 3D4S ಅಂತ ಬರಿತೀನಿ. ಯಾಕೆ ಸರ್ ಆರ್ಗಾನ್ 18 ಅಂತ ಕೇಳಿದ್ರೆ ಇದೆಲ್ಲಾನು ಹೈಯರ್ ಎಲಿಮೆಂಟ್ಸ್ ಅಲ್ವಾ. ಸೊ ಸ್ಕ್ಯಾಂಡಿಯಮ್ದು ಅಟಾಮಿಕ್ ನಂಬರ್ 21 ಬಂದ್ಬಿಡ್ತು. ಸೊ ನಾನು ತಿರ್ಗಾ ಫಸ್ಟಿಂದ 1S 2S 2P 24 ಅಂತ ಬರೆಯೋಕ್ಕಾಗಲ್ಲ, ಅದು ತುಂಬ ಲೆಂತಿ ಆಗಿಬಿಡುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಿಯರೆಸ್ಟ್ ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತೊಗೊಂಡ್ಬಿಡ್ತೀನಿ. ಸೊ ಸ್ಕ್ಯಾಂಡಿಯಮ್ಗೆ ನಿಯರೆಸ್ಟ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಇರೋದು ಆರ್ಗಾನ್, ಅದರದ್ದು ಅಟಾಮಿಕ್ ನಂಬರ್ 18. ಸೊ ಆರ್ಗಾನ್ 18 3D4S ಅಂತ ಇದೆ ಅಲ್ವಾ. ಈಗ ಎಲೆಕ್ಟ್ರಾನ್ಸ್ನ 3D ಮತ್ತು 4S ಅಲ್ಲಿ ಹಾಕೊಂಡು ಹೋಗ್ಬೇಕು. ಸೊ ಸ್ಕ್ಯಾಂಡಿಯಮ್ದು ಅಟಾಮಿಕ್ ನಂಬರ್ ಎಷ್ಟು? 21. ಸೊ 21ಲ್ಲಿ 18ನ ಮೈನಸ್ ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ? 3 ಬರುತ್ತೆ. ಕರೆಕ್ಟಾ? 3 ರಿಮೈಂಡರ್. ಈ 3 ಎಲೆಕ್ಟ್ರಾನ್ಸ್ನ ಡಿಗೂ ಹಾಕಬೇಕು, ಎಸ್ಗೂ ಹಾಕಬೇಕು. ಯಾವ ಥರ ಹಾಕ್ಬೇಕಂದ್ರೆ ಎಸ್ಗೆ 2 ಎಲೆಕ್ಟ್ರಾನ್ ಕೊಟ್ಬಿಡ್ಬೇಕು, ಎಸ್ಗೆ ಏನು ಮಾಡಬೇಕು? 2 ಎಲೆಕ್ಟ್ರಾನ್ ಕೊಟ್ಬಿಡ್ಬೇಕು. ಸೊ 2 ಎಲೆಕ್ಟ್ರಾನ್ ಕಂಪಲ್ಸರಿ ಕೊಡಲೇಬೇಕು, ಬಿಕಾಸ್ ಅದು ಮುಂದೆ ಫಸ್ಟ್ ಆರ್ಬಿಟಲ್ ಅಲ್ವಾ. ನೆಕ್ಸ್ಟ್ ಇನ್ನು ಎಷ್ಟು ಎಲೆಕ್ಟ್ರಾನ್ ಉಳ್ಕೊಂಡಿದೆ? 1 ಎಲೆಕ್ಟ್ರಾನ್, ಅದನ್ನು ಡಿಗೆ ಹಾಕಬೇಕು. ಸೊ ದಿಸ್ ಇಸ್ ದಿ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಆಫ್ ಸ್ಕ್ಯಾಂಡಿಯಮ್.
ಅರ್ಥ ಆಗ್ತಿದೆಯಲ್ಲ. ಸೊ ಅದೇ ಥರ 3D ಸೀರೀಸ್ ಎಲ್ಲನೂ ನೀವು ಎಲೆಕ್ಟ್ರಾನ್ ಕಾನ್ಫಿಗರೇಷನ್ನ ಆರ್ಗಾನ್ 18ಇಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. ಅರ್ಥ ಆಗ್ತಿದೆಯಲ್ಲ ಹೇಳೋದು? ಸಿಂಪಲ್, ಡನ್. ಮತ್ತು ಇದರಲ್ಲಿ ಸ್ಪೆಷಲ್ ಕೇಸಸ್ ಇದೆ, ಕ್ರೋಮಿಯಮ್ಮು ಮತ್ತು ಕಾಪರ್. ಏನು ಸರ್ ಇದ್ರದ್ದು ಸ್ಪೆಷಲ್ ಕೇಸಸ್ ಅಂತ ಕೇಳಿದ್ರೆ, ಸೊ ನಾನು ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಇದು ಒನ್ ಶಾರ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ, ನಾನು ಸಿಂಪಲಾಗಿ ಹೇಳ್ಬಿಡ್ತೀನಿ. ಸೊ ಕ್ರೋಮಿಯಮ್ ಮತ್ತು ಕಾಪರ್ನ ಹಾಫ್ ಫಿಲ್ಡ್ ಮತ್ತು ಫುಲ್ಲಿ ಫಿಲ್ಡ್ ಅಂತ ಹೇಳ್ತಾರೆ. ಯಾಕೆ ಹಾಫ್ ಫಿಲ್ಡ್ ಆ್ಯಂಡ್ ಫುಲ್ಲಿ ಫಿಲ್ಡ್ ಅಂತ ಕೇಳಿದ್ರೆ, ನೀವು ನೋಡಿ ಕ್ರೋಮಿಯಮ್ದು ಅಟಾಮಿಕ್ ನಂಬರ್ ಎಷ್ಟಿದೆ? 24. ಸೊ ಒರಿಜಿನಲ್ ಆಗಿ ಬರಿಬೇಕಂದ್ರೆ ಆರ್ಗಾನ್ 18 ಬರೆದ್ಬಿಟ್ಟು 3D4s ಅಂತ ಹಾಕಿ ಎಷ್ಟು ಎಲೆಕ್ಟ್ರಾನ್ಸ್ ಉಳ್ಕೊಂಡಿದೆ? 24 ಎಲೆಕ್ಟ್ರಾನ್ಸ್ ಇದೆ. ಅದರಲ್ಲಿ 18 ಎಲೆಕ್ಟ್ರಾನ್ಸ್ ಹೋದರೆ ಎಷ್ಟು? 2 2 4 5 6 ಎಲೆಕ್ಟ್ರಾನ್ಸ್ ಉಳ್ಕೊಂಡಿರುತ್ತೆ. ಕರೆಕ್ಟಾ? 6 ಎಲೆಕ್ಟ್ರಾನ್ಸ್ ಉಳ್ಕೊಂಡಿರುತ್ತೆ. ಆ 6 ಎಲೆಕ್ಟ್ರಾನ್ಸಲ್ಲಿ 2 ಎಲೆಕ್ಟ್ರಾನ್ ಎಸ್ ಕೊಡಲೇಬೇಕು ಕಂಪಲ್ಸರಿ ರೂಲ್ ಪ್ರಕಾರ. ಸೊ 2 ಕೊಟ್ಟರೆ ಇನ್ನು ಎಷ್ಟು ಎಲೆಕ್ಟ್ರಾನ್ ಉಳ್ಕೊಳ್ಳುತ್ತೆ? 4 ಎಲೆಕ್ಟ್ರಾನ್ ಉಳ್ಕೊಳ್ಳುತ್ತೆ. ಇದು ನಾರ್ಮಲ್ ಕಾನ್ಫಿಗರೇಷನ್, ಜನರಲಾಗಿ ರೂಲ್ಸ್ ಪ್ರಕಾರ ಬರೀಬೇಕಾದ್ರೆ. ಆದರೆ ಆಟಮ್ ಏನು ಮಾಡುತ್ತೆ ಅಂದರೆ ಆ ಎಲೆಕ್ಟ್ರಾನ್ಸ್ನ ಹಿಂಗೆ ತಗೊಳುತ್ತೆ. ನೋಡಿ, ಎಲೆಕ್ಟ್ರಾನಿಕ್ ಸಬ್ಸೆಲ್ಸ್ನ ಬರ್ದು ತೋರಿಸ್ತೀನಿ ನಿಮಗೆ. ಸೊ 1 2 3 4 ಇದು ಬಂದ್ಬಿಟ್ಟು 3D ಆಗುತ್ತೆ. ಇವಾಗ 4s ಹಂಗೆ ಬರಿತೀನಿ ನೋಡಿ, 4s ಬರಿತೀನಿ. ಈಗ ಎಷ್ಟು ಎಲೆಕ್ಟ್ರಾನ್ಸ್? DL4 ಅಲ್ವಾ ಹಾಕ್ಬೇಕಾಗಿರೋದು. ಸೊ 1 2 3 4 ಅಂತ ಹಾಕ್ಬಿಟ್ಟು ಎಸ್ ಅಲ್ಲಿ 2 ಹಾಕಿರಬೇಕು. ಬಟ್ ಏನಾಗುತ್ತೆ ಅಂದರೆ ಸ್ಟೆಬಿಲಿಟಿ ಪರ್ಪಸ್ಗೋಸ್ಕರ ಇಲ್ಲಿ ಹಾಕಿರೋ ಅಂಥ ಎಲೆಕ್ಟ್ರಾನು ಈ ಆರ್ಬಿಟ್ಗೆ ಹೋಗ್ಬಿಡುತ್ತೆ. ಸೊ ಆಟಮ್ ಏನು ಮಾಡುತ್ತೆ, ಯಾವ ಸಬ್ಸೆಲ್ನು ಫ್ರೀ ಬಿಡದೇ ಎಲ್ಲ ಎಲೆಕ್ಟ್ರಾನ್ಸು ಅದರಲ್ಲಿ ತುಂಬಿಸ್ಕೊಂಡ್ಬಿಡುತ್ತೆ ಸ್ಟೆಬಿಲಿಟಿಯನ್ನು ಅಟೆಂಡ್ ಮಾಡೋಕ್ಕೆ. ಸೊ ಈ ಒಂದು ನೇಚರು ಕ್ರೋಮಿಯಂ ತಗೊಳುತ್ತೆ, ಹಾಫ್ ಫೀಲ್ಡ್ ಅಂತ ಕರೀತಾರೆ. ಇದು ಎಲ್ಲ ಎಲಿಮೆಂಟ್ಸು ಮಾಡಲ್ಲ, ಕೆಲವೊಂದು ಎಲಿಮೆಂಟ್ಸ್ ಮಾತ್ರ. ಯಾಕಂದರೆ ಎಲ್ಲ ಆರ್ಬಿಟಲ್ಲೂ ಎಲೆಕ್ಟ್ರಾನ್ ತುಂಬ್ಕೊಂಡ್ಬಿಟ್ರೆ ಸ್ಟೆಬಿಲಿಟಿ ಬಂದ್ಬಿಡುತ್ತೆ, ಎಲ್ಲ ಆರ್ಬಿಟಲಲ್ಲೂ ಎಲೆಕ್ಟ್ರಾನ್ಸ್ ಇದೆ ಅಂತ. ಸೊ ಇಂಥ ಕಾನ್ಫಿಗರೇಷನ್ ಕ್ರೋಮಿಯಂ ತಗೊಳುತ್ತಲ್ವಾ, ಅಪಾರ್ಟ್ ಫ್ರಮ್ ಜನರಲ್ ಆಗಿರೋದಕ್ಕೆ, ಅದಕ್ಕೆ ಅದನ್ನು ಹಾಫ್ ಫೀಲ್ಡ್ ಕಾನ್ಫಿಗರೇಷನ್ ಅಂತ ಕರೀತಾರೆ. ಅದೇ ಥರ ಅದನ್ನು ಬಿಟ್ಟರೆ ಕಾಪರ್ದು ಎಷ್ಟಿದೆ ಅಟಾಮಿಕ್ ನಂಬರು? 29 ಅಲ್ವಾ. ಸೊ ಅದರಲ್ಲಿ ಆರ್ಗಾನ್ ಏನು ಮಾಡ್ಕೊಬಿಡುತ್ತೆ? 18 ತೊಗೊಂಡ್ಬಿಡುತ್ತೆ. ಸೊ ಆರ್ಗಾನ್ 18 ಅಲ್ವಾ. ಸೊ 3D4s ಇದು ನಾರ್ಮಲ್ ಕಾನ್ಫಿಗರೇಷನು. ಸೊ 29ರಲ್ಲಿ 18ನ ಮೈನಸ್ ಮಾಡಿದ್ರೆ 11 ಬರುತ್ತೆ. ಕರೆಕ್ಟಾ? ಎಸ್. ಸೊ 11 ಎಲೆಕ್ಟ್ರಾನ್ಸಲ್ಲಿ 2 ಎಲೆಕ್ಟ್ರಾನ್ಸ್ ಕಂಪಲ್ಸರಿ ಇಲ್ಲಿ ಹಾಕ್ಬಿಟ್ರೆ ಇನ್ನು ಎಷ್ಟು ಎಲೆಕ್ಟ್ರಾನ್ಸ್ ಉಳ್ಕೊಂಡಿದೆ? ಸೊ 2 ಅಲ್ಲೋಯ್ತು ಅಂದರೆ ಇನ್ನು 9 ಎಲೆಕ್ಟ್ರಾನು DH ಶೆಲ್ಸಲ್ಲಿ ಬರುತ್ತೆ ಅಲ್ವಾ. ಬಟ್ ಅದೇನು ಮಾಡುತ್ತೆ ಅಂದರೆ ಒಂದು ಎಲೆಕ್ಟ್ರಾನ್ನ ಆ ಕಡೆ ಕಳಿಸ್ಬಿಡುತ್ತೆ. ಸೊ 3D ಸೀರೀಸಿಗೆ ಕಳಿಸ್ಬಿಡುತ್ತೆ. ಸೊ ಇವಾಗ ಹೊಸ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 18 3D10 4s1 ಅಂತ ಬರುತ್ತೆ. ಯಾಕಂದರೆ ಇಲ್ಲಿ ಕಂಪ್ಲೀಟಾಗಿ ಫಿಲ್ ಆಗಿಬಿಡುತ್ತೆ. 1 2 3 4 5 6 7 8 9 10 ಓಕೆ, ಕಂಪ್ಲೀಟಾಗಿ ಶೆಲ್ಸ್ನ ಫಿಲ್ ಮಾಡಿಕೊಂಡು ಸ್ಯಾಟಿಸ್ಫೈ ಆಗಿಬಿಡುತ್ತೆ. ಅರ್ಥ ಆಗ್ತಿದೆಯಲ್ಲ? ಅದನ್ನು ಕಂಪ್ಲೀಟ್ಲಿ ಫಿಲ್ಡ್ ಅಂತ ಕರೀತಾರೆ. ಇದು ಹಾಫ್ ಫಿಲ್ಡು, ಕಂಪ್ಲೀಟ್ಲಿ ಫಿಲ್ಡು. ಸೊ ಯಾವತ್ತೂ ಅರ್ಥ ಮಾಡ್ಕೊಳ್ಳಿ, ಹಾಫ್ ಫಿಲ್ಡು ಕಂಪ್ಲೀಟ್ಲಿ ಫಿಲ್ಡು ಸ್ಟೆಬಿಲಿಟಿಯಲ್ಲಿ ತುಂಬ ಜಾಸ್ತಿ ಇರುತ್ತೆ. ಅದರದ್ದು ಸ್ಟೆಬಿಲಿಟಿ ತುಂಬ ಜಾಸ್ತಿ ಇರುತ್ತೆ, ಮೆಲ್ಟಿಂಗ್ ಪಾಯಿಂಟು ಬಾಯ್ಲಿಂಗ್ ಪಾಯಿಂಟು ತುಂಬ ಜಾಸ್ತಿ ಇರುತ್ತೆ. ಆ ಆಟಮ್ ಒಂಥರ ಸ್ಟೇಬಲ್ ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ಕ್ಲಿಯರ್. ಸೊ CET ಪಾರ್ಟ್ಗೆ ಈ ಕ್ರೋಮಿಯಮ್ಮು ಮತ್ತು ಕಾಪರ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನು ಇರಬೇಕಾಗಿರೋದೇನು, ಹೊಸದಾಗಿ ಯಾಕಾಯಿತು, ಸೊ ಅದರಿಂದ ಇದ್ರದ್ದು ಏನು ಸ್ಪೆಷಲ್ ಪ್ರಾಪರ್ಟಿ ಅಪಾರ್ಟ್ ಫ್ರಮ್ ಬೇರೆ ಏನೋ ಎಲಿಮೆಂಟ್ಸ್, ಇದೆಲ್ಲ ಇಷ್ಟು ತಿಳ್ಕೊಂಡಿರಬೇಕು. ಅರ್ಥ ಆಗ್ತಿದೆಯಲ್ಲ? ಬನ್ನಿ ನೆಕ್ಸ್ಟ್ಗೆ ಹೋಗೋಣ. ಎಸ್, ಸೊ ಬೇಗ ಹೇಳ್ಕೋಗ್ತಾ ಇರ್ತೀನಿ. ಸೊ ಮೆಟಾಲಿಕ್ ಪ್ರಾಪರ್ಟಿ. ಸೊ ಟ್ರಾನ್ಸಿಷನ್ ಮೆಟಲ್ಸ್ ಆರ್ ವೆರಿ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ನೋಡಿ, ವೆರಿ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿ ಆಗಿರಲಿ ಹೀಟ್ ಆಗಿರಲಿ ತುಂಬ ಚೆನ್ನಾಗೇ ಕಂಡಕ್ಟ್ ಮಾಡುತ್ತೆ, ಯಾಕಂದರೆ ಅದು ಮೆಟಲ್ಸ್ಗೆ ಸೇರಿರುತ್ತಲ್ವಾ. ಸೊ ಇಟ್ಸ್ ಎ ವೆರಿ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟು ಲಸ್ಟರಸ್ ಆ್ಯಂಡ್ ಹಾರ್ಡ್. ಏನು ಲಸ್ಟರಸ್ ಅಂದರೆ ಶೈನಿ ಪ್ರಾಪರ್ಟಿ. ನೀವು ಬಿಸಿಲಲ್ಲೂ ಅಥವಾ ಏನಾದರೂ ಒಂದು ಲೈಟಲ್ಲಿ ಇಟ್ಟರೆ ಅದು ಶೈನಿ ಪ್ರಾಪರ್ಟಿ ಬರುತ್ತಲ್ಲ, ಅದು ಲಸ್ಟರಸ್ಸು. ಅದು ಹಾರ್ಡ್ ಅಂದರೆ ತುಂಬ ಸ್ಟ್ರಾಂಗ್ ಇರುತ್ತೆ. ಓಕೆ, ನೆಕ್ಸ್ಟ್ ಡಕ್ಟೈಲ್ ಆ್ಯಂಡ್ ಮೆಲ್ಲಬಿಲಿಟಿ. ಏನು ಡಕ್ಟೈಲ್ ಆ್ಯಂಡ್ ಮೆಲ್ಲಬಿಲಿಟಿ ಅಂದರೆ, ನೋಡಿ ಡಕ್ಟೈಲ್ ಅಂದರೆ ಅದನ್ನು ಕರಗಿಸ್ಬಿಟ್ಟು ಒಂದು ದಾರ ಥರ ನನ್ನ ಕೈಲಿ ಮಾಡೋಕ್ಕಾಗುತ್ತೆ, ಅಂದರೆ ಡಕ್ಟೈಲ್ ಆಗಿರುತ್ತೆ. ಮೆಲ್ಲಬಿಲಿಟಿ ಅಂದರೆ ನನಗೆ ಯಾವ ಶೇಪ್ ಬೇಕೋ ಆ ಶೇಪ್ ತಕ್ಕಂಗೆ ನಾನು ಚೇಂಜ್ ಮಾಡ್ಕೋಬೋದು. ಸೊ ಒಂದು ಕಂಡೀಷನ್ ಇದೆ, 3D ಸೀರೀಸಲ್ಲಿ
ಮೆಗ್ನೀಷಿಯಮು, ಜಿಂಕು, ಕ್ಯಾಡ್ಮಿಯಮು, ಮರ್ಕ್ಯೂರಿ ಅಂದರೆ ಟ್ರಾನ್ಸಿಷನ್ ಎಲಿಮೆಂಟ್ಸ್, ಓವರ್ ಆಲ್ ಟ್ರಾನ್ಸಿಷನ್ ಎಲಿಮೆಂಟ್ಸಲ್ಲಿ ನೋಡಿ ಮೆಗ್ನೀಷಿಯಮು, ಜಿಂಕು, ಕ್ಯಾಡ್ಮಿಯಮು, ಮರ್ಕ್ಯೂರಿ ಮೆಲ್ಲಬಲು ಡಕ್ಟೈಲ್ ಬರಲ್ಲ, ಯಾಕಂದರೆ ಆ ಮೆಟಲ್ಸ್ ತುಂಬ ಸಾಫ್ಟ್ ಇದೆ. ಮರ್ಕ್ಯೂರಿ ಲಿಕ್ವಿಡ್ ಆಗಿರುತ್ತೆ ರೂಮ್ ಟೆಂಪರೇಚರಲ್ಲಿ, ಅರ್ಥ ಆಗ್ತಿದೆಯಲ್ಲ. ಎಕ್ಸೆಪ್ಟ್ ಮೆಗ್ನೀಷಿಯಮ್, ಜಿಂಕ್, ಕ್ಯಾಡ್ಮಿಯಮ್ ಆ್ಯಂಡ್ ಮರ್ಕ್ಯೂರಿ, ಮಿಕ್ಕಿದೆಲ್ಲ ಮೆಟಲ್ಸ್ ಆ 3D ಅಂದರೆ ಡಿ ಬ್ಲಾಕಲ್ಲಿ ಡಕ್ಟೈಲೋ ಆಗಿರುತ್ತೆ, ಮೆಲ್ಲಬಿಲಿಟಿನೂ ಆಗಿರುತ್ತೆ, ಅರ್ಥ ಆಗ್ತಿದ್ದಿಲ್ಲ. ಇದು ಕೂಡ ವೆರಿ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿನೂ ಆಗಿರುತ್ತೆ. ಬಟ್ ಫಿಸಿಕಲ್ ಸ್ಟೇಟ್ ಮಾತ್ರ ಚೇಂಜ್ ಆಗಿರುತ್ತೆ, ಅರ್ಥ ಆಗ್ತಿದೆಯಲ್ಲ. ವೆರಿ ಗುಡ್. ಮತ್ತು ಮರ್ಕ್ಯೂರಿ ಈಸ್ ದಿ ಒನ್ಲಿ ಮೆಟಲ್ ಓಕೆ ರೂಮ್ ಟೆಂಪರೇಚರಲ್ಲಿ ಲಿಕ್ವಿಡ್ ಆಗಿರೋದು, ಅರ್ಥ ಆಗ್ತಿದೆಯಲ್ಲ. ಬನ್ನಿ ನೆಕ್ಸ್ಟು ಮೆಟಾಲಿಕ್ ಸ್ಟ್ರಕ್ಚರ್. ಸೊ ಮೆಟಾಲಿಕ್ ಸ್ಟ್ರಕ್ಚರ್ ಆಫ್ ಡಿ ಬ್ಲಾಕ್ಸ್ ಎಲಿಮೆಂಟ್ಸ್ ಯಾವ್ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಒಂದು BCC, HCP ಮತ್ತು CCP. ಸರ್ ಏನಂದರೆ ಇದು ಮಾಲಿಕ್ಯುಲರ್ ಆಟಮ್ದು ಒಂದು 3D ಡೈಮೆನ್ಷನ್, ಅಂದರೆ ಆಟಮ್ಸ್ ಯಾವ ಥರ ಅರೇಂಜ್ ಆಗಿರುತ್ತೆ ಒಂದು ಮಾಲಿಕ್ಯೂಲ್ ಆಗ್ಲಿಕ್ಕೆ ಅಂತ. ಸೊ BBCಯಲ್ಲಿ ಬಾಡಿ ಸೆಂಟೆಡ್ ಕ್ಯೂಬ್, ಎಕ್ಸಾಗನಲ್ ಕ್ಲೋಸ್ಡ್ ಪ್ಯಾಕೆಟ್, ಕ್ಯೂಬಿಕ್ ಕ್ಲೋಸ್ಡ್ ಪ್ಯಾಕ್ಡ್ ಅಂತ ಬರುತ್ತೆ. ಸೊ ಈ ಬಾಡಿ ಸೆಂಟರ್ಡ್ ಕ್ಯೂಬ್ ತಗೊಳ್ಳೋಂಥ ಶೇಪ್ ತಗೊಳ್ಳೋಂಥ ಎಲಿಮೆಂಟ್ಸ್ ಯಾವ್ಯಾವುದಂದರೆ ಸ್ಕ್ಯಾಂಡಿಯಮ್, ವೆನಿಡಿಯಮ್, ಟೈಟಾನಿಯಂ, ಕ್ರೋಮಿಯಂ, ಐರನ್ ಆಗಿರುತ್ತೆ. ಸೊ ಎಕ್ಸಾಗನಲಿ ಕ್ಲೋಸ್ಡ್ ಪ್ಯಾಕ್ ತಗೊಳ್ಳೋಂಥ ಸ್ಟ್ರಕ್ಚರ್ ಇರೋ ಎಲಿಮೆಂಟ್ಸ್ ಯಾವ್ದು ಅಂತ ಕೇಳಿದ್ರೆ ಮ್ಯಾಗನೀಸ್, ಟೈಟಾನಿಯಂ, ಕ್ರೋಮಿಯಂ, ಐರನ್, ಜಿಂಕ್. ಸೊ ಇಲ್ಲಿ ಕ್ರೋಮಿಯಂ ಎರಡೆರಡು ಕಡೆ ಲಿಂಕ್ ಆಗಿರೋದಕ್ಕೆ ಆ ಸ್ಟ್ರಕ್ಚರ್ ಆದರೂ ತೊಗೊಂಡಿರ್ಬೋದು, ಈ ಸ್ಟ್ರಕ್ಚರ್ ಆದರೂ ತೊಗೊಂಡಿರ್ಬೋದು, ಅರ್ಥ ಆಗ್ತಿದೆಯಾ. ಡಿಪೆಂಡ್ಸ್. ನೆಕ್ಸ್ಟು ಕ್ಯೂಬಿಕ್ ಕ್ಲೋಸ್ಡ್ ಪ್ಯಾಕಲ್ಲಿ ಕ್ರೋಮಿಯಮು, ಕೊಬಾಲ್ಟು, ನಿಕ್ಕಲ್, ಕಾಪರ್ ಬಂದಿರುತ್ತೆ. ಸೊ ಇದೆಲ್ಲ ಒಂದು ಸ್ವಲ್ಪ ನಾವು ತಲೆಯಲ್ಲಿ ಇಟ್ಕೋಬೇಕು, ಯಾಕಂದರೆ ಈ ಥರ ಕ್ವೆಶನ್ಸ್ CETಯಲ್ಲಿ ಬರುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಇದೆ, ಅರ್ಥ ಆಗ್ತಿದೆಯಾ. ಸೊ ಜಸ್ಟ್ ಒಂದು ಮೆಮರೈಸೇಷನ್ ಥರ ಎಲ್ಲಾದರೂ ಒಂದು ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೊಬಿಡ್ಬೇಕು. ಓಕೆ, ಕ್ಯೂಬಿಕ್ BCC ಬಾಡಿ ಸೆಂಟೆಡ್ ಕ್ಯೂಬ್ ಯಾವ್ದಾದ್ರು ಬರುತ್ತೆ, ಎಕ್ಸಾಗನಲಿ ಸೆಂಟೆಡ್ ಕ್ಯೂಬ್ ಯಾವ್ದು ಬರುತ್ತೆ, ಮತ್ತು ಕ್ಯೂಬ್ ಕ್ಲೋಸ್ಡ್ ಪ್ಯಾಕ್ನಲ್ಲಿ ಯಾವ್ದು ಬರುತ್ತೆ. ಸುಮ್ಮನೆ ಒಂದು ನೋಟ್ಸ್ ಥರ ಮಾಡ್ಕೊಂಬಿಟ್ರೆ ನೀವು ಅವಾಗ ಅದನ್ನ ರಿವಿಷನ್ ಮಾಡ್ಕೊಂಡಿದ್ರೆ ತಲೆಯಲ್ಲಿ ಇರುತ್ತೆ, ಅರ್ಥ ಆಯ್ತಲ್ಲ. ಬನ್ನಿ ನೆಕ್ಸ್ಟ್ಗೆ ಹೋಗೋಣ. ವೆರಿ ವೆರಿ ಇಂಪಾರ್ಟೆಂಟ್, ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಸೊ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಏನು ಅಂತ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಸೊ ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಲಿಕ್ವಿಡಿಂದ ಸಾಲಿಡ್ ಕನ್ವರ್ಟ್ ಆದರೆ, ಸಾಲಿಡಿಂದ ಲಿಕ್ವಿಡ್ ಕನ್ವರ್ಟ್ ಆದರೆ ಅದನ್ನು MP ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ಮತ್ತು ಲಿಕ್ವಿಡಿಂದ ಗ್ಯಾಸ್ ಕನ್ವರ್ಟ್ ಆದರೆ ಅದನ್ನ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ, ಅರ್ಥ ಆಗ್ತಿದೆಯಾ. ಮರಿಬಾರ್ದು, ಸಾಲಿಡಿಂದ ಲಿಕ್ವಿಡ್ ಮೆಲ್ಟಿಂಗ್ ಪಾಯಿಂಟ್, ಲಿಕ್ವಿಡಿಂದ ಗ್ಯಾಸು ಬಾಯ್ಲಿಂಗ್ ಪಾಯಿಂಟ್, ಅರ್ಥ ಆಗ್ತಿದೆಯಲ್ಲ. ಸೊ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಡಿ ಮೆಟಲ್ಸ್ ನೋಡಿದ್ರೆ, ಸೊ ಒಂದು ನಿಮಗೆ ಇಲ್ಲಿ ಜಾಸ್ತಿ ನೀವು ತಿಳ್ಕೊಬೇಕಾಗಿರೋದು ಇಲ್ಲಿ ನೋಡಿ, ಈ ರೆಡ್ ಕಲರ್ ಆಗಿದೆ ಕಾಣಿಸ್ತಿದೆಯಾ ನಿಮಗೆ, ಅದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ಸೊ 3D ಸೀರೀಸಲ್ಲಿ ಇದು 3D ಸೀರೀಸು, ಇದು 4D ಸೀರೀಸು, ಇದು 5D ಸೀರೀಸು. ಓಕೆ, ಮೂರನ್ನು ಗ್ರಾಫ್ ತಗೊಂಡಿದ್ದಾರೆ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂಸ್ ಡಿಟೆಕ್ಟ್ ಮಾಡಿಕೊಂಡು. ಅದರಲ್ಲಿ ಕ್ರೋಮಿಯಮ್ಮು, ಮಾಲಿಬ್ಡಿನಮ್ನು, ಟಂಗ್ಸ್ಟನ್ಗೆ ಮಾತ್ರ ಹೈಯೆಸ್ಟ್ ವ್ಯಾಲ್ಯೂ ಇರುತ್ತೆ ಕಂಪ್ಯಾರಿಟಿವ್ಲಿ ಟು ಎನಿ ಅದರ್ ಎಲಿಮೆಂಟ್. ಯಾಕೆ, ಅದಕ್ಕೆ ರೀಸನ್ ಏನಂತ ಕೇಳಿದ್ರೆ ನೋಡಿ, ಕ್ರೋಮಿಯಮು, ಮಾಲಿಬ್ಡಿನಮ್, ಟಂಗ್ಸ್ಟನು ಅದೆಲ್ಲನೂ ಹಾಫ್ ಫಿಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ತಗೊಂಡಿರುತ್ತೆ, ಮರಿಬಾರ್ದು. ನೋಡಿ ಕ್ರೋಮಿಯಮು, ಮಾಲಿಬ್ಡಿನಮು, ಟಂಗ್ಸ್ಟನು ಎಲ್ಲನೂ ನೋಡಿ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್ಸ್ ಇರುತ್ತೆ. ಅನ್ಪೇರ್ಡ್ ಎಲೆಕ್ಟ್ರಾನ್ಸು ಜಾಸ್ತಿ ಇರುತ್ತೆ ಅದರಲ್ಲಿ. ಅನ್ಪೇರ್ಡ್ ಅಂದರೆ ಸಿಂಗಲ್ ಆಗಿರೋಂಥ ಎಲೆಕ್ಟ್ರಾನ್ ಜಾಸ್ತಿ ಇರುತ್ತೆ. ಸೊ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಅದನ್ನ ಏನಾದರೂ ನಾನು ಲಿಕ್ವಿಡ್ ಅಥವಾ ಸಾಲಿಡ್ ಏನಾದರೂ ಇಂಟರ್ ಕನ್ವರ್ಟ್ ಮಾಡಬೇಕಂದ್ರೆ ಜಾಸ್ತಿ ಎನರ್ಜಿನ ಕೊಡಬೇಕು ಅನ್ನೋ ಪರಿಸ್ಥಿತಿ ಬಂದಿರುತ್ತೆ, ಅರ್ಥ ಆಗ್ತಿದೆಯಲ್ಲ. ಬೇರೆ ಎಲಿಮೆಂಟ್ಸ್ಗೆ ಆ ಕೇಸ್ ಬರಲ್ಲ. ನೀವು ಎಲ್ಲ ಎಲಿಮೆಂಟ್ಸ್ಗೂ ಕಂಪೇರ್ ಮಾಡಿದ್ರೆ ನಂಬರ್ ಆಫ್ ಇಂಡಿವಿಜುವಲ್ ಇರೋ ಎಲೆಕ್ಟ್ರಾನ್ಸು ಈ ಮೂರು ಮೆಟಲ್ಸ್ಗೆ ಜಾಸ್ತಿ ಇರುತ್ತೆ. ಅದಕ್ಕೆ ಅದ್ರದ್ದು ಮೆಲ್ಟಿಂಗ್ ಪಾಯಿಂಟ್ ಆಗಿರಲಿ, ಬಾಯ್ಲಿಂಗ್ ಪಾಯಿಂಟ್ ಆಗಿರಲಿ ತುಂಬ ಜಾಸ್ತಿ ಇರುತ್ತೆ. ನಾನು ಹೇಳೋದು ಅರ್ಥ ಆಗ್ತಿದೆಯಾ ನಿಮಗೆ. ಸೊ ಮಿಕ್ಕಿದೆಲ್ಲನೂ ಯಾವ ಥರ ವೇರಿ ಆಗ್ತಿದೆ ನೋಡಿ. ಸೊ ಟೈಟಾನಿಯಂ, ವೆನಿಡಿಯಮ್, ಆಮೇಲೆ ಕ್ರೋಮಿಯಂ ಹೈಯೆಸ್ಟು, ಮೆಗ್ನೀಸಿಯಮ್, ಐರನ್, ಕೋಬಾಲ್ಟ್, ನಿಕ್ಕಲ್, ಕಾಪರ್, ಜಿಂಕ್ ಅಂತ ಹೋಗ್ಬಿಡುತ್ತೆ. ಓಕೆ, ಸೊ ನೀವು ತಲೆಯಲ್ಲಿ ಇಟ್ಕೋಬೇಕಾಗಿರೋದು ಸೊ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ 3D ಸೀರೀಸಲ್ಲಿ ಯಾವುದಕ್ಕಿದೆ, ಕ್ರೋಮಿಯಮ್ಗಿದೆ. 4D ಸೀರೀಸಲ್ಲಿ ಯಾವುದಕ್ಕಿದೆ, ಮಾಲಿಬ್ಡಿನಮ್ಗಿದೆ. 5D ಸೀರೀಸಲ್ಲಿ ಯಾವುದಕ್ಕಿದೆ, ಟಂಗ್ಸ್ಟನ್ಗಿದೆ. ಇಷ್ಟೇ. ಯಾಕೆ ಅಂದರೆ ಅದೆಲ್ಲ ಹಾಫ್ ಫಿಲ್ಡು. ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೇಳಿದರೆ ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಮೋರ್, ಜಾಸ್ತಿ ಇದೆ, ಅರ್ಥ ಆಗ್ತಿದ್ದಿಲ್ಲ. ಸೊ ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಆ ಆಟಮ್ಸು ಸ್ಟೇಬಲ್ ಆಗಿರುತ್ತೆ, ಹಾಫ್ ಫಿಲ್ಡ್ ಆಗಿರ್ಬೇಕು ಕಂಡೀಷನ್, ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಎಂಥಾಲ್ಪಿ ಆಫ್ ಆಟಮೈಸೇಷನ್. ಏನಿದು ಎಂಥಾಲ್ಪಿ ಆಫ್ ಆಟಮೈಸೇಷನ್ ಅಂದರೆ ಅಮೌಂಟ್ ಆಫ್ ಎನರ್ಜಿ required to convert
1 mole of elements to gas. ಅರ್ಥ ಆಗ್ತಿದೆಯಾ? ಸೊ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಕನ್ವರ್ಟ್ 1 mole ಆಫ್ ಎಲಿಮೆಂಟ್ಸ್ ಟು ಗ್ಯಾಸ್. ಸೊ ಗ್ಯಾಸಿಯಸ್ ಫಾರ್ಮ್ ಕನ್ವರ್ಟ್ ಮಾಡೋಕ್ಕೆ ನನಗೆ ಎಷ್ಟು ಎನರ್ಜಿ ಬೇಕಾಗುತ್ತೋ ಅದನ್ನು ಎನರ್ಜಿ ಆಫ್ ಆಟಮೈಸೇಷನ್ ಅಂತ ಕರಿತೀವಿ. ಅದರಲ್ಲಿ ಕೂಡ ಅಷ್ಟೇ ಹೈಯೆಸ್ಟ್ ಸೀರೀಸು ಇದರಲ್ಲಿ ನಿಮಗೆ ಯಾವುದಪ್ಪ ಇದು ಕ್ರೋಮಿಯಂ ಬರುತ್ತೆ, ನೆಕ್ಸ್ಟು ಮಾಲಿಬ್ಡಿನಮ್ ಬರುತ್ತೆ, ನೆಕ್ಸ್ಟು ಟಂಗ್ಸ್ಟೆನ್ ಬರುತ್ತೆ. ಸೇಮ್ ಓಕೆ, ಕ್ರೋಮಿಯಂ, ಮಾಲಿಬ್ಡಿನಮ್ ಆ್ಯಂಡ್ ಟಂಗ್ಸ್ಟೆನ್. ಸೊ ಇದು 3D 4D 5D ಸೇಮ್. ಓಕೆ, ಎಂಟಾಲ್ಪಿ ಆಫ್ ಆಟಮೈಸೇಷನ್ ಕೂಡ ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ಗೆ ಬೇಕಾಗಿರೋ ಎನರ್ಜಿ ಎಷ್ಟಿದೆಯೋ ಅಷ್ಟೇ ಎನರ್ಜಿ ತೊಗೊಂಡಿರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಆಟಮೈಸೇಷನ್ ಅಂದರೆ ಯಾವುದೇ ಒಂದು ಎಲಿಮೆಂಟ್ನ ಅದರದ್ದು ಗ್ಯಾಸಿಯಸ್ ಫಾರ್ಮ್ ಕನ್ವರ್ಟ್ ಮಾಡೋಕ್ಕೆ ಎಷ್ಟು ಎನರ್ಜಿ ಬೇಕಾಗುತ್ತೋ ಅದನ್ನು ನಾವು ಎಂತಾಲ್ಪಿ ಆಫ್ ಆಟಮೈಸೇಷನ್ ಅಂತ ಕರಿತೀವಿ. ಕ್ಲಿಯರ್ ಅಲ್ವಾ? ಎಸ್. ನೆಕ್ಸ್ಟು ಹಾಫ್ ಫೀಲ್ಡು ನಾನು ಹೇಳಿದಾಗೆ ಇದೇ ನೆಸೆಸಿಟಿ ಇಲ್ಲ ನಮಗೆ. ಅಟಾಮಿಕ್ ರೇಡಿಯೈ, ಇದು ಈ ಕಾನ್ಸೆಪ್ಟ್ ಕೂಡ ತುಂಬ ಇಂಪಾರ್ಟೆಂಟು. ಅಟಾಮಿಕ್ ರೇಡಿಯೈ. ಸೊ ಏನಿದು ಅಟಾಮಿಕ್ ರೇಡಿಯೈ ಅಂತ ಕೇಳಿದ್ರೆ, ಸೊ ಗೊತ್ತಲ್ವಾ ನಿಮಗೆ, ಒಂದು ನ್ಯೂಕ್ಲಿಯಸ್ಸು ಅದ್ರ ಸುತ್ತ ಏನಿರುತ್ತೆ ಎಲೆಕ್ಟ್ರಾನ್ಸ್ ತಿರುಗ್ತಾ ಇರುತ್ತೆ. ಸೊ ಔಟ್ರ್ ಮೋಸ್ಟ್ ಎಲೆಕ್ಟ್ರಾನ್ ಅಂದರೆ ಔಟ್ರ್ ಮೋಸ್ಟ್ ಅಂದರೆ ಆಚೆ ಇರೋಂಥ ಎಲೆಕ್ಟ್ರಾನ್ಗೂ ಮತ್ತು ನ್ಯೂಕ್ಲಿಯಸ್ ಮಧ್ಯದಲ್ಲಿ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಇದನ್ನು ನಾವು ಅಟಾಮಿಕ್ ರೇಡಿಯೈ ಅಂತ ಕರಿತೀವಿ. ಸರ್ಕಲ್ಗೆ ಹೆಂಗೆ ಮೆಷರ್ ಮಾಡ್ತೀವಿ ಅದೇ ಥರ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ನ್ಯೂಕ್ಲಿಯಸ್ ಟು ದಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ಆಸ್ ಅಟಾಮಿಕ್ ರೇಡಿಯೈ. ನ್ಯೂಕ್ಲಿಯಸ್ಸು ಮತ್ತು ಆಚೆ ಇರುವಂಥ ಎಲೆಕ್ಟ್ರಾನ್ ಏನಿರುತ್ತೋ ಅದ್ರ ಮಧ್ಯದಲ್ಲಿ ಎಷ್ಟು ಒಂದು ಅಂತರ ವ್ಯತ್ಯಾಸ ಇರುತ್ತೋ ಅದೇ ನಾವು ರೇಡಿಯಸ್ ಅಂತ ಕರಿತೀವಿ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋದರೆ ಅದು ಕೂಡ ಅಷ್ಟೇ ಗ್ರಾಫಿಕಲ್ ಅಂದರೆ ಎಕ್ಸ್ಪಿರಿಮೆಂಟಲ್ ಆಗಿ ಮಾಡಿ ಬಂದಿರೋಂಥ ವ್ಯಾಲ್ಯೂಸ್ ಇವೆಲ್ಲ. ಅರ್ಥ ಆಗ್ತಿದೆಯಾ? ಇದು ಯಾರು ಕ್ಯಾಲ್ಕುಲೇಟ್ ಮಾಡಿ ಕಂಡುಹಿಡಿದಂತಲ್ಲ. ಸೊ ಸ್ಪೆಕ್ಟ್ರೋಸ್ಕೋಪಿ ಎಲ್ಲದೆಲ್ಲ ಯೂಸ್ ಮಾಡಿಕೊಂಡು ಅಟಾಮಿಕ್ ರೇಡಿಯಸ್ನ ಕಂಡುಹಿಡ್ಕೊಂಡು ಬಂದಿರುವಂಥ ಒಂದು ಗ್ರಾಫಿಕಲ್ ನೊಟೇಷನ್. ನಾವು ಏನು ಮಾಡ್ಬೋದು ಅಂದರೆ ಇದನ್ನು ತಿಳ್ಕೊಬೋದು ಅಷ್ಟೆ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನೋಡೋಣ ಬನ್ನಿ. ಸೊ ಅಟಾಮಿಕ್ ರೇಡಿಯೈ ಹೇಗಾಗ್ತಿದೆ ಅಂದರೆ ನೋಡಿ, ಇದು ಸ್ಕ್ಯಾಂಡಿಯಂ, ವೆನಿಡಿಯಂ, ಟೈಟಾನಿಯಂ, ಕ್ರೋಮಿಯಂ. ನೋಡಿ ಸ್ಕ್ಯಾಂಡಿಯಮಿಂದ ಏನಾಗುತ್ತೆ, ಸ್ಕ್ಯಾಂಡಿಯಮ್ಗೆ ಅಟಾಮಿಕ್ ರೇಡಿಯೈ ಜಾಸ್ತಿ ಇದೆ. ಸೊ ಟೈಟಾನಿಯಂ ಕಮ್ಮಿ ಆಗ್ತಾ ಇದೆ, ವೆನಿಡಿಯಂ ಕಮ್ಮಿ ಆಗ್ತಿದೆ, ಕ್ರೋಮಿಯಂಗೆ ಕಮ್ಮಿ ಆಗ್ತಾ ಇದೆ. ಆಮೇಲೆ ನೋಡಿ ಸ್ಟೆಬಿಲಿಟಿ ಬರ್ತಾ ಇದೆ, ಆಲ್ಮೋಸ್ಟ್ ಸೇಮ್ ಇದೆ. ಕ್ರೋಮಿಯಂ ಮೆಗನೀಸ್, ಮೆಗನೀಸ್ ಐರನ್ ಆಲ್ಮೋಸ್ಟ್ ಸೇಮು, ಐರನ್ ಕೊಬಾಲ್ಟ್ ಆಲ್ಮೋಸ್ಟ್ ಸೇಮು, ನಿಕ್ಕಲು ಮತ್ತು ಕೊಬಾಲ್ಟು ಆಲ್ಮೋಸ್ಟ್ ಸೇಮು. ಕಾಪರಿಂದ ಒಂದು ಚೂರು ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಸೊ ಇನ್ಕ್ರೀಸ್ ಆಗಿ ಸ್ಟೆಬಿಲಿಟಿನ ಡಿಕ್ರೀಸ್ ಆಗಿ ಸ್ಟೆಬಿಲಿಟಿ ಅಟೆಂಡ್ ಮಾಡಿ ಆಮೇಲೆ ಇನ್ಕ್ರೀಸ್ ಆಗ್ತಿದೆ. ಇದು ಯಾಕೆ ಈ ಥರ ಆಗ್ತಿದೆ ಅಂದರೆ ಇದಕ್ಕೆ ಶೀಲ್ಡಿಂಗ್ ಎಫೆಕ್ಟ್ ಅಂತ ಕರೀತಾರೆ. ನಾನು ಅದ್ರ ಬಗ್ಗೆನೂ ಒರಿಜಿನಲ್ ಒನ್ ಶಾರ್ಟ್ ವೀಡಿಯೋದಲ್ಲಿ ತುಂಬ ಇನ್ ಡೆಪ್ತಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಒಂದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ನಾನು ಟಾಪಿಕ್ ಹೋಗ್ತೀನಿ. ನಿಮ್ಗೇನಾದರೂ ಶೀಲ್ಡಿಂಗ್ ಎಫೆಕ್ಟ್ ಬಗ್ಗೆ ಇನ್ನೂ ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಕಂದರೆ ಸೊ ನಿಮಗೆ ಗೊತ್ತಲ್ವಾ ಇದೇ ಚಾಪ್ಟರ್ದು ಒನ್ ಶಾರ್ಟ್ ವೀಡಿಯೋ ಇದೆ, ದಯವಿಟ್ಟು ಅದನ್ನು ಹೋಗಿ ನೋಡ್ಕೊಂಬನ್ನಿ. ಓಕೆ, ಸೊ ಜನರಲಾಗಿ ಹೇಳ್ಬಿಡ್ತೀನಿ ಶೀಲ್ಡಿಂಗ್ ಎಫೆಕ್ಟ್ ಅಂದರೆ ಏನು ಅಂತ. ಸೊ ನ್ಯೂಕ್ಲಿಯಸ್ ಇರುತ್ತೆ, ಅದ್ರ ಪಕ್ಕದಲ್ಲಿ ಎಲೆಕ್ಟ್ರಾನ್ ತಿರುಗ್ತಾ ಇರುತ್ತೆ, ಅದ್ರ ಪಕ್ಕ ಇನ್ನೊಂದು ಎಲೆಕ್ಟ್ರಾನ್, ಅದ್ರ ಪಕ್ಕ ಇನ್ನೊಂದು ಎಲೆಕ್ಟ್ರಾನ್ ಅಂತ ಆರ್ಬಿಟ್ಸಲ್ಲಿ ಒಂದೊಂದು ಎಲೆಕ್ಟ್ರಾನ್ ಇರುತ್ತೆ ಅಲ್ವಾ. ಸೊ ಇವಾಗ ಇಲ್ಲಿ ನ್ಯೂಕ್ಲಿಯಸ್ ಇದೆ, ಇಲ್ಲೊಂದು ಎಲೆಕ್ಟ್ರಾನ್ ತಿರುಗ್ತಾ ಇರುತ್ತೆ, ಇಲ್ಲೊಂದು ಎಲೆಕ್ಟ್ರಾನ್ ತಿರುಗ್ತಾ ಇರುತ್ತೆ, ಇಲ್ಲೊಂದು ಎಲೆಕ್ಟ್ರಾನ್ ತಿರುಗ್ತಾ ಇರುತ್ತೆ. ಈ ನ್ಯೂಕ್ಲಿಯಸ್ ಏನು ಮಾಡುತ್ತೆ, ಪಾಸಿಟಿವ್ ಚಾರ್ಜ್, ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್ ಅಲ್ವಾ. ಪಾಸಿಟಿವ್ ನೆಗೆಟಿವ್ ಏನು ಮಾಡುತ್ತೆ, ಅಟ್ರಾಕ್ಟ್ ಮಾಡುತ್ತೆ. ಸೊ ಈ ನ್ಯೂಕ್ಲಿಯಸ್ಸು ಈ ಎಲೆಕ್ಟ್ರಾನ್ನ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಸೈಮೆಂಟೇನಿಯಸ್ಲಿ ಈ ಎಲೆಕ್ಟ್ರಾನ್ನು ಅಟ್ರಾಕ್ಟ್ ಮಾಡುತ್ತೆ, ಈ ಎಲೆಕ್ಟ್ರಾನ್ನು ಅಟ್ರಾಕ್ಟ್ ಮಾಡುತ್ತೆ. ಕ್ಲಿಯರ್ ಅಲ್ವಾ? ಬಟ್ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ ಜಾಸ್ತಿ ಆಗ್ತಾ ಆಗ್ತಾ ನೋಡಿ ಈ ಆರ್ಬಿಟಲ್ ಇನ್ನೊಂದು ಎಲೆಕ್ಟ್ರಾನ್ ಹಾಕ್ಬಿಟ್ರೆ ಈ ನ್ಯೂಕ್ಲಿಯಸ್ಸು ತಿರ್ಗಾ ಈ ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡುತ್ತೆ. ಆವಾಗ ಈ ಎಲೆಕ್ಟ್ರಾನ್ಗೂ ಈ ನ್ಯೂಕ್ಲಿಯಸ್ಗೂ ಇರುವಂಥ ಚಾರ್ಜ್ ವೇರಿಯೇಷನು ಅಥವಾ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಕಮ್ಮಿ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ ದೂರ ಓಡೋಗ್ಬಿಡುತ್ತೆ. ಇದರ ಶೀಲ್ಡಿಂಗ್ ಎಫೆಕ್ಟ್ ಅಂತ ಕರೀತಾರೆ. ಬಟ್ ನೀವೇನಾದರೂ ಈ 3D ಸೀರೀಸಲ್ಲಿ ನೋಡ್ತಾ ಇದ್ರೆ ಈ ಶೀಲ್ಡಿಂಗ್ ಎಫೆಕ್ಟು ಬರ್ತಾ 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 ಕಡಿಮೆ ಆಗ್ತಾ ಇದೆ. ಅರ್ಥ ಆಗ್ತಿದೆಯಾ? ನೋಡಿ ಇಲ್ಲಿ ತನಕ ಶೀಲ್ಡಿಂಗ್ ಎಫೆಕ್ಟ್ ಕಮ್ಮಿ ಆಗ್ತಾ ಇದೆ, ಅದಕ್ಕೆ ಅಟಾಮಿಕ್ ರೇಡಿಯಸ್ ಡಿಕ್ರೀಸ್ ಆಗ್ತಾ ಇರೋದು. ಇಲ್ಲಿ ಸ್ಟೇಬಲ್ ಆಗುತ್ತೆ ಬಿಕಾಸ್ ಎಲೆಕ್ಟ್ರಾನ್ ಜಾಸ್ತಿ ಆಗ್ತಾ ಇದೆ. ತುಂಬ ಎಲೆಕ್ಟ್ರಾನ್ ಜಾಸ್ತಿ ಆದಮೇಲೆ ಇಲ್ಲಿಂದ ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಇಲ್ಲಿಂದ ಕಮ್ಮಿ ಆಗ್ತಿರೋ ಶೀಲ್ಡಿಂಗ್ ಎಫೆಕ್ಟು ಇಲ್ಲಿ ಸ್ಟೇಬಲ್ ಆಗಿ ಇಲ್ಲಿ ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಸೊ ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ ಆಗಿದ ತಕ್ಷಣ ಎಲೆಕ್ಟ್ರಾನ್ಸು ಆಚೆ ಓಡ್ಲಿಕ್ಕೆ ಶುರುವಾಗುತ್ತೆ. ಆವಾಗ ಅಟಾಮಿಕ್ ರೇಡಿಯೈ ದಪ್ಪದಕ್ಕಾಗೋಗಿ ಹೋಗ್ತಿರುತ್ತೆ. ಅರ್ಥ ಆಗ್ತಿದೆಯಾ? ಅಷ್ಟೇ. ನೆಕ್ಸ್ಟ್ ಹೋಗೋಣ. ಸೊ 4D ಸೀರೀಸ್ ಕಾನ್ಫಿಗರೇಷನ್ ಸೇಮ್ ಅಂದರೆ 4Dಯಲ್ಲಿ 4D1 4S5 ಬರುತ್ತೆ.
ಇದು ಒಂದು ಸ್ವಲ್ಪ ನೀವು ಬೇಗ ಬೇಗ ನೋಡ್ಕೊಂಡ್ಬಿಡ್ಬೇಕು. ಸೊ 4D ಕಾನ್ಫಿಗರೇಷನಲ್ಲಿ 4D 1 to 10 5S to 0. ಸೊ ಇದರಲ್ಲಿ ಕೂಡ ನಮ್ಗೆ ಹೆಂಗೆ ಬೇಕೋ ಹಂಗೆ ಬರ್ಕೋಬೋದು. ಸೊ 4D ಅಂತ ಬರ್ಕೊಂಡು 1 to 10 ಅಂದರೆ ಅಟಾಮಿಕ್ ನಂಬರ್ ಗೊತ್ತಲ್ಲ, ನಿಯರೆಸ್ಟ್ ಆರ್ಗಾನ್ 18 ಬರುತ್ತೆ. ಸೊ ಆರ್ಗಾನ್ 18 ನಿಯಾನ್ ಕ್ರಿಪ್ಟಾನ್ ಏನೋ ಬರುತ್ತೆ. ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ಬೋದು, ಪ್ರಾಬ್ಲಮ್ ಏನಿಲ್ಲ. ಸೊ ಒಂದೇ ನಿಮಿಷ ಇರಿ. ನೋ ಪ್ರಾಬ್ಲಮ್, ವಿ ಕ್ಯಾನ್ ಡೂ ದಿಸ್. ಒಂದೊಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಓಕೆ, ಸೊ 4D ಮತ್ತು 5D ಸೀರೀಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಿಡಿಸುವಂಥ ನಿಯಮ ಇದು. ಓಕೆ, 4D 1 to 10 5S 0 to 2. ಓಕೆ, ಡನ್, ಗುಡ್. ಸೊ 4D to 5D ಸೀರೀಸಲ್ಲಿ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗುತ್ತೆ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜು ಇನ್ಕ್ರೀಸ್ ಆಗುತ್ತೆ. ಸಾರಿ, ಇದು ಇನ್ಕ್ರೀಸ್ ಅಲ್ಲ, ಡಿಕ್ರೀಸ್ ಆಗ್ತಾ ಇದೆ. ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ, 4D ಇಂದ 5Dಗೆ ಇನ್ಕ್ರೀಸ್ ಆಗ್ತಾ ಇದೆ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜು ಇನ್ಕ್ರೀಸ್ ಆಗ್ತಾ ಇದೆ. ರೀಸನ್ ಏನಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನಂಬರ್ ಆಫ್ ಪ್ರೋಟಾನ್ಸ್ ಹೋಗ್ತಾ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತಲ್ವಾ, ಅದಕ್ಕೆ. ಓಕೆ, ಸೊ ನೆಕ್ಸ್ಟು ಶೀಲ್ಡಿಂಗ್ ಆರ್ಡರ್ ಅಂತ ಇದೆ. ಇದ್ರ ಬಗ್ಗೆ ನಾನು ಒನ್ ಶಾರ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ S ಈಸ್ ಗ್ರೇಟರ್ ದ್ಯಾನ್ P ಈಸ್ ಗ್ರೇಟರ್ ದ್ಯಾನ್ D ಈಸ್ ಗ್ರೇಟರ್ ದ್ಯಾನ್ F. ಯಾಕೆ ಅಂತ ಕೇಳಿದರೆ S ಆರ್ಬಿಟಲ್ ಯಾವತ್ತು ಫಸ್ಟ್ ಬರುತ್ತೆ, ಆಮೇಲೆ D ಬರುತ್ತೆ, P ಬರುತ್ತೆ, ಆಮೇಲೆ F, D ಬರುತ್ತೆ, ಆಮೇಲೆ F ಬರುತ್ತೆ ಅಲ್ವಾ. ಸೊ ಅಷ್ಟೇ. ಓಕೆ, ಅಯನೈಸೇಷನ್ ಎಂಥಾಲ್ಪಿ. ವಾಟ್ ಈಸ್ ಅಯನೈಸೇಷನ್ ಎಂಥಾಲ್ಪಿ? ಸೊ ಅಯಾನಿಕ್ ಅಂದರೆ ಒಂದು ಮೆಟಲ್ ಬಾಂಡ್ ಅಂತ ಹೇಳೋಕ್ಕಾಗಲ್ಲ. ಒಂದು ಅಯಾನಿಕ್ ಬಾಂಡ್ನ ಬ್ರೇಕ್ ಮಾಡಿ ಅಯಾನ್ಸ್ ಆಗಿ ಸಪ್ರೇಟ್ ಮಾಡೋಕ್ಕೆ ನನಗೆ ಎಷ್ಟು ಎನರ್ಜಿ ಬೇಕಾಗುತ್ತೋ ಅದನ್ನು ನಾವು ಅಯನೈಸೇಷನ್ ಎಂಥಾಲ್ಪಿ ಅಂತ ಕರಿತೀವಿ ಅಲ್ವಾ. ಅಯನೈಸೇಷನ್ ಎಂಥಾಲ್ಪಿ ಅಂದರೆ ಇವಾಗ ಒಂದು ಮಾಲಿಕ್ಯೂಲ್ ಇರುತ್ತೆ, ಸೋಡಿಯಂ ಕ್ಲೋರೈಡ್ ಅಂತ ತಗೋಣ. ಸೊ NaCl ಇಸ್ ಎ ಮಾಲಿಕ್ಯೂಲ್. ಇದನ್ನು ಬ್ರೇಕ್ ಮಾಡಿ ನಾನು Na++Cl- ಆಗಿ ಕನ್ವರ್ಟ್ ಮಾಡಬೇಕಂದ್ರೆ ಎಷ್ಟು ಎನರ್ಜಿ ನನಗೆ ಬೇಕಾಗುತ್ತೆ, ಆ ಎನರ್ಜಿನ ನಾವು ಅಯನೈಸೇಷನ್ ಎಂಥಾಲ್ಪಿ ಅಂತ ಕರಿತೀವಿ ಅಲ್ವಾ. ಸೊ ಅಯನೈಸೇಷನ್ ಎಂಥಾಲ್ಪಿ ಇನ್ಕ್ರೀಸಸ್ ಥ್ರೂ ಔಟ್ ದಿ ಗ್ರೂಪ್. ಸೊ ಸ್ಕ್ಯಾಂಡಿಯಮಿಂದ ಜಿಂಕ್ ಮಾಡಿದ್ರೆ ಅಯನೈಸೇಷನ್ ಎಂಥಾಲ್ಪಿ ಏನಾಗ್ತಿದೆ, ಜಾಸ್ತಿ ಆಗ್ತಿದೆ. ಅಂದರೆ ಅಯಾನ್ಸ್ ಆಗಿ ಚೇಂಜ್ ಮಾಡಬೇಕಂದ್ರೆ ನಾನು ಜಾಸ್ತಿ ಎನರ್ಜಿ ಕೊಡಬೇಕನ್ನೋ ಪರಿಸ್ಥಿತಿ ಬರ್ತಾ ಇದೆ. ಅದೇ ಥರ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಕೂಡ ಅಷ್ಟೇ, ಸ್ಕ್ಯಾಂಡಿಯಮಿಂದ ಜಿಂಕ್ಗೆ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ಅದಕ್ಕೆ ರೀಸನ್ ಏನಂತ ಕೇಳಿದ್ರೆ ಆಟಮ್ಸ್ ಹೋಗ್ತಾ ನ್ಯೂಕ್ಲಿಯಸಲ್ಲಿ ಒಂದು ಎಕ್ಸ್ಟ್ರಾ ಪ್ರೋಟಾನ್ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತಲ್ವಾ. ಸೊ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಆಬ್ವಿಯಸ್ಲಿ ಇನ್ಕ್ರೀಸ್ ಆಗಲೇಬೇಕು, ಸಿಂಪಲ್. ಅದಕ್ಕೇನೋ ರೀಸನ್ಸ್ ಏನಿಲ್ಲ ಹಿಂದೆ. ನೆಕ್ಸ್ಟ್, ಸೊ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಯನೈಸೇಷನ್ ಎಂಥಾಲ್ಪಿ. ಸೊ 3 ಫ್ಯಾಕ್ಟರ್ ಇದೆ ವಿಚ್ ಅಫೆಕ್ಟ್ಸ್ ಅಯನೈಸೇಷನ್ ಎಂಥಾಲ್ಪಿ. ಜ್ಞಾಪಕ ಇಟ್ಕೊಳ್ಳಿ, ಅಯನೈಸೇಷನ್ ಎಂಥಾಲ್ಪಿ ಅಂದರೆ ದಿ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಕನ್ವರ್ಟ್ ಮಾಲಿಕ್ಯೂಲ್ಸ್ ಇಂಟು ದೇರ್ ಕರೆಸ್ಪಾಂಡಿಂಗ್ ಅಯಾನ್ಸ್. ಒಂದು ಮಾಲಿಕ್ಯೂಲ್ನ ವಾಪಸ್ ಅಯಾನ್ ಆಗಿ ತರೋಕ್ಕೆ ಎಷ್ಟು ಎನರ್ಜಿ ನಾನು ಕೊಡಬೇಕು, ಆ ಎನರ್ಜಿನ ನಾವು ಏನಂತ ಕರಿತೀವಿ, ಅಯನೈಸೇಷನ್ ಎಂಥಾಲ್ಪಿ ಅಂತ ಕರಿತೀವಿ. ಕ್ಲಿಯರ್ ಆಯ್ತಲ್ವಾ. ಈಗ ಯಾವ್ಯಾವ ಫ್ಯಾಕ್ಟರ್ಸು ಅಯನೈಸೇಷನ್ ಎಂಥಾಲ್ಪಿನ ಅಫೆಕ್ಟ್ ಮಾಡುತ್ತೆ? 3 ಫ್ಯಾಕ್ಟರ್ಸ್ ಇದೆ. ಅಟ್ರಾಕ್ಷನ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ನ್ಯೂಕ್ಲಿಯಸ್, ರಿಪಲ್ಷನ್ ಬಿಟ್ವೀನ್ ಎಲೆಕ್ಟ್ರಾನ್, ಎಕ್ಸ್ಚೇಂಜ್ ಆಫ್ ಎನರ್ಜಿ. ಸೊ ಈ 3 ಫ್ಯಾಕ್ಟರು ಅಯನೈಸೇಷನ್ ಎಂಥಾಲ್ಪಿನ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಒಂದು ಎಲೆಕ್ಟ್ರಾನ್ಗೂ ಒಂದು ನ್ಯೂಕ್ಲಿಯಸ್ಗೂ ಅಟ್ರಾಕ್ಷನ್ ಯಾವ ಥರ ಇದೆ, ಎಲೆಕ್ಟ್ರಾನ್ ರಿಪಲ್ಷನ್ ಯಾವ ಥರ ಇದೆ, ಎನರ್ಜಿ ಯಾವ ಥರ ಎಕ್ಸ್ಚೇಂಜ್ ಆಗ್ತಿದೆ. ಯಾವ ಎಕ್ಸ್ಚೇಂಜ್ ಆಫ್ ಎನರ್ಜಿ ಹೆಂಗಂತ ಕೇಳಿದ್ರೆ ಆಟಮ್ಗೂ ಮತ್ತು ಆಚೆಯಿಂದ ಬರೋಂಥ ಎನರ್ಜಿಗೂ, ಅಟ್ಮಾಸ್ಫಿಯರ್ಗೂ ಆ ಎನರ್ಜಿ ಎಕ್ಸ್ಚೇಂಜ್ ಹೆಂಗಿದೆ ಅದ್ರ ಬೇಸ್ಡ್ ಮೇಲೆ ಅಯನೈಸೇಷನ್ ಎಂಥಾಲ್ಪಿ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಎಸ್. ನಾವು ಸೊ ಸ್ಟೇಬಲ್ ಕಾನ್ಫಿಗರೇಷನ್ ಎಲ್ಲ ಆಮೇಲೆ ನೋಡೋಣ. ಓಕೆ, ಆಕ್ಸಿಡೇಷನ್ ಸ್ಟೇಟ್. Oxidation state. Okay. So oxidation state of 3D series, ಇದರಲ್ಲಿ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಬರೋದು ಕ್ರೋಮಿಯಂಗಲ್ಲ, ಮ್ಯಾಗ್ನೀಸ್ಗೆ. ಎಷ್ಟು ಆಕ್ಸಿಡೇಷನ್ ಸ್ಟೇಟ್ ಇದೆ? 1 2 3 4 5 6 ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ ಮೆಗ್ನೀಸ್ಗೆ. ಜ್ಞಾಪಕ ಇಟ್ಕೊಳ್ಳಿ, ಡಿ ಬ್ಲಾಕ್ ಎಲಿಮೆಂಟ್ಸಲ್ಲಿ 3D ಸೀರೀಸಲ್ಲಿ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಇರುವಂಥ ಎಲಿಮೆಂಟ್ ಯಾವುದು? ಮ್ಯಾಗ್ನೀಸ್. ಸೊ ಅದು ಬಿಟ್ಟರೆ ಸ್ಕ್ಯಾಂಡಿಯಮ್, ಟೈಟಾನಿಯಂ, ವೆನೇಡಿಯಂ, ಕ್ರೋಮಿಯಂ, ಐರನ್, ಕೊಬಾಲ್ಟ್, ನಿಕಲ್, ಕಾಪರ್, ಜಿಂಕ್ಗೆ ಸೊ ಇರುವಂಥ ಆಕ್ಸಿಡೇಷನ್ ಸ್ಟೇಟ್ಸ್ ನೋಡಿ. ಸೊ ಯೆಲ್ಲೋ ಕಲರಲ್ಲಿ ಬರೆದಿರೋದೆಲ್ಲ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಅರ್ಥ. ಓಕೆ, ಆ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಅರ್ಥ. ಯಾಕೆ ಅಂದರೆ ಅದು ನಿಮಗೆ ಹೋಗ್ತಾ ಹೇಳ್ತೀನಿ. ಆಕ್ಸಿಡೇಷನ್ ಸ್ಟೇಟಲ್ಲಿ ಸ್ಟೇಬಿಲಿಟಿ ಹೆಂಗೆ ನಾವು ಡಿಪೆಂಡ್ ಮಾಡ್ತೀವಿ ಅಂದರೆ ಈ 2 ಕ್ಯಾಟಗರಿಯಿಂದ ಡಿಪೆಂಡ್ ಆಗುತ್ತೆ. ಇಲ್ಲಿ ನೋಡಿ, ಒಂದು ನಿಮಿಷ. ಒಂದು ಡಿ ಆರ್ಬಿಟಲ್ಲು ಕಂಪ್ಲೀಟಾಗಿ ಫಿಲ್ ಆಗಿರಬೇಕು, ಓಕೆ, ಅಥವಾ ಡಿ ಆರ್ಬಿಟಲ್ಲು ಹಾಫ್ ಫಿಲ್ಡ್ ಆಗಿರಬೇಕು, ಅಥವಾ ಡಿ ಆರ್ಬಿಟಲ್ಲು ಏನೂ ಇರಬಾರ್ದು, ಆಮೇಲೆ ಎನಿ ಅದರ್ ಕಾನ್ಫಿಗರೇಷನ್, ಈ ಥರ. ಸೊ ದಿಸ್ ಇಸ್ ಹೌ ಸ್ಟೆಬಿಲಿಟಿ ವರ್ಕ್ಸ್. ಫಸ್ಟ್ ಸ್ಟೇಬಲ್ ಅಂದರೆ ಡಿ ಆರ್ಬಿಟಲ್ಲಿ ಎಲೆಕ್ಟ್ರಾನ್ ಫಿಲ್ ಆಗಿರಬೇಕು.
ಅದೇ ಜಾಸ್ತಿ ಇರೋ ಸ್ಟೆಬಿಲಿಟಿ. ಅದಕ್ಕಿಂತ ನೆಕ್ಸ್ಟ್ ಸ್ಟೇಬಲ್ ಆಗಿರೋದು, ನೆಕ್ಸ್ಟ್ ಒಂದು ಲೆವೆಲ್ ಡೌನ್ ಸ್ಟೇಬಲ್ ಆಗಿರೋದು ಹಾಫ್ ಫಿಲ್ಡು. ಅದಕ್ಕಿಂತ ನೆಕ್ಸ್ಟ್ ಒಂದು ಲೆವೆಲ್ ಡೌನ್ ಆಗಿರೋದು ಎಲೆಕ್ಟ್ರಾನ್ ಇಲ್ಲದೆ ಇರೋದು. ಅದಕ್ಕಿಂತ ಒಂದು ಲೆವೆಲ್ ಇರೋದು ಏನೇ ಎಲೆಕ್ಟ್ರಾನ್ ಬಂದ್ರೂ. ಸೊ ಈ ಥರ ಡಿ ಆರ್ಬಿಟಲಲ್ಲಿ ಯಾವ ಥರ ಎಲೆಕ್ಟ್ರಾನ್ಸ್ ಫಿಲ್ ಆಗಿದೆ ಅಂತ ನೋಡಿಕೊಂಡು ಸ್ಟೆಬಿಲಿಟಿನ ನಾವು ಕ್ಯಾಟಗರೈಸ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ ನಿಮ್ಗೆ ಹೇಳೋದು? ಸೊ ಆ ಒಂದು ಐಡಿಯಾ ಮೇಲೇ ಈ ಆಕ್ಸಿಡೇಷನ್ ಸ್ಟೇಟು ಸ್ಟೇಬಲ್ ಇರುತ್ತೆ, ಸ್ಟೇಬಲ್ ಇರಲ್ಲ ಅಂತ ಹೇಳಿರೋದು. ನಾನು ಒಂದು ಎಕ್ಸಾಂಪಲ್ ಬರೆದು ನಿಮ್ಗೆ ತೋರಿಸ್ತೀನಿ. ಸೊ ಈ ಕಾನ್ಸೆಪ್ಟ್ ಅರ್ಥ ಆಯಿತು ತಾನೇ ನಿಮಗೆ? ಅರ್ಥ ಆಗಿಲ್ಲ ಅಂದರೆ ಪಾಸ್ ಮಾಡಿಬಿಟ್ಟು ಇನ್ನೊಂದ್ಸತಿ ಇದನ್ನು ರಿವ್ಯೂ ಮಾಡ್ಕೊಳ್ಳಿ. ಈ ಆಕ್ಸಿಡೇಷನ್ ಸ್ಟೇಟಲ್ಲಿ +2 +3 +4 ಎಲ್ಲ ಯಾಕೆ ಸ್ಟೇಬಲ್ ಅಂತ ಹೆಂಗೆ ಕಂಡು ಹಿಡಿದ್ರು ಅಂದರೆ ಈ ಟಾಪಿಕ್ ಮೇಲೆ. ಸೊ ದಿಸ್ ಇಸ್ ದಿ ಸ್ಟೆಬಿಲಿಟಿ ಆರ್ಡರ್. ಡಿ ಆರ್ಬಿಟಲಲ್ಲಿ ಇಂಥ ಎಲೆಕ್ಟ್ರಾನ್ಸ್ ಹಿಂಗಿದ್ರೆ ಇದು ಫಸ್ಟ್ ಸ್ಟೆಬಿಲಿಟಿ, ನೆಕ್ಸ್ಟ್ ಸ್ಟೆಬಿಲಿಟಿ, ಥರ್ಡ್ ಸ್ಟೆಬಿಲಿಟಿ ಅಂತ ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟು ಎಲ್ಲಿ ನೋಡಿ, ನಾನು ಹೇಳಿದಾಗೆ ಸೊ D0 ಕಾನ್ಫಿಗರೇಷನಲ್ಲಿ ಯಾವುದೇ ಎಲೆಕ್ಟ್ರಾನ್ ಬರಲ್ಲ. D5 ಹಾಫ್ ಫಿಲ್ಡು, D10 ಕಂಪ್ಲೀಟ್ಲಿ ಫಿಲ್ಡ್ ಬರುತ್ತೆ. ಸೊ ಸ್ಟೆಬಿಲಿಟಿ ನಾನು ಹೇಳಿದಾಗೆ D10 ಈಸ್ ಮೋರ್ ಸ್ಟೇಬಲ್ ದ್ಯಾನ್ D5 ಈಸ್ ಮೋರ್ ಸ್ಟೇಬಲ್ ದ್ಯಾನ್ D0 ದೆನ್ ಎನಿ ಅದರ್ ಕಾನ್ಫಿಗರೇಷನ್. ಓಕೆ, ಒಂದು ಎಕ್ಸಾಂಪಲ್ಲು ನಾನು ಇಲ್ಲಿ ಬರೆದು ನಿಮ್ಗೆ ತೋರಿಸ್ತೀನಿ. ಸೊ ಟೈಟಾನಿಯಮ್ +4, ಟೈಟಾನಿಯಮ್ +3. ಸೊ ಸ್ಕ್ಯಾಂಡಿಯಮ್, ವೆನಿಡಿಯಮ್, ಟೈಟಾನಿಯಮ್, ಕ್ರೋಮಿಯಂ. ಸೊ ಒಂದು ನಿಮಿಷ, ಟೈಟಾನಿಯಮ್ದು ಅಟಾಮಿಕ್ ನಂಬರ್ ಎಷ್ಟು? 22. ಸ್ಕ್ಯಾಂಡಿಯಮ್ ಟೈಟಾನಿಯಮ್ದು ಅಟಾಮಿಕ್ ನಂಬರ್ 22 ಅಲ್ವಾ? ಇಲ್ಲಿ ನೋಡಿ, ಒಂದು ನಿಮಿಷ. ಏನಪ್ಪ ಇದು? 22. ಸೊ ಟೈಟಾನಿಯಮ್ದು ಅಟಾಮಿಕ್ ನಂಬರ್ 22 ಇದೆ, ಸರಿನಾ? ಸೊ ಇವ್ರು ಏನು ಕೊಟ್ಟಿದ್ದಾರೆ ಅಂದರೆ ಟೈಟಾನಿಯಮ್ 4+ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಟೈಟಾನಿಯಮ್ 3+ ಅಂತ ಕೊಟ್ಟಿದ್ದಾರೆ. ಇದು ಹೇಗೆ ಅಂತ ನಾವು ಬರೆದು ನೋಡೋಣ, ಅಥವಾ ನಾನು ನಿಮ್ಗೆ ಸಾಲ್ವ್ ಮಾಡಿ ಹೇಳ್ತೀನಿ. ಸೊ ಟೈಟಾನಿಯಮ್ದು ಅಟಾಮಿಕ್ ನಂಬರ್ ಎಷ್ಟು? 24. ಸೊ ಫಸ್ಟ್ ನಾನು ಟೈಟಾನಿಯಮ್ದು 4+, ಟೈಟಾನಿಯಮ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಟೈಟಾನಿಯಮ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನು ಆರ್ಗಾನ್ 18 3D4s ಅಂತ ಬರುತ್ತೆ, ಕರೆಕ್ಟಾ? 3D4s. ಸೊ 22 ಅಲ್ಲಿ 18 ಹೋದರೆ ಎಷ್ಟು? 19, 20, 21, 22, 4 ಇದೆ. ಈ 4 ಎಲೆಕ್ಟ್ರಾನಲ್ಲಿ 2 ಎಲೆಕ್ಟ್ರಾನ್ ಇದು ಕೊಟ್ಬಿಡಬೇಕು, ಇನ್ನು 2 ಎಲೆಕ್ಟ್ರಾನ್ ಡಿಗೆ ಬರುತ್ತೆ. ಇದು ನಾರ್ಮಲ್ ಟೈಟಾನಿಯಮ್ಗೆ ಬರುವಂಥ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನು. ಅರ್ಥ ಆಗ್ತಿದೆಯಲ್ಲ? 18, 19, 20, 21, 22 2 ಎಲೆಕ್ಟ್ರಾನ್ ಎಸ್ಗೆ, ಇನ್ನು 2 ಎಲೆಕ್ಟ್ರಾನ್ ಉಳ್ಕೊಂಡಿದ್ದು ಅದು ಡಿಗೆ ಹಾಕೋಬಿಟ್ಟಿದ್ದು ನಾರ್ಮಲ್ಲು. ಈಗ T+4 ಅಂದರೆ ಆಕ್ಸಿಡೇಷನ್ ಸ್ಟೇಟ್ ಟೈಟಾನಿಯಮ್ಗೆ +4 ಇತ್ತು ಅಂದರೆ ಏನಾಗುತ್ತೆ ಅಂತ ನೋಡೋಣ. ಏನೂ ಆಗಲ್ಲ, 4 ಎಲೆಕ್ಟ್ರಾನ್ನ ಕಿತ್ತೆಸ್ಬಿಡ್ಬೇಕು ನಾನು. ಅರ್ಥ ಆಗ್ತಿದೆಯಾ? ಸೊ ಆರ್ಗಾನ್ 18 3D4s, ಫಸ್ಟ್ ಎಸ್ಸಿಂದ 2 ಎಲೆಕ್ಟ್ರಾನ್ ತೆಗಿಬೇಕು. ತೆಗೆದುಬಿಟ್ನಾ? ಎಸ್ ಏನಾಯಿತು? 0 ಆಯಿತು. ಇನ್ನೂ 2 ಎಲೆಕ್ಟ್ರಾನ್ ತೆಗಿಬೇಕಂದ್ರೆ ಆಕ್ಸಿಡೇಷನ್ ಸ್ಟೇಟ್ 4 ಇದೆ, ಡಿ ಎಲ್ಲೂ ತೆಗೆದು ಬಿಡ್ತೀನಿ. ಸೊ ಡಿ ಎಲ್ ಇದ್ದಿದೆ 2 ಎಲೆಕ್ಟ್ರಾನು, ಅದನ್ನು ತೆಗೆದು ಬಿಸಾಕ್ಬಿಟ್ಟೆ, ಯಾಕಂದರೆ ಆಕ್ಸಿಡೇಷನ್ ಸ್ಟೇಟ್ 4 ಇದೆ. ಸೊ ಇದಕ್ಕೆ ಡಿ ಆರ್ಬಿಟಲ್ ಸ್ಟೆಬಿಲಿಟಿ ಯಾವ ಥರ ಬಂತು? D0 ಬಂತು ಅಲ್ವಾ? ಓಕೆ, ಡನ್, ಗುಡ್. ಇವಾಗ T3 ಕಂಡುಹಿಡಿಯೋಣ. ಸೊ ಟೈಟಾನಿಯಮ್ 3+ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ ಇನ್ನೆಲ್ಲ ತೆಗಿಯೋಕ್ಕಾಗಲ್ಲ, ಹೇಳ್ತಾ ಇದ್ದೀನಿ. ಓಕೆ, ಆರ್ಗಾನ್ ಫಿಕ್ಸ್ಡು, ಅದರಿಂದ ಯಾವುದೇ ಎಲೆಕ್ಟ್ರಾನ್ ತೆಗಿಲಿಕ್ಕಾಗಲ್ಲ. ಸೊ ಆರ್ಗಾನ್ 18 3D4s ಅಲ್ವಾ? 3D4s ಅಂತ ಬರುತ್ತೆ. ಇವಾಗ ಎಷ್ಟು ಎಲೆಕ್ಟ್ರಾನ್ ನಾನು ತೆಗಿಬೇಕು? 3 ಎಲೆಕ್ಟ್ರಾನ್ ತೆಗಿಬೇಕು. ಎಲೆಕ್ಟ್ರಾನ್ ಹಾಕೋವಾಗ್ಲೂ ಎಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು, ಎಲೆಕ್ಟ್ರಾನ್ ತೆಗಿಯೋವಾಗ್ಲೂ ಎಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಸೊ 3 ಎಲೆಕ್ಟ್ರಾನಲ್ಲಿ ಎಸ್ ಅಲ್ಲಿ ಆಲ್ರೆಡಿ 2 ಎಲೆಕ್ಟ್ರಾನ್ ಇದೆ, ಅದನ್ನು ತೆಗೆದು ಬಿಸಾಕ್ಬಿಡ್ತೀನಿ. ಸೊ ಎಸ್ಗೆ 0 ಬರುತ್ತೆ. ಇನ್ನು ಎಷ್ಟು ಎಲೆಕ್ಟ್ರಾನ್ ತೆಗಿಬೇಕು ನಾನು? ಇನ್ನು ಒಂದೇ ಒಂದು ಎಲೆಕ್ಟ್ರಾನ್ ತೆಗಿಬೇಕು. ಆದರೆ ಡಿ ಎಲ್ 2 ಎಲೆಕ್ಟ್ರಾನ್ ಇದೆ, ಸೊ ಆಗ ಡಿಗೆ 1 ಬಂದ್ಬಿಡುತ್ತೆ. ಅರ್ಥ ಆಗ್ತಿದೆಯಾ ಹೇಳೋದು? ಸೊ ಆವಾಗ ಡಿ ಕಾನ್ಫಿಗರೇಷನ್ ಏನು ಬರುತ್ತೆ? D1 ಅಂತ ಬರುತ್ತೆ. ಸೊ ನಮ್ಮ ಸ್ಟೆಬಿಲಿಟಿ ಪ್ರಕಾರ ಒಂದು ಡಿಗೆ 10 ಇರಬೇಕು, ಅಥವಾ 5 ಇರಬೇಕು, ಅಥವಾ ಏನೂ ಇರಬಾರ್ದು ಅಲ್ವಾ? ಸೊ ಇದ್ರ ಮಧ್ಯದಲ್ಲಿ ನೀವು ಕಂಪೇರ್ ಮಾಡಿದ್ರೆ D0 ಈಸ್ ಮೋರ್ ಸ್ಟೇಬಲ್ ದ್ಯಾನ್ D5. ಸೊ ಇದ್ರ ಬೇಸಿಸ್ ಮೇಲೆ ಟೈಟಾನಿಯಮ್ 4+ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಟೈಟಾನಿಯಮ್ 2+ ಅಂತ, 3+ ಅಂತ ಒಂದು ವಾದಕ್ಕೆ ಬರ್ತಾರೆ, ವಿವಾದಕ್ಕೆ. ನಾನು ಹೇಳಿದ ಅರ್ಥ ಆಯ್ತಲ್ವಾ? ಅದೇ ಥರ 2 ಎಲಿಮೆಂಟ್ ಕೊಟ್ಬಿಟ್ಟು ಇದ್ರಲ್ಲಿ ಯಾವುದು ಸ್ಟೇಬಲ್ ಯಾವುದು ಸ್ಟೇಬಲ್ ಇಲ್ಲ ಅಂದರೆ ಇದೇ ಥರ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ನೀವು ಕಂಡುಹಿಡಿಬೇಕು. ಕ್ಲಿಯರ್ ಆಯ್ತಲ್ವಾ? ಎಸ್. ಸೊ ಬನ್ನಿ ನೆಕ್ಸ್ಟ್ಗೆ ಹೋಗೋಣ. ಓಕೆ, ಸೊ ನಾನು ಹೇಳ್ತೀನಿ ಯಾಕೆ ಆರ್ಗಾನ್ 18 ಬರೀತಿದ್ದೀನಿ ಅಂತ. ನೋಡಿ, ಸ್ಕ್ಯಾಂಡಿಯಮ್ಗೆ ನಿಯರೆಸ್ಟ್ ಇರೋದು ಯಾವುದು? ನೋಬಲ್ ಗ್ಯಾಸ್ ಆರ್ಗಾನ್ 18. ಅದಕ್ಕೆ 3D ಸೀರೀಸ್ಗೆ ನಾವು ಏನತ್ರ ಶುರು ಮಾಡ್ತೀವಿ ಅಂದರೆ ಆರ್ಗಾನ್ 18 ಅಂತ ಶುರು ಮಾಡ್ತೀವಿ.
4D ಸೀರೀಸ್ಗೆ ಶುರು ಮಾಡಬೇಕಂದ್ರೆ ಯಾವುದಿರೋದು ಎಟೀರಿಯಂ, ಅದಕ್ಕೆ ನಿಯರೆಸ್ಟು ಇರೋದು ಕ್ರಿಪ್ಟಾನ್. ಸೊ ಕ್ರಿಪ್ಟಾನ್ 36 ಅಂತ ಶುರು ಮಾಡಬೇಕು ನೀವು. ಆರ್ಗಾನ್ 18 ಆಯ್ತಲ್ವಾ. ಸೊ ಕ್ರಿಪ್ಟಾನ್ 36, ಕ್ರಿಪ್ಟಾನ್ 36 ಅಂತ ಶುರು ಮಾಡಬೇಕು. ಹೌದು ಕರೆಕ್ಟ್. ಕ್ರಿಪ್ಟಾನ್ 36 ಅಂತ ಶುರು ಮಾಡಬೇಕು. ನೆಕ್ಸ್ಟು 5D ಸೀರೀಸ್ಗೆ ನೀವು ನಿಯರೆಸ್ಟ್ ನೋಬಲ್ ಗ್ಯಾಸು ಝೆನಾನ್ 54 ಅಂತ ಸ್ಟಾರ್ಟ್ ಮಾಡಬೇಕು. 6D ಸೀರೀಸ್ಗೆ ನಿಯರೆಸ್ಟ್ ನಿಮಗೆ ಬರೋದು ರೆಡಾನ್ 86 ಹಿಂಗೆ ಶುರು ಮಾಡ್ಕೋಬೇಕು. ಸೊ 3D ಸೀರೀಸ್ ಬರೀಬೇಕಂದ್ರೆ ಆರ್ಗಾನ್ 18 ಶುರು ಮಾಡಬೇಕು. 4D ಬರೀಬೇಕಂದ್ರೆ ಕ್ರಿಪ್ಟಾನ್ 36 ಅಂತ ಬರೀಬೇಕು. 5Dಗೆ ಶುರು ಮಾಡಬೇಕಂದ್ರೆ ಝೆನಾನ್ 54 ಶುರು ಮಾಡಬೇಕು. 6Dಗೆ ಬರೀಬೇಕಂದ್ರೆ ರೆಡಾನ್ 86 ಅಂತ ಬರೀಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ನಿಯರೆಸ್ಟು ಇದು ನೋಬಲ್ ಗ್ಯಾಸ್, ಇದೆಲ್ಲ ನೋಬಲ್ ಗ್ಯಾಸ್. ನೋಬಲ್ ಗ್ಯಾಸ್ ಅಂದರೆ ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸ್ಟೇಬಲ್ ಆಗಿರುತ್ತೆ, ಸ್ಟೆಬಿಲಿಟಿ ತುಂಬ ಜಾಸ್ತಿ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಎಸ್, ಸಿಂಪಲ್. ಬನ್ನಿ ಮುಂದೆ ಹೋಗೋಣ. ಆಕ್ಸಿಡೇಷನ್ ಸ್ಟೇಟ್ ಇದೆಲ್ಲ ಮುಂದೆ ಹೋಗ್ತಾ ಇನ್ನೂ ಇನ್ ಡೆಪ್ತಾಗಿ ಎಕ್ಸ್ಪ್ಲೇಷನ್ಸ್ ಇದೆ. ಸೊ ನಾವು ಜಸ್ಟ್ ನೋಡ್ಕೊಂಡು ಹೋಗ್ತಾ ಇರೋಣ. ಓಕೆ, ಸೊ ಮೋರ್ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟು ಸೇಮ್ ಆ ಫೀಲ್ಡಲ್ಲಿ ಇರೋದು ಕ್ರೋಮಿಯಂ, ಮಾಲಿಬ್ಡಿನಮ್, ಟಂಗ್ಸ್ಟನ್ ಬಂದು ಸೇರಿಕೊಳ್ಳುತ್ತೆ. ಓಕೆ, ಕಮಿಂಗ್ ಟು ನೆಕ್ಸ್ಟ್, ಸ್ಟ್ಯಾಂಡರ್ಡ್ ಎಲೆಕ್ಟ್ರಾನ್ ಪೊಟೆನ್ಷಿಯಲ್. ವಾಟ್ ಇಸ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರಾನ್ ಪೊಟೆನ್ಷಿಯಲ್ ಅಂತ ಕೇಳಿದ್ರೆ, ಸೊ ಒಂದು ಎಲಿಮೆಂಟಿಂದ ನಾವು ಯಾವ ಥರ ಎಲೆಕ್ಟ್ರಿಸಿಟಿಯನ್ನು ಬಿಲ್ಡಪ್ ಮಾಡ್ತೀವಿ, ಇದನ್ನು ನಾವು ಯಾವ ಚಾಪ್ಟ್ರಲ್ಲಿ ತಿಳ್ಕೊಂಡ್ವಿ? ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಅಲ್ವಾ. ಸೊ ಸ್ಟ್ಯಾಂಡರ್ಡ್ ಎಲೆಕ್ಟ್ರಾನ್ ಪೊಟೆನ್ಷಿಯಲ್ ಯಾಕೆ ಸರ್ ಇಲ್ಲಿ ಸ್ಟ್ಯಾಂಡರ್ಡ್ ಎಲೆಕ್ಟ್ರಾನ್ ಪೊಟೆನ್ಷಿಯಲ್ ಬಂತು ಅಂದರೆ, ಇದೆಲ್ಲ ಮೆಟಲ್ಸ್ ಅಂದಮೇಲೆ ಅದೆಲ್ಲ ಬರಲೇಬೇಕು ಅಲ್ವಾ. ಈಗ ಸ್ಟ್ಯಾಂಡರ್ಡ್ ಎಲೆಕ್ಟ್ರಾನ್ ಪೊಟೆನ್ಷಿಯಲ್ ಒಂದು ಎಲೆಕ್ಟ್ರಾನ್, ಅಂದರೆ ಗೊತ್ತಲ್ವಾ? ಏನು ಅಂದರೆ ಗರ್ಲ ಅಲ್ಲ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರಾಡ್ನ ನಾವೇನಂತ ಕರಿತೀವಿ? ಅಂತ ಕರಿತೀವಿ. ಅದೆಲ್ಲ ಗೊತ್ತಿರೋಂಥ ವಿಷಯನೇ ಅಲ್ವಾ. ಸೊ ಈ ಶೀನ ಇಟ್ಕೊಂಡು ಅದರದೇ ಆದಂಥ ಮೆಟಲ್ನ ಇಟ್ಟು ಏನು ಮಾಡಿದ್ದಾರೆ, ಎಲೆಕ್ಟ್ರಾನ್ ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡಿ ಬಂದಿರೋಂಥ ಗ್ರಾಫಿಕಲ್ ವ್ಯಾಲ್ಯೂ ಇದು. ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಹೆಂಗೆ ಮಾಡಿರ್ತಾರೆ? ನರ್ಸ್ಟ್ ಈಕ್ವೇಷನ್ ಅಪ್ಕ ಇದೆಯಾ? 0.059 ಡಿವೈಡೆಡ್ ಬೈ n ಇಂಟು ಲಾಗ್ ಆಫ್ ಆಕ್ಸಿಡೇಷನ್ ಬೈ ರಿಡಕ್ಷನ್. ಆ ಒಂದು ಕ್ಯಾಲ್ಕುಲೇಷನ್ಸ್ನ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ವ್ಯಾಲ್ಯೂನ ಕಂಡುಹಿಡಿದಿರ್ತಾರೆ. ಸೊ ಎರಡಕ್ಕೂ ಗ್ರಾಫ್ ಹಾಕ್ತಾರೆ. ಇಲ್ಲಿ ನೋಡಿ ಒಂದು ನಿಮಿಷ. ಸೊ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂಸು ಮತ್ತು ಅಬ್ಸಾರ್ಬ್ಡ್ ವ್ಯಾಲ್ಯೂಸ್ ಅಂತ ಇದೆ. ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂಸ್ ರೆಡ್ಡಲ್ಲಿದೆ, ಅಬ್ಸಾರ್ಬ್ಡ್ ವ್ಯಾಲ್ಯೂಸ್ ರೆಡ್ಡಲ್ಲಿದೆ, ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂಸು ಗ್ರೀನಲ್ಲಿದೆ ಅಂತ ಅನ್ಕೊಂಡು ಅಲ್ಲಿ ಕಲರ್ ಚೇಂಜ್ ಆಗಿದೆ, ನೋ ವರೀಸ್. ಓಕೆ, ಇಲ್ಲಿ ನೋಡಿ. ಸೊ ನೆಗೆಟಿವ್ ಡೌನ್ ಆಯಿತು, ಇನ್ನೂ ನೆಗೆಟಿವ್ ಆಯಿತು, ಪಾಸಿಟಿವ್. ಸೊ ನೀವು ಒಂದು ಅರ್ಥ ಮಾಡ್ಕೋಬೇಕು, ಯಾವ ಮೆಟಲ್ಗೆ ಎಲೆಕ್ಟ್ರಾನ್ ಪೊಟೆನ್ಷಿಯಲ್ ನೆಗೆಟಿವಲ್ಲಿ ಇರುತ್ತೋ ಅದು ತುಂಬಾ ರಿಯಾಕ್ಟಿವ್ ಅಂತ ಅರ್ಥ. ಇಫ್ ದಿ ಎಲೆಕ್ಟ್ರಾನ್ ಪೊಟೆನ್ಷಿಯಲ್ಸ್ ವ್ಯಾಲ್ಯೂ ಇಸ್ ಇನ್ ನೆಗೆಟಿವ್, ದೆನ್ ದ ಮೆಟಲ್ ಇಸ್ ವೆರಿ ರಿಯಾಕ್ಟಿವ್. ಓಕೆ, ಪಾಸಿಟಿವ್ ಇತ್ತು ಅಂದರೆ ಸ್ಟೇಬಲ್ ಅಂತ ಅರ್ಥ. ಎಷ್ಟು ನೆಗೆಟಿವ್ ಇರುತ್ತೋ ಮೆಟಲ್ ಅಷ್ಟೇ ನೆಗೆಟಿವ್ ಅಂತ ಅರ್ಥ. ಅಷ್ಟೇ ಬೇಗ ಆಕ್ಸಿಡೇಷನ್ಗೆ ಅಂಡರ್ ಆಗಿಬಿಡುತ್ತದು, ಅಷ್ಟು ಬೇಗ ಆಕ್ಸಿಡೇಷನ್ ಆಗಿ ಎಲೆಕ್ಟ್ರಾನ್ ಕೊಟ್ಬಿಡುತ್ತೆ ಆಚೆ. ನೆಗೆಟಿವ್ ಇದ್ದಷ್ಟು, ಪಾಸಿಟಿವ್ ಇದ್ದಷ್ಟು ಎಲೆಕ್ಟ್ರಾನ್ಸ್ನ ತೊಗೊಂಡು ರಿಡಕ್ಷನ್ ಆಗಿ ಮೆಟಲ್ಸ್ ಫಾರ್ಮೇಷನ್ ಆಗುತ್ತೆ. ಜ್ಞಾಪಕ ಇದೆಯಾ? ಜಿಂಕ್ ಮತ್ತು ಕಾಪರ್ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ನಾವು ಓದ್ತಾ ಇದ್ವಿ. ಸೊ ಜಿಂಕ್ ಮತ್ತು ಕಾಪರಲ್ಲಿ ನೀವು 2 ಬೀಕರ್ ತಗೊಂಡು, ಇಲ್ಲೊಂದು ಬೀಕರ್ ತಗೊಂಡು, ಸೊ ಇಲ್ಲಿ ಜಿಂಕ್ ನೈಟ್ರೇಟ್ ZnNO3, ಇಲ್ಲಿ ಕಾಪರ್ ನೈಟ್ರೇಟ್ CuNO3, ಕಾಪರ್ ನೈಟ್ರೇಟ್ ಅಲ್ವಾ. ಸೊ ಇಲ್ಲಿ ಜಿಂಕ್ ರಾಡ್ ಇಟ್ಟು, ಇಲ್ಲಿ ಕಾಪರ್ ರಾಡ್ನ ಇಟ್ಟು, ಸೊ ಇದು ಜಿಂಕ್ ರಾಡು, ಇಲ್ಲಿ ಕಾಪರ್ ರಾಡು. ಇದನ್ನು ಒಂದು ವೋಲ್ಟ್ ಮೀಟ್ರಿಗೆ ನೀವು ಕನೆಕ್ಟ್ ಮಾಡಿದ್ರೆ ನಿಮಗೆ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ ಅಲ್ವಾ. ಸೊ ಇದು ಸಾಲ್ಟ್ ಬ್ರಿಡ್ಜ್ನ ಹಾಕಿರ್ತೀವಿ ಎಲೆಕ್ಟ್ರಿಕ್ ನ್ಯೂಟ್ರಿಲಿಟಿ ಮೇಂಟೈನ್ ಮಾಡೋಕ್ಕೆ. ಸೊ ಕರೆಂಟ್ ಈ ಕಡೆ ಫ್ಲೋ ಆಗುತ್ತೆ ಅಲ್ವಾ. ಸೊ ಯಾಕೆ ಅಂದರೆ ಇದು ಆಕ್ಸಿಡೇಷನ್ ಅಂಡರ್ಗೋ ಆಗುತ್ತೆ, ಇದು ರಿಡಕ್ಷನ್ ಅಂಡರ್ಗೋ ಆಗುತ್ತೆ ಅಲ್ವಾ. ಸೊ ಇದು ಸೊಲ್ಯೂಷನ್ಗೆ ಮೆಲ್ಟ್ ಆಗುತ್ತೆ, ಇದು ಸೊಲ್ಯೂಷನ್ ಇರೋ ಕಾಪರ್ ಅಸೋಸಿಯೇಟ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ಕರೆಂಟ್ ಬರುತ್ತೆ. ಸೊ ಅಲ್ಲಿ ನೀವು ನೋಡಿದ್ರೆ ಜಿಂಕ್ಗೆ ನೆಗೆಟಿವ್ ಎಲೆಕ್ಟ್ರಾನ್ ಪೊಟೆನ್ಷಿಯಲ್ ಇರುತ್ತೆ, ಕಾಪರ್ಗೆ ಪಾಸಿಟಿವ್ ಎಲೆಕ್ಟ್ರಾನ್ ಪೊಟೆನ್ಷಿಯಲ್ ಬರುತ್ತೆ. ಸೊ ಎಲೆಕ್ಟ್ರಾನು ಇಲ್ಲಿಂದ ಈ ಕಡೆ ಫ್ಲೋ ಆಗುತ್ತೆ. ಕ್ಲಿಯರ್ ಅಲ್ವಾ. ಸೊ ಅದನ್ನ ನಾವು ಡೈರೆಕ್ಟಾಗಿ ಇಲ್ಲಿ ಸ್ಟಡಿ ಮಾಡ್ಬೋದು. ನೋಡಿ ಇಲ್ಲಿ ನೋಡಿ, ಜಿಂಕ್ ಎಲ್ಲಿದೆ? ಇಲ್ಲಿದೆ ನೋಡಿ. ಜಿಂಕ್ದು ವ್ಯಾಲ್ಯೂ ಎಷ್ಟಿದೆ ನೋಡಿ. ಜಿಂಕ್ದು ವ್ಯಾಲ್ಯೂ ಆಲ್ಮೋಸ್ಟ್ -0.1 ಅಂತಲೇ ಅನ್ಕೊಳ್ಳೋಣ. -1 ಎಲೆಕ್ಟ್ರಾನ್ ಇದೆ. ಅದೇ ಕಾಪರ್ಗೆ ನೋಡಿ, ಕಾಪರ್ಗೆ ಎಷ್ಟಿದೆ? ಕಾಪರ್ಗೆ +0.1 ಏನೋ ಇದೆ. ಸೊ ಇದರಲ್ಲಿ ಯಾವುದು ತುಂಬ ಎಲೆಕ್ಟ್ರೋನೆಗೆಟಿವ್ ಅಂದರೆ ಜಿಂಕು, ಲೆಸ್ ಎಲೆಕ್ಟ್ರೋನೆಗೆಟಿವ್ ಅಂದರೆ ಕಾಪರು. ಸೊ ಜಿಂಕ್ ಏನಾಗುತ್ತೆ? ಮೆಲ್ಟ್ ಆಗುತ್ತೆ, ಕಾಪರ್ ಅಸೋಸಿಯೇಟ್ ಆಗುತ್ತೆ.
ಅರ್ಥ ಆಗ್ತಿದೆಯಾ? ಸೊ ಅದೆಲ್ಲ ಒಂದು ಕಡೆ ಇರಲಿ. ಸೊ ಇಲ್ಲಿ ನೀವು ಸ್ಟಡಿ ಮಾಡಬೇಕಾಗಿರೋದು ಏನಂದರೆ, ಈ ಒಂದು ಗ್ರಾಫ್ ಕಾಣಿಸ್ತಿದೆಯಾ, ಇಲ್ಲಿ ಮಾತ್ರ ವೇರಿಯೇಷನ್ ಆಗ್ತಿದೆ ನೋಡಿ. ಸೊ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂಸ್ ಮತ್ತು ಅಬ್ಸರ್ವ್ಡ್ ವ್ಯಾಲ್ಯೂಸಲ್ಲಿ ವಿ ಹ್ಯಾವ್ ಕ್ವೈಟ್ ಡಿಫ್ರೆನ್ಸ್ ಎಷ್ಟಿದೆ ನೋಡಿ. ಸೊ ಇದು ಯಾಕೆ ಬಂತು ಅಂತ ಕೇಳಿದ್ರೆ, ಸಮ್ ಕೆಮಿಕಲ್ ಚೇಂಜಸ್ ಆ ಮೆಟಲ್ಸಲ್ಲಿ ಸಮ್ ಕೆಮಿಕಲ್ ಚೇಂಜಸ್ ಮೋಸ್ಟ್ ಪ್ರಾಬಬ್ಲಿ ಅಸೋಸಿಯೇಷನ್ ಆಗಿರಲಿ ಡಿಸೋಸಿಯೇಷನ್ ಆಗಲಿ ಬೇರೆ ಥರ ಆಗಿರುತ್ತೆ. ಅದಕ್ಕೆ ಇದು ಇಷ್ಟು ಗ್ಯಾಪ್ ಬರುತ್ತೆ. ಇದು ಟಾಪಿಕ್ ಆ್ಯಕ್ಚುಲಿ ನಮಗಿಲ್ಲ, ಬಟ್ ನಾನು ಹೇಳಿರ್ತೀನಿ ಇಷ್ಟು ಗ್ಯಾಪ್ ಏನಿಗೆ ಬಂತು ಅಂತ. ಡ್ಯೂ ಟು ಸಮ್ ಕೆಮಿಕಲ್ ಚೇಂಜಸ್ ಇನ್ ದ ಮೆಟಲ್. ಎಸ್, ಗುಡ್. ಸೊ ಬನ್ನಿ ನೆಕ್ಸ್ಟ್ಗೆ ಹೋಗೋಣ. ಸೊ ಇದೆಲ್ಲ ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸು. ಸೊ ಎಲ್ಲ ಎಲಿಮೆಂಟ್ಸ್ಗೂ ಒಂದು ಎಲೆಕ್ಟ್ರಾಯ್ಡ್ ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡಿದ್ದಾರೆ, ಬಟ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರಾಯ್ಡ್ನ ಇಟ್ಕೊಂಡು. ಸೊ ವ್ಯಾಲ್ಯೂಸ್ ಎಲ್ಲ ನೀವು ನೋಡ್ಬೋದು. ಸೊ ನಿಕ್ಕಲ್, ಜಿಂಕ್, ಮೆಗ್ನೀಷಿಯಮ್ ನೋಡಿ, ಮೆಗ್ನೀಷಿಯಮ್ಗೆ ಎಷ್ಟಿದೆ. ಸೊ ಜಸ್ಟ್ ಒಂದು ಟೈಟ್ರೇಟೆಡ್ ವ್ಯಾಲ್ಯೂಸ್ ಅಷ್ಟೇ. ಸೊ ಒಂದು ಗ್ಲಾನ್ಸ್ ಇರಲಿ. ಸೊ ಇದೆಲ್ಲ ನೀವು ತಲೆಯಲ್ಲಿ ಇಟ್ಕೋಬೇಕೋ ನೆಸೆಸಿಟಿ ಇಲ್ಲ. ಏನಾದರೂ ಪ್ರಾಬ್ಲಮ್ ಬಂತು ಅಂದ್ರೂ ಅವ್ರು ಕ್ವಶನಲ್ಲಿ ಕೊಟ್ಟಿರ್ತಾರೆ ಎಲೆಕ್ಟ್ರಾಯ್ಡ್ ಪೊಟೆನ್ಷಿಯಲ್ ಎಷ್ಟಿದೆ ಅಂತ. ಸೊ ಏನು ತಲೆಯಲ್ಲಿ ಕೆಡ್ಸ್ಕೊಳ್ಳೋಂಗಿಲ್ಲ, ನೀವು ಸುಮ್ಮನೆ ಅರ್ಥ ಮಾಡ್ಕೋಬೇಕು ಅಷ್ಟೇ. ಎಲೆಕ್ಟ್ರಾಯ್ಡ್ ಪೊಟೆನ್ಷಿಯಲ್ ನೆಗೆಟಿವ್ ಇತ್ತು ಅಂದರೆ ಅದು ಮೆಟಲ್ ಯಾವ ಥರ ಆಗುತ್ತೆ, ಎಲೆಕ್ಟ್ರಾಯ್ಡ್ ಪೊಟೆನ್ಷಿಯಲ್ ಪಾಸಿಟಿವ್ ಇದ್ದರೆ ಆ ಮೆಟಲ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು. ಇದನ್ನೆಲ್ಲ ತಲೆಯಲ್ಲಿ ಇಟ್ಕೋಬೇಕನ್ನೋ ನೆಸೆಸಿಟಿ ಇಲ್ಲ, ಇದೆಲ್ಲ ಕೊಡ್ತಾರೆ ನಿಮಗೆ. ಓಕೆ, ಸೊ ಬನ್ನಿ ನೆಕ್ಸ್ಟ್ ಹೋಗೋಣ ಮುಂದೆ. ಎಸ್, ಕಮಿಂಗ್ ಟು ನೆಕ್ಸ್ಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಏನಿದು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅಂದರೆ? ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅಂದರೆ ಒಂದು ಮ್ಯಾಗ್ನೆಟ್ ಅಂದರೆ ಗೊತ್ತಲ್ವ ಎಲ್ರಿಗೂ. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಸೊ ಮ್ಯಾಗ್ನೆಟ್ ಅಂದರೆ ಏನು? ವೆನ್ ಮೆಟಲ್ಸ್ ಕಮ್ ಅಕ್ರಾಸ್ ಮ್ಯಾಗ್ನೆಟ್ ದೇ ಗೆಟ್ ಅಟ್ರಾಕ್ಟೆಡ್ ಅಲ್ವಾ. ಮ್ಯಾಗ್ನೆಟ್ ಅನ್ನೋದು ಒಂದು ಮ್ಯಾಗ್ನೆಟಿಕ್ ರೇಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಮೆಟಲ್ಸ್ ಅದ್ರ ಜೊತೆ ಬಂದರೆ ಇಂಟ್ರಾಕ್ಟ್ ಆಗುತ್ತೆ, ಮೆಟಲ್ಸ್ ಮಾತ್ರ. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ 3 ಥರ ನಾವು ಕ್ಲಾಸಿಫೈ ಮಾಡ್ಬೋದು. ಒಂದು ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್ ಅಂತ. ಒಂದು ಸಬ್ಸ್ಟೆನ್ಸ್ನ ಅದರದ್ದು ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಇಟ್ಕೊಂಡು 3 ಥರ ನಾವು ವಿಭಿನ್ನವಾಗಿ ಅದನ್ನು ಬೇರೆ ಮಾಡ್ಬೋದು. ಸೊ ಡಯಾಮ್ಯಾಗ್ನೆಟಿಕ್ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆಗೆ ಯಾವುದೇ ಥರ ಸಂಬಂಧ ಇಲ್ಲ, ಯಾವುದೇ ಥರ ರಿಯಾಕ್ಷನ್ ಇಲ್ಲ. ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲದೆ ಹೋಗಲಿ, ಅದು ಯಾವುದೇ ಥರ ರಿಯಾಕ್ಟ್ ಆಗಿಲ್ಲ ಅಂದರೆ ಅಂಥ ಎಲಿಮೆಂಟ್ನ ನಾವು ಡಯಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಪ್ಯಾರಾಮ್ಯಾಗ್ನೆಟಿಕ್ ಅಂದರೆ ಆ ಒಂದು ಮ್ಯಾಗ್ನೆಟಿನ ಒಂದು ಫೀಲ್ಡಿಂದ ಆ ಒಂದು ಸಬ್ಸ್ಟೆನ್ಸ್ಗೆ ಏನಾದರೂ ಎಫೆಕ್ಟ್ ಆಯಿತು ಅಂದರೆ, ಅಥವಾ ಏನಾದರೂ ಒಂದು ಬದಲಾವಣೆ ಸ್ವಲ್ಪ ಚೇಂಜಸ್ ಆಯಿತು ಅಂದರೆ ಅಂಥ ಎಲಿಮೆಂಟನ್ನು ನಾವು ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಫೆರೋಮ್ಯಾಗ್ನೆಟಿಕ್ ಅಂದರೆ ಆ ಮ್ಯಾಗ್ನೆಟಿಂದ ಬರುವಂಥ ಆ ಒಂದು ಮ್ಯಾಗ್ನೆಟಿಕ್ ರೇಸ್ನ ತುಂಬ ಸ್ಟ್ರಾಂಗ್ ಆಗಿ ಎಫೆಕ್ಟ್ ಆಯಿತು ಅಂದರೆ ಅಂಥ ಒಂದು ಎಲಿಮೆಂಟನ್ನು ನಾವು ಫೆರೋಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಡಯಾಮ್ಯಾಗ್ನೆಟಿಗೆ ಒಂದು ಎಕ್ಸಾಂಪಲ್ಲು ಆಕ್ಸಿಜನು, ನೈಟ್ರೋಜನು, ಸಲ್ಫರ್ ಅವೆಲ್ಲ ಯಾವುದೇ ಥರ ಮ್ಯಾಗ್ನೆಟ್ ಜೊತೆ ರಿಯಾಕ್ಟ್ ಆಗಲ್ಲ ಗ್ಯಾಸಿಯಸ್ ಫಾರ್ಮಲ್ಲಿ. ಪ್ಯಾರಾಮ್ಯಾಗ್ನೆಟಿಗೆ ಸಹ ಎಕ್ಸಾಂಪಲು ಮೆಟಲ್ಸು, ಫ್ಯೂ ಮೆಟಲ್ಸು. ಫೆರೋಮ್ಯಾಗ್ನೆಟಿಕ್ ಎಕ್ಸಾಂಪಲ್ ಐರನು. ಒಂದು ಕಬ್ಬಣನ ತೊಗೊಂಡೋಗ್ಬಿಟ್ಟು ಮ್ಯಾಗ್ನೆಟ್ ಹತ್ತ ಇಟ್ಟರೆ ಕಂಪ್ಲೀಟಾಗಿ ಅಂಟ್ಕೊಂಡ್ಬಿಡುತ್ತೆ ಅಲ್ವಾ. ಸೊ ಆ ಥರ. ಸೊ ಮ್ಯಾಗ್ನೆಟಲ್ಲಿ ಡಯಾಮ್ಯಾಗ್ನೆಟಿಕ್ಕು, ಪ್ಯಾರಾಮ್ಯಾಗ್ನೆಟಿಕ್ಕು ಮತ್ತು ಫೆರೋಮ್ಯಾಗ್ನೆಟಿಕ್ ಅಂತ ಬರುತ್ತೆ. ಇಲ್ಲಿ ಒಂದು ದೃಶ್ಯ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸೊ ಒಂದು ಪ್ಲಾಸ್ಟಿಕ್ ಟ್ಯೂಬಲ್ಲಿ ಒಂದು ಪ್ಯಾರಾನೋ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ನ ಇಟ್ಬಿಟ್ಟು ನೋಡಿ ಒಂದು ಮ್ಯಾಗ್ನೆಟ್ನ ಹತ್ರ ತರ್ತಾರೆ. ನೋಡಿ ಯಾವ ಥರ ಒಂದು ಅಟ್ರಾಕ್ಷನ್ ಆಗುತ್ತೆ. ಸೊ ಈ ಸಬ್ಸ್ಟೆನ್ಸ್ ಒಳಗಡೆ ಏನು ತುಂಬಿಸಿದಾರೋ ಸೊ ಅದು ಪ್ಯಾರಾಮ್ಯಾಗ್ನೆಟಿಕ್ ಆಗಿರುತ್ತೆ. ಯಾಕಂದರೆ ತುಂಬ ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಆಗ್ತಿದೆ. ಸೊ ಪ್ಯಾರಾಮ್ಯಾಗ್ನೆಟಿಕ್ಗೆ ನಾವು ಕ್ಲಾಸಿಫೈ ಮಾಡ್ಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಪ್ರಾಪರ್ಟೀಸಲ್ಲಿ. ಸೊ ಇದರಲ್ಲಿ ಪ್ರಾಪರ್ಟೀಸ್ನ ಸ್ಟಡಿ ಮಾಡ್ಕೊಂಡು ಹೋದರೆ, ಸೊ ಇಲ್ಲಿ ಒಂದು ಕಾನ್ಸೆಪ್ಟ್ನ ನೀವು ಅರ್ಥ ಮಾಡ್ಕೋಬೇಕು. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಜಾಸ್ತಿ ಇದ್ದಷ್ಟು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೋ ಅಷ್ಟೇ ಮ್ಯಾಗ್ನೆಟಿಕ್ ಪ್ರಾಪರ್ಟಿನೂ ಜಾಸ್ತಿ ಇರುತ್ತೆ. ಅದನ್ನು ನಾವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತಲೂ ಕರಿತೀವಿ. ಓಕೆ, ಇವಾಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿ, ಒಂದು ತಲೆಯಲ್ಲಿ ಇಟ್ಕೋಬೇಕು ನೀವು. ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನೋದು ಆಟಮ್ದು ಸ್ಟೇಬಿಲಿಟಿ ಫಾರ್ಮಲ್ಲಿ ಇದ್ದಾಗ ಬರೆಯೋದಲ್ಲ, ಅದರದ್ದು ಆಕ್ಸಿಡೇಷನ್ ಸ್ಟೇಟಲ್ಲಿ ಇದ್ದಾಗಲೂ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರೀಲಿಕ್ಕೆ ನಮಗೆ ಗೊತ್ತಿರಬೇಕು. ಗೊತ್ತಾಗ್ತಿದೆ ಹೇಳೋದು? ಸೊ ಇಲ್ಲಿ ಬಹ್ಯಾಟ್ ಹೊಡೆಯೋಕ್ಕೆಲ್ಲ ಪಾಸಿಬಿಲಿಟಿ ಇಲ್ಲ, ಬಿಡ್ಸಕ್ಕೆ ಬಂದಿರಬೇಕಷ್ಟೇ ನಿಮಗೆ. ಆ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಅವರು ಯಾವುದೇ ಒಂದು ಆಕ್ಸಿಡೇಷನ್ ಸ್ಟೇಟ್ ಕೊಟ್ಟರು ಆ ಬಿಡಿಸೋವಂಥ ಒಂದು ವಿದ್ಯೆನ ನೀವು ಕಲ್ತ್ಕೋಬೇಕು ಅಷ್ಟೇ. ಅದೊಂದು ಕಲ್ತ್ಕೊಂಡ್ಬಿಟ್ರೆ ಸಾಕು. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಎಷ್ಟು ಅನ್ಪೇರ್ ಎಲೆಕ್ಟ್ರಾನ್ಸ್ ಇರುತ್ತೋ ಅಷ್ಟೇ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಏನಿರುತ್ತೆ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ, ಕ್ರೋಮಿಯಂ, ಮಾಲಿಬ್ಡಿನಮ್, ಜಿಂಕ್ಗೆ ಸೊ 6 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದಕ್ಕೆ ಇದು ಪ್ಯಾರಾಮ್ಯಾಗ್ನೆಟಿಕ್ಕು. ಎಷ್ಟಿದೆ ಅಲ್ಲಿ 5 ಪೇರ್ಸ್ ಇದೆ ಪ್ಯಾರಾಮ್ಯಾಗ್ನೆಟಿಕ್ಕು. ಇಲ್ಲಿ ಅನ್ಪೇರ್ ಎಲೆಕ್ಟ್ರಾನ್ಸೇ ಇಲ್ಲ. ಸೊ ಇದು ಡಯಾಮ್ಯಾಗ್ನೆಟಿಕ್ಕು. ಅಂದರೆ ಡಯಾಮ್ಯಾಗ್ನೆಟಿಕ್ ಅಂದರೆ ಏನು ಗಾಳಿಯಲ್ಲಿ ಆರೋಗಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ಟರೆ ಅದು ಎಫೆಕ್ಟ್ ಆಗಲ್ಲ.
ಸೊ ಎಲೆಕ್ಟ್ರಾನ್ಸು ಸಿಂಗಲ್ ಆಗಿದ್ದರೆ ಈ ಎಲೆಕ್ಟ್ರಾನು ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಇಂಟ್ರಾಕ್ಟ್ ಆಗುತ್ತೆ. ಎಲೆಕ್ಟ್ರಾನ್ಗೆ ಏನಾದರೂ ಇನ್ನೊಂದು ಎಲೆಕ್ಟ್ರಾನ್ ನಾವು ಹಾಕ್ಬಿಟ್ರೆ ಅದು ನೋಡಿ, ಇದು ಮೈನಸ್ ಸ್ಪಿನ್ನಲ್ಲಿರುತ್ತೆ, ಇದು ಪ್ಲಸ್ ಸ್ಪಿನ್ನಲ್ಲಿರುತ್ತೆ. ಇದು ಆ್ಯಂಟಿ ಕ್ಲಾಕ್ ವೈಸ್, ಇದು ಕ್ಲಾಕ್ ವೈಸ್ ಸ್ಪಿನ್ನಲ್ಲಿರುತ್ತಲ್ವಾ. ಸೊ ಕ್ಲಾಕು ಆ್ಯಂಟಿ ಕ್ಲಾಕು ಸೇರಿ 0 ಆಗಿಬಿಡುತ್ತೆ ಓವರ್ ಆಲ್ ಫೋರ್ಸು. ಅದಕ್ಕೆ ಎಲೆಕ್ಟ್ರಾನ್ ಪೇರಪ್ ಆಗಿಬಿಟ್ರೆ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ಕೊಂಡಿರುತ್ತೆ, ಯಾವುದೇ ಥರದ್ದು ಇಂಟ್ರಾಕ್ಷನ್ ಆಗಲ್ಲ. ಅದೇ ಎಲೆಕ್ಟ್ರಾನ್ಸ್ನ ನೀವೇನಾದರೂ ಸಿಂಗಲ್ ಆಗಿ ಬಿಟ್ಬಿಟ್ರೆ ಅದು ಎಯ್ದರ್ ಆ್ಯಂಟಿ ಕ್ಲಾಕ್ ವೈಸ್ ತಿರುಗುತ್ತೆ ಅಥವಾ ಕ್ಲಾಕ್ ವೈಸ್ ಆದರೂ ತಿರುಗುತ್ತೆ. ಸೊ ಈ ಥರ ತಿರುಗ್ತಿದ್ದಾಗ ಬೇರೆ ಏನಾದರೂ ಎಕ್ಸ್ಟರ್ನಲ್ ಫೋರ್ಸ್ ಬಂತು ಅಂದರೆ ಅದ್ರ ಜೊತೆ ಅದು ರಿಯಾಕ್ಟ್ ಆಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಎಸ್. ನೆಕ್ಸ್ಟು ಅದೇ ನಾನು ಹೇಳಿದ್ನಲ್ಲ ಅಬೌಟ್ ಸ್ಪಿನ್ ಆಕ್ಸಸ್ ನ್ಯೂಕ್ಲಿಯಸ್ ಅದರದಲ್ಲೇ. ಸೊ ಇದರಲ್ಲಿ ನಮಗೆ ಇಂಪಾರ್ಟೆಂಟ್ ಬರಬೇಕಾಗಿರೋದು ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಎಲೆಕ್ಟ್ರಾನ್, ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಎ ಎಲಿಮೆಂಟು. ಸೊ ಮ್ಯೂ ಅನ್ನೋದು ಮ್ಯಾಗ್ನೆಟಿಕ್ ಮೊಮೆಂಟು. ಮ್ಯಾಗ್ನೆಟಿಕ್ ಮೊಮೆಂಟ್ ಮ್ಯೂ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಎನ್ ಆಫ್ ಎನ್ ಪ್ಲಸ್ 1 ಎನ್ ಪ್ಲಸ್ 2 ಸಾರಿ ಎನ್ ಆಫ್ ಎನ್ ಪ್ಲಸ್ 2. ಸೊ ಅಂಡರ್ ರೂಟ್ ಆಫ್ ಎನ್ ಆಫ್ ಎನ್ ಪ್ಲಸ್ 2ನ ನಾವು ಮ್ಯಾಗ್ನೆಟಿಕ್ ಮೊಮೆಂಟ್ ಅಂತ ಕರಿತೀವಿ. ಸೊ ಇಟ್ ಈಸ್ ಯೂಸ್ಡ್ ಬೈ ಬೋರ್ ಮೆಗಟಾನ್. ಎನ್ ಏನಾದರೂ ಪಾಸಿಟಿವ್ ಬಂತು ಅಂದರೆ ಅದು ಪ್ಯಾರಾಮ್ಯಾಗ್ನೆಟಿಕ್ಕು. ಮ್ಯೂ ಏನಾದರೂ ಪಾಸಿಟಿವ್ ಬಂತು ಅಂದರೆ ನೋಡಿ, ಮ್ಯೂ ಏನಾದರೂ ಪಾಸಿಟಿವ್ ಬಂತು ಅಂದರೆ ಅದು ಪ್ಯಾರಾಮ್ಯಾಗ್ನೆಟಿಕ್ಕು. ಮ್ಯೂ ಏನಾದರೂ 0 ಬಂತು ಅಂದರೆ ಡಯಾಮ್ಯಾಗ್ನೆಟಿಕ್. ಅರ್ಥ ಆಗ್ತಿದೆಯಲ್ಲ? ಸೊ ವ್ಯಾಲ್ಯೂಸ್ನ ನೋಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಅರ್ಥ ಆಗ್ತಿದೆಯಾ? ಸೊ ಎಸ್. ಸೊ ಇದರಲ್ಲಿ ಒಂದು ಪ್ರಾಬ್ಲಮ್ ಕೂಡ ನಾನು ಸಾಲ್ವ್ ಮಾಡಿಸಿದ್ದೀನಿ, ತಲೆ ಕೆಡಿಸ್ಕೊಬೇಡಿ. ನೆಕ್ಸ್ಟ್ CET ಕ್ವೆಶನ್ಸ್ ನಾವು PUIQs ಬರುತ್ತಲ್ವಾ, ಅದರಲ್ಲಿ ಇನ್ನೂ ನಾವು ನೋಡ್ಕೊಂಡು ಹೋಗ್ತಾ ಇರೋಣ. ಎಸ್. ನೆಕ್ಸ್ಟು ಫಾರ್ಮೇಷನ್ ಆಫ್ ಕಲರ್ಡ್ ಅಯಾನ್ಸ್. ಸೊ ಏನಿದು ಫಾರ್ಮೇಷನ್ ಆಫ್ ಕಲರ್ಡ್ ಅಯಾನ್ಸ್? ಸೊ ಎಲೆಕ್ಟ್ರಾನ್ಸ್ ಇಂಡಿವಿಜುವಲ್ ಇದ್ದಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆನೂ ರಿಯಾಕ್ಟ್ ಆಗುತ್ತೆ, ಸೈಮೆಂಟೇನಿಯಸ್ಲಿ ಕಲರೇಷನ್ ಕೂಡ ಕೊಡುತ್ತೆ. ಇಲ್ಲಿ ನೋಡಿ, ಟೈಟಾನಿಯಂ, ವೆನಿಡಿಯಂ, ಕ್ರೋಮಿಯಂ, ಮ್ಯಾಗ್ನೀಸ್, ಐರನ್, ಕೋಬಾಲ್ಟ್, ನಿಕ್ಕಲ್, ಕಾಪರ್. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಸಿಂಗಲ್ ಎಲೆಕ್ಟ್ರಾನ್ಸ್ ಎಷ್ಟು ಜಾಸ್ತಿ ಇರುತ್ತೋ ಅದೇ ಥರ ಕಲರೇಷನ್ ಕೂಡ ಕೊಡುತ್ತೆ. ಒಂದೊಂದು ಆಕ್ಸಿಡೇಷನ್ ಸ್ಟೇಟು ಒಂದೊಂದು ಕಲರ್ ಕೊಡುತ್ತೆ. ಅದು ಯಾಕೆ ಅಂತಲೂ ನಾನು ಹೇಳ್ತೀನಿ. ಅದನ್ನು D to D ಟ್ರಾನ್ಸಿಷನ್ ಅಂತ ಕರೀತಾರೆ. ಯಾಕಂದರೆ D ಆರ್ಬಿಟಲ್ ತಾನೇ ಎಲೆಕ್ಟ್ರಾನ್ಸ್ ಕಮ್ಮಿ ಇರೋದು. ಸೊ D ಇಂದ Dಗೆ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಜಂಪ್ ಆಗುತ್ತೆ. ಜಂಪ್ ಆದಾಗ ಅದನ್ನು D to D ಟ್ರಾನ್ಸಿಷನ್ ಏನಂತ ಕರೀತಾರೆ, ಇದನ್ನು D to D ಟ್ರಾನ್ಸಿಷನ್ ಅಂತ ಕರೀತಾರೆ. ಏನಂತ ಕರೀತಾರೆ ಇದನ್ನ? D to D ಟ್ರಾನ್ಸಿಷನ್. ಓಕೆ. ಸೊ D to D ಟ್ರಾನ್ಸಿಷನಿಂದ ಡಿಫ್ರೆಂಟ್ ಅಯಾನ್ಸು ಅದ್ರದ್ದು ಡಿಫ್ರೆಂಟ್ ಆಕ್ಸಿಡೇಷನ್ ಸ್ಟೇಟಲ್ಲಿ ಡಿಫ್ರೆಂಟ್ ಕಲರ್ಸನ್ನು ಕೊಡುತ್ತೆ. ಇಲ್ಲಿ ನೋಡಿ ಎಕ್ಸಾಂಪಲ್. ಇಲ್ಲಿ ಇದು ನಾರ್ಮಲ್ ಸ್ಟೇಟು. ಅರ್ಥ ಆಗ್ತಿದೆಯಾ? ಸೊ ಏನಾಗುತ್ತೆ, ಎಲೆಕ್ಟ್ರಾನು ಲೋವರ್ ಎನರ್ಜಿ ಲೆವೆಲ್, ಇದು ಲೋವರ್ ಎನರ್ಜಿ ಲೆವೆಲು, ಇದು ಹೈಯರ್ ಎನರ್ಜಿ ಲೆವೆಲು, E' ಅಂತ ತಗೋತೀನಿ. ಸೊ ಇಲ್ಲಿಂದ ಎಲೆಕ್ಟ್ರಾನ್ ಜಂಪ್ ಆದಮೇಲೆ ವಾಪಸ್ ಬರಬೇಕು. ಎಲೆಕ್ಟ್ರಾನ್ ಜಂಪ್ ಆಗಿಬಿಟ್ಟು ವಾಪಸ್ ಬರಬೇಕಲ್ಲ, ಈ ಡಿಫ್ರೆನ್ಸ್ ಇನ್ ಎನರ್ಜಿ. ಸೊ ಡೆಲ್ಟಾ E ಇಸ್ ಈಕ್ವಲ್ ಟು E2 ಮೈನಸ್ E1 ಅಲ್ವಾ, ನಮ್ಗೆ ಗೊತ್ತಿರೋ ಫಾರ್ಮುಲಾ. ಸೊ ಈ ಎನರ್ಜಿ ಲೆವೆಲ್ ಡಿಫ್ರೆನ್ಸಿಂದ ಏನಾಗುತ್ತೆ, ಎಕ್ಸ್ಟ್ರಾ ರೇಡಿಯೇಷನ್ ಆಚೆ ಬರುತ್ತೆ. ಈ ಎಕ್ಸ್ಟ್ರಾ ರೇಡಿಯೇಷನ್ ನಮಗೆ ವಿಸಿಬಲ್ ಕಲರಾಗಿ ಕಾಣಿಸ್ಕೊಳ್ಳುತ್ತೆ. ಏನು ಕಾಣಿಸ್ಕೊಳ್ಳುತ್ತೆ? ವಿಸಿಬಲ್ ಕಲರಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಅದು ಡಿಫ್ರೆಂಟ್ ಕಲರ್ ಕೊಡುತ್ತೆ. ಅದು ಯಾಕೆ ಅಂದರೆ D to D ಟ್ರಾನ್ಸಿಷನ್. ಓಕೆ. ಸೊ ನೆಕ್ಸ್ಟ್ ಕ್ಯಾಟಲಿಟಿಕ್ ಪ್ರಾಪರ್ಟಿ. ಒಂದೇ ಒಂದು ಎಕ್ಸಾಂಪಲ್ಲು ಕ್ಯಾಟಲಿಟಿಕ್ ಪ್ರಾಪರ್ಟಿಯಲ್ಲಿ ವೆನಿಡಿಯಂ ಪೆಂಟಾಕ್ಸೈಡ್ ಅಂತ ಕರಿತೀವಿ, V2O5. ಇದು ಜ್ಞಾಪಕ ಇಟ್ಕೋಬೇಕು, V2O5. ಸೊ ವೆನಿಡಿಯಮು ವೆರಿ ಗುಡ್ ಕ್ಯಾಟಲಿಸ್ಟ್ ಆಗಿ ರಿಯಾಕ್ಟ್ ಆಗುತ್ತೆ. ಕ್ಯಾಟಲಿಸ್ಟ್ ಅಂದ್ರೆ ಏನಂತ ಗೊತ್ತಿರಬೇಕು. ಕ್ಯಾಟಲಿಸ್ಟ್ ಅಂದರೆ ಒಂದು ರಿಯಾಕ್ಷನ್ನ ಜಾಸ್ತಿನೂ ಮಾಡ್ಬೋದು, ಕಮ್ಮಿನೂ ಮಾಡ್ಬೋದು. ಮತ್ತು ಆ ಕ್ಯಾಟಲಿಸ್ಟು ರಿಯಾಕ್ಷನಲ್ಲಿ ಯಾವುದೇ ಥರ ಇನ್ವಾಲ್ವ್ ಆಗಲ್ಲ, ಬರೀ ಆ ಒಂದು ಚೇಂಜಸ್ ಮಾತ್ರ ಮಾಡಿಬಿಟ್ಟು ವಾಪಸ್ ಆಚೆ ಬಂದುಬಿಡುತ್ತೆ. ಅದನ್ನು ನಾವು ಕ್ಯಾಟಲಿಸ್ಟ್ ಅಂತ ಕರಿತೀವಿ. ಸೊ ಕಾಂಟ್ಯಾಕ್ಟ್ ಪ್ರೋಸೆಸ್ಸಲ್ಲಿ ಮ್ಯಾನುಫ್ಯಾಕ್ಚರಿ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ H2SO4 ಕಾಂಟ್ಯಾಕ್ಟ್ ಪ್ರೋಸೆಸ್ಸಲ್ಲಿ H2SO4ನ ಸಾಲ್ವ್ ಮಾಡಲಿಕ್ಕೆ, H2SO4 ಪ್ರಿಪೇರ್ ಮಾಡಲಿಕ್ಕೆ, ಸೊ ಇಲ್ಲಿ ನೋಡಿ ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಟ್ರೈಆಕ್ಸೈಡಾಗಿ ಕನ್ವರ್ಟ್ ಮಾಡಲಿಕ್ಕೆ ಈ ಒಂದು V2O5ನ ಯೂಸ್ ಮಾಡ್ತೀವಿ. ಏನು ಯೂಸ್ ಮಾಡ್ತೀವಿ? V2O5ನ ಯೂಸ್ ಮಾಡ್ತೀವಿ. ಕಾಣಿಸ್ತಿದೆಯಾ ನಿಮಗೆ V2O5? ಇಲ್ಲಿ ನೋಡಿ, ಇಲ್ಲಿಂದ ಏರು ಸಲ್ಫರ್ ಆಗಿ ಸಲ್ಫರ್ ಡೈಆಕ್ಸೈಡ್ ಆಗಿ ಮಿಕ್ಸರ್ ಆಗಿ ಇಲ್ಲಿ ಹೋಗಿ ವಾಪಸ್ ಹಿಂಗೆ ಬಂದಾಗ ಈ ಡ್ರೈ ಆಕ್ಸಿಜನ್ ಆ್ಯಡ್ ಮಾಡಿಕೊಂಡು ಇಲ್ಲಿ ವೆನಿಡಿಯಂ ಪೆಂಟಾಕ್ಸೈಡ್ನ ಯೂಸ್ ಮಾಡಿರ್ತಾರೆ. ಸೊ ವೆನಿಡಿಯಂ ಪೆಂಟಾಕ್ಸೈಡು ಸಲ್ಫರ್ ಡೈಆಕ್ಸೈಡ್ನ ಸಲ್ಫರ್ ಟ್ರೈಆಕ್ಸೈಡಾಗಿ ಕನ್ವರ್ಟ್ ಆಗಲಿಕ್ಕೆ ಒಂದು ಜಾಗವನ್ನು ಕೊಡುತ್ತೆ, ಸ್ಪೇಸ್ ಕೊಡುತ್ತೆ, ಸರ್ಫೇಸ್ ಏರಿಯಾ ಕೊಡುತ್ತೆ. ಸೊ ಅಲ್ಲಿ ಸಲ್ಫರ್ ಟ್ರೈಆಕ್ಸೈಡ್ ಆಗಿ, ಸೊ ಅಗೇನ್ ಸ್ವಲ್ಪ ಪ್ರೋಸೆಸ್ಸಿಂದ ಆಗಿ ಅದು H2SO4 ಕನ್ವರ್ಟ್ ಆಗುತ್ತೆ. ಅದು ಬೇರೆ ವಿಷಯ, ನಮ್ಗೆ ಅದೆಲ್ಲ ಬಿಡ. ನಮಗೆ ಬೇಕಾಗಿರೋದು ಕಾಂಟ್ಯಾಕ್ಟ್ ಪ್ರೋಸೆಸ್. ಇನ್ ಮ್ಯಾನುಫ್ಯಾಕ್ಚರ್ ಆಫ್ H2SO4 in contact process, vanadium pentoxide is used as a catalyst. So D blocks very good catalyst ಆಗಿರುತ್ತೆ ಅಲ್ವಾ? ಎಸ್. ಬನ್ನಿ ನೆಕ್ಸ್ಟ್ ಹೋಗೋಣ. alloy formation.
ಏನಿದು ಆಲಾಯ್ ಫಾರ್ಮೇಷನ್ ಅಂದರೆ, ಆಲಾಯ್ ಅಂದರೆ ಮಿಕ್ಸ್ಚರ್ ಆಫ್ ಮೆಟಲ್ಸ್. ಒಂದಕ್ಕಿಂತ ಎರಡು ಮೆಟಲ್ಸ್ನ ಮಿಕ್ಸ್ ಮಾಡಿಕೊಂಡು ಒಂದು ಹೊಸ ಮೆಟಲ್ನ ನಾನು ಮಾಡಿದರೆ ಅದನ್ನು ನಾವು ಆಲಾಯ್ ಅಂತ ಕರಿತೀವಿ ಅಲ್ವಾ. ಸೊ ಬೇಗ ಮಾಡ್ಕೊಂಡು ಹೋಗೋಣ. ಸೊ ಏನಕ್ಕೆ ಅಡ್ವಾಂಟೇಜಸ್ ಆಫ್ ಆಲಾಯ್ ಏನಂತ ಕೇಳಿದ್ರೆ, ಮೋರ್ ಸ್ಟಿಫ್ನೆಸ್, ಲೈಟ್ ವೆಯ್ಟ್, ಈಸಿ ಟು ಶೇಪ್, ಮೋರ್ ರೆಸಿಸ್ಟ್ ಟು ಕರೋಷನ್, ಹೈ ಸ್ಟ್ರೆಂತ್, ವೆಯ್ಟ್ ಟು ರೇಷಿಯೋ. ಓಕೆ, ಆಲಾಯ್ಗೆ ಎಕ್ಸಾಂಪಲ್ ಏನನ್ನು ಕೊಡ್ಬೋದು, ಬ್ರಾಝು ಮತ್ತು ಬ್ರಾನ್ಸು, ಕಾಪರ್ ಮತ್ತು ಜಿಂಕು ಎರಡು ಮಿಕ್ಸರಲ್ಲಿ ಬರೋದು ಬ್ರಾಸು. ಅರ್ಥ ಆಗ್ತಿದೆಯಾ? ಸ್ಟೀಲ್ ಕೇಳಿದ್ದೀರಾ, ಸ್ಟೀಲು ಅದು ಕೂಡ ಅಷ್ಟೇ. ಸೊ ಅದರಲ್ಲಿ ಕಾರ್ಬನ್ನು, ಐರನ್ನು ಮತ್ತು ಡಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಒಂದು ಸ್ವಲ್ಪ ಆ್ಯಡ್ ಮಾಡಿರ್ತಾರೆ. ಸೊ ಅದು ಸ್ಟೀಲ್, ಅದು ಕೂಡ ಅಷ್ಟೇ ಆಲಾಯ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಎಸ್. ಒಂದು ಎಕ್ಸಾಂಪಲ್ ನೋಡಿ, ಕ್ರೋಮಿಯಂ ಸ್ಟೀಲ್, ಇದು ಕಾರ್ದು ವೀಲ್ ಎಲ್ಲ ನೋಡಿರ್ತೀರ, ಮ್ಯಾಗ್ ವೀಲ್ ಅಂತ ಕರೀತಾರೆ. ಸೊ ಅದರಲ್ಲಿರುತ್ತೆ. ನೆಕ್ಸ್ಟ್ ವೆನೀಡಿಯಂ ಸ್ಟೀಲ್ ಅಂತ ಇದೆ ನೋಡಿ. ವೆನೀಡಿಯಂ ಸ್ಟೀಲ್ ಅಂದರೆ ವೆನೀಡಿಯಂನ ಸ್ಟೀಲ್ಗೆ ಅಪ್ಲೈ ಮಾಡಿ ಅದನ್ನು ಇನ್ನೂ ಜಾಸ್ತಿ ಸ್ಟ್ರಾಂಗ್ ಆಗಿ ಮಾಡಿರ್ತಾರೆ. ಸೊ ಇದೆಲ್ಲ ಸ್ಪ್ಯಾನರ್ ಅಲ್ವಾ, ಒಂದು ರಸ್ಟ್ ಆಗಿರೋ ನೆಟ್ನೆಲ್ಲ ಇದು ಮಾಡಬೇಕಾದ್ರೆ ಇದೆಲ್ಲ ತುಂಬ ಯೂಸ್ ಆಗಿರುತ್ತೆ, ತುಂಬ ಸ್ಟ್ರಾಂಗ್ ಇರುತ್ತೆ. ಎಸ್. ಓಕೆ, ನೆಕ್ಸ್ಟ್. ಸೊ ಡಿ ಬ್ಲಾಕ್ಸ್ ಎಲಿಮೆಂಟ್ಸಲ್ಲಿ ಇರುವಂಥ ಕ್ರೋಮಿಯಮು ಮತ್ತು ಮ್ಯಾಗ್ನೀಸಿಂದ ಒಂದೆರಡು ಡಿಫ್ರೆಂಟ್ ವೆರಿ ಅಪ್ಲಿಕೇಟಿವ್, ತುಂಬ ಯೂಸ್ಫುಲ್ ಆಗಿರೋ ಕಾಂಪೌಂಡ್ ಎರಡನ್ನ ಸಿಂಥಸಿಸ್ ಮಾಡ್ತೀವಿ. ಒಂದು ಬಂದ್ಬಿಟ್ಟು ಕ್ರೋಮಿಯಂ ಕಾಂಪೌಂಡ್, ಇದನ್ನು ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂತ ಕರಿತೀವಿ. ಇನ್ನು ಒಂದು ಪೊಟ್ಯಾಷಿಯಂ ಪರ್ಮ್ಯಾಗನೇಟ್. ಸೊ ಎರಡು ಕಾಂಪೌಂಡ್ ಆ್ಯಕ್ಚುಲಿ ನೀವು ಲ್ಯಾಬಲ್ಲಿ ಕೂಡ ಯೂಸ್ ಮಾಡ್ತೀರಾ. ಸೊ ಬೇಸಿಕಲಾಗಿ ಇದನ್ನು ವೆರಿ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರೀತಾರೆ. ಸೊ ಟೈಟ್ರೇಷನ್ಗಾಗಿರಲಿ, ಆಕ್ಸಿಡೆಂಟ್ ಆಗಿರಲಿ, ಇದನ್ನು ತುಂಬ ಯೂಸ್ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ನಾನು ಹೇಳ್ತೀನಿ. ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ನಿಮಗೆ ಬೇಕಾದರೆ ಸೊ ದಯವಿಟ್ಟು ಒನ್ ಶಾರ್ಟ್ ವೀಡಿಯೋದಲ್ಲ ಇದೆ, ಹೋಗ್ಬಿಟ್ಟು ಕ್ಲಿಯರಾಗಿ ನೋಡ್ಕೊಂಡ್ಬಂದ್ಬಿಡಿ. ಸೊ ಇದರಲ್ಲಿ ನಾನು ಆದಷ್ಟು ಎಷ್ಟು ಮೇಲ್ನೋಟ್ ಕೇಳೋಕ್ಕಾಗುತ್ತೋ ಅಷ್ಟು ಬೇಗ ನಾನು ಹೇಳ್ಕೊಂಡು ಹೋಗ್ತೀನಿ. ಬಿಕಾಸ್ ನಮಗೆ ಈ ಕ್ಲಾಸಲ್ಲಿ ಕ್ವೆಶನ್ ಸಾಲ್ವ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಅರ್ಥ ಆಗ್ತಿದೆಯಾ? ಎಸ್. ಈಗ ಕ್ರೋಮಿಯಂ ಕಾಂಪೌಂಡ್, ಪೊಟ್ಯಾಷಿಯಂ ಡೈಕ್ರೋಮೇಟ್. ಸೊ ಪೊಟ್ಯಾಷಿಯಂ ಡೈಕ್ರೋಮೇಟ್ ಈಸ್ ಎ ರೆಡ್ ಕ್ರಿಸ್ಟಲ್. ಓಕೆ, ಅದರದ್ದು ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಇರುತ್ತೆ. ಅಮಾರ್ಫಸ್ ಕ್ರಿಸ್ಟಲೈನ್ ಅಂದರೆ ಗೊತ್ತಲ್ವಾ? ಅಮಾರ್ಫಸ್ ಅಂದರೆ ತುಂಬ ಸಾಫ್ಟ್ ಇರುತ್ತೆ, ಕ್ರಿಸ್ಟಲೈನ್ ಅಂದರೆ ಒಂಥರ ಜರಿಯಾಗಿರುತ್ತೆ. ಓಕೆ, ಸೊ ಬ್ರೈಟ್ ರೆಡ್ ಕ್ರಿಸ್ಟಲ್, ವೆರಿ ನಾಟ್ ಹೈಲಿ ರಿಯಾಕ್ಟಿವ್ ಆಕ್ಸಿಡೈಸಿಂಗ್ ಏಜೆಂಟ್. ಓಕೆ, ದಿಸ್ ಇಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಕ್ರೋಮೈಟೋರಿಂದ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಜನರಲ್ ಆಗಿ ಒಂದು ಬೇಸಿಕ್ ಡೆಫಿನೇಷನ್ ಬಿಡಿಸ್ಕೊಂಡ್ಬಂದಿದ್ದೀನಿ ನಾನು ಪ್ರಿಪ್ರೇಷನಲ್ಲಿ. ಸೊ ಫಸ್ಟು ಪೊಟ್ಯಾಷಿಯಂ ಡೈಕ್ರೋಮೇಟ್ನ ಏತ್ರಿಂದ ತೆಗಿತಾರೆ, ಕ್ರೋಮೈಟೋರಿಂದ ತೆಗಿತಾರೆ. ಓಕೆ, ಸೊ ತೆಗೆದಾಗ ಅದು ಯಾವ ಥರ ಇರುತ್ತೆ, ಸೋಡಿಯಂ ಕ್ರೋಮೇಟ್ ಆಗಿರುತ್ತೆ. ಯಾವ ಥರ ಇರುತ್ತೆ ನೋಡಿ, ಪೈರುಸುಲೈಟ್ ಓರಿಂದ ಸೋಡಿಯಂ ಬೈಕಾರ್ಬೇಟ್ನ ಇಟ್ಕೊಂಡು ಆಕ್ಸಿಜನ್ ಜೊತೆ ಅಂದರೆ ರೋಸ್ಟಿಂಗ್ ಪ್ರೋಸೆಸ್ ಮಾಡಿದ್ರೆ ನನಗೆ ಸೋಡಿಯಂ ಕ್ರೋಮೇಟ್ ಸಿಗುತ್ತೆ. ಪೈರುಸುಲೈಟಿಂದ ಸೋಡಿಯಂ ಬೈಕಾರ್ಬನೇಟ್ನ ಆ್ಯಡ್ ಮಾಡಿಕೊಂಡು ರೋಸ್ಟಿಂಗ್ ಮಾಡಿದ್ರೆ, ಆಕ್ಸಿಜನ್ ಆ್ಯಡ್ ಮಾಡೋದಂದ್ರೆ ರೋಸ್ಟಿಂಗ್ ಮಾಡಿದ್ರೆ ನನಗೇನು ಸಿಗುತ್ತೆ, ಐ ಆಮ್ ಗೋಯಿಂಗ್ ಟು ಗೆಟ್ ಸೋಡಿಯಂ ಕ್ರೋಮೇಟ್. ಓಕೆ, ಬೈ ಪ್ರಾಡಕ್ಟ್ ಏನು ನೆಸೆಸಿಟಿ ಇಲ್ಲ. ಸೊ ಸೋಡಿಯಂ ಕ್ರೋಮೇಟ್ನ ನಾನು ಏನು ಮಾಡಬೇಕು, ಸೋಡಿಯಂ ಡೈಕ್ರೋಮೇಟಾಗಿ ಕನ್ವರ್ಟ್ ಮಾಡಬೇಕು. ಸೋಡಿಯಂ ಕ್ರೋಮೇಟ್ನ ಏನು ಮಾಡಬೇಕು, ಸೋಡಿಯಂ ಡೈಕ್ರೋಮೇಟ್ನ ಆಡಬೇಕು. ಅದಕ್ಕೆ ನಾನು ಏನು ಮಾಡ್ಕೋತೀನಿ, H2SO4 ಅಂದರೆ ಅಸಿಡಿಫಿಕೇಶನ್ ಯೂಸ್ ಮಾಡ್ಕೋತೀನಿ. ಸೊ ಸೋಡಿಯಂ ಕ್ರೋಮೇಟ್ನ ಸೋಡಿಯಂ ಡೈಕ್ರೋಮೇಟಾಗಿ ಕನ್ವರ್ಟ್ ಮಾಡೋಕ್ಕೆ ಅಸಿಡಿಫಿಕೇಶನ್ ಮಾಡ್ಕೋತೀನಿ. ಅವಾಗ ಏನಾಗುತ್ತೆ, ಸೋಡಿಯಂ ಡೈಕ್ರೋಮೇಟ್ ಆಗುತ್ತೆ. ಸೊ ಲಾಸ್ಟ್ ಪ್ರೋಸೆಸ್ಸಲ್ಲಿ ಸೋಡಿಯಂ ಡೈಕ್ರೋಮೇಟ್ನ ಪೊಟ್ಯಾಷಿಯಂ ಡೈಕ್ರೋಮೇಟಾಗಿ ಚೇಂಜ್ ಮಾಡಬೇಕು. ಅವಾಗ ನಾನು ಏನು ಯೂಸ್ ಮಾಡ್ಕೋತೀನಿ, KCl. ಏನು ಯೂಸ್ ಮಾಡ್ಕೋತೀನಿ, KCl ಯೂಸ್ ಮಾಡ್ಕೋತೀನಿ, ಪೊಟ್ಯಾಷಿಯಂ ಕ್ಲೋರೈಡ್ ಯೂಸ್ ಮಾಡ್ಕೋತೀನಿ. ಸೊ ಅವಾಗ ಪೊಟ್ಯಾಷಿಯಂ ಡೈಕ್ರೋಮೇಟು K ಜೊತೆಗೆ, ಬಿಕಾಸ್ ನೀವು ಪೊಟ್ಯಾಷಿಯಮ್ಗೂ ಸೋಡಿಯಂಗೂ ಕಂಪೇರ್ ಮಾಡಿದ್ರೆ ಪೊಟ್ಯಾಷಿಯಂ ಹ್ಯಾಸ್ ಮೋರ್ ರಿಯಾಕ್ಟಿವ್. ಓಕೆ, ಪೊಟ್ಯಾಷಿಯಂ ಈಸ್ ಮೋರ್ ರಿಯಾಕ್ಟಿವ್ ದನ್ ಸೋಡಿಯಂ. ಅದಕ್ಕೆ ಪೊಟ್ಯಾಷಿಯಂ ಬೇಗ ಸೋಡಿಯಂನ ರೀಪ್ಲೇಸ್ ಮಾಡಿಬಿಡುತ್ತೆ. ಸೊ ನನಗೇನು ಸಿಗುತ್ತೆ, ಪೊಟ್ಯಾಷಿಯಂ ಡೈಕ್ರೋಮೇಟ್ ಸಿಕ್ಬಿಡುತ್ತೆ. ಅರ್ಥ ಆಗ್ತಿದೆಯಾ? ಸೊ ಪೈರುಸುಲೈಟ್ ಓರಿಂದ ಸೋಡಿಯಂ ಕ್ರೋಮೇಟು, ಸೋಡಿಯಂ ಕ್ರೋಮೇಟಿಂದ ಸೋಡಿಯಂ ಡೈಕ್ರೋಮೇಟು, ಸೋಡಿಯಂ ಡೈಕ್ರೋಮೇಟಿಂದ ಪೊಟ್ಯಾಷಿಯಂ ಡೈಕ್ರೋಮೇಟು. ಸೊ ಮಧ್ಯದಲ್ಲಿ ಏನೇನು ಯೂಸ್ ಮಾಡ್ತೀವಿ, ಸೋಡಿಯಂ ಬೈಕಾರ್ಬನೇಟ್ ಯೂಸ್ ಮಾಡ್ತೀವಿ, ಇಲ್ಲೇನು ಯೂಸ್ ಮಾಡ್ತೀವಿ, ಸೊ ಇಲ್ಲಿ H2SO4 ಯೂಸ್ ಮಾಡ್ತೀವಿ, ಇಲ್ಲೇನು ಯೂಸ್ ಮಾಡ್ತೀವಿ, ಇಲ್ಲಿ KCl ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದ್ದಿಲ್ಲ? ಸೊ ಮೂರನ್ನು ಬರೆದು ಪ್ರಾಕ್ಟೀಸ್ ಮಾಡ್ಕೊಬಿಟ್ರೆ ನಿಮ್ಮ ಥಿಯರಿ ಎಕ್ಸಾಮ್ಸಲ್ಲಿ ಇದು ಯೂಸ್ಫುಲ್ ಆಗುತ್ತೆ. ಓಕೆ, ಡನ್, ಗುಡ್. ಎಸ್, ನೆಕ್ಸ್ಟು ಕ್ರೋಮೇಟ್ಗೂ ಡೈಕ್ರೋಮೇಟ್ಗೂ ಇರುವಂಥ ಇಂಟರ್ ಕನ್ವರ್ಟಿಬಿಲಿಟಿ. ಅಂದರೆ ಕ್ರೋಮೇಟ್ನ ಡೈಕ್ರೋಮೇಟಾಗಿ ನಾನು ಚೇಂಜ್ ಮಾಡ್ಬೋದು ಡಿಪೆಂಡಿಂಗ್ ಅಪಾನ್ pH ವ್ಯಾಲ್ಯೂ. ಇವಾಗ pH ವ್ಯಾಲ್ಯೂ ಕಮ್ಮಿ ಇತ್ತು ಅಂದರೆ ಅದು ಡೈಕ್ರೋಮೇಟಾಗಿ ಎಕ್ಸಿಸ್ಟ್ ಆಗುತ್ತೆ. pH ವ್ಯಾಲ್ಯೂ ಜಾಸ್ತಿ ಇತ್ತು ಅಂದರೆ ಅದು ಕ್ರೋಮೇಟಾಗಿ ಆಗಿರುತ್ತೆ.
ಓಕೆ, ಪಿ ಎಚ್ ವ್ಯಾಲ್ಯೂ ಕಮ್ಮಿ ಅಂದರೆ ಆಸಿಡ್ ಅಂತ ಅರ್ಥ ಅಲ್ವಾ. ಇಫ್ ದ ಪಿ ಎಚ್ ವ್ಯಾಲ್ಯೂ ಇಸ್ ವೆರಿ ಲೋ ಇಟ್ ವಿಲ್ ಆ್ಯಕ್ಟ್ ಆಸ್ ಎ ಡೈಕ್ರೋಮೇಟ್. ಇಫ್ ದ ಪಿ ಎಚ್ ವ್ಯಾಲ್ಯೂ ಇಸ್ ಹೈ ಅಂದರೆ ಬೇಸ್ ಫಾರ್ಮ್ ಹೋಯ್ತು ಅಂದರೆ ಅದು ಕ್ರೋಮೇಟ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ. ಸೊ ನೋಡಿ, ಆಸಿಡ್ ಹಾಕಿದ್ರೆ ಡೈಕ್ರೋಮೇಟ್ ಬರುತ್ತೆ, ಆಲ್ಕಲೀನ್ ಅಂದರೆ ಬೇಸ್ ಹಾಕಿದ್ರೆ ಕ್ರೋಮೇಟ್ ಆಗಿ ಚೇಂಜ್ ಆಗಿರುತ್ತೆ. ಇದು ಒಂದು ತಲೆಯಲ್ಲಿ ಇಟ್ಕೋಬೇಕು, ಕ್ರೋಮೇಟು ಡೈಕ್ರೋಮೇಟ್ ಹೆಂಗೆ ಇಂಟರ್ ಕನ್ವರ್ಟ್ ಮಾಡೋದು ಅಂತ. ನೆಕ್ಸ್ಟ್, ಸೊ ಸ್ಟ್ರಕ್ಚರ್ ಆಫ್ ಕ್ರೋಮೇಟ್ ಆ್ಯಂಡ್ ಡೈಕ್ರೋಮೇಟ್ ನೋಡಿ, ಎರಡೂ ಟೆಟ್ರಾಹೈಡ್ರಲ್ ಇರುತ್ತೆ. ಒಂದೇ ಒಂದು ವ್ಯತ್ಯಾಸ ಏನಂದರೆ, ಒಂದು ಆಕ್ಸಿಜನ್ ಮಧ್ಯದಲ್ಲಿ ಒಂದು ಬಾಂಬ್ ಫೌಂಡ್ ಆಗಿರುತ್ತೆ. ಒಂದು ಆಕ್ಸಿಜನು ಎರಡು ಟೆಟ್ರಾಹೈಡ್ರಲ್ ಸ್ಟ್ರಕ್ಚರ್ಗೆ, ಒಂದು ಆಕ್ಸಿಜನ್ಗೆ 126 ಡಿಗ್ರಿ ಅಷ್ಟು ಬಾಂಡ್ ಲೆಂತ್ ಬಾಂಡ್ ಆ್ಯಂಗಲ್ ಇರುವಂಥ ಒಂದು ಆಕ್ಸಿಜನ್ ಕನೆಕ್ಟ್ ಆಗಿರುತ್ತೆ. ಇದು ಡೈಕ್ರೋಮೇಟು, ಇದು ಡೈಕ್ರೋಮೇಟ್ ಆಗಿರುತ್ತೆ, ಇದು ಕ್ರೋಮೇಟ್ ಆಗಿರುತ್ತೆ. ಕನ್ಫ್ಯೂಸ್ ಮಾಡ್ಕೋಬಾರ್ದು, ಎರಡೂ ಟೆಟ್ರಾಹೈಡ್ರಲ್ ಸ್ಟ್ರಕ್ಚರೇ. ಒಂದೇ ವ್ಯತ್ಯಾಸ ಏನಂದರೆ, ಎರಡು ಮಾಲಿಕ್ಯೂಲ್ ಮಧ್ಯದಲ್ಲಿ ಒಂದು ಆಕ್ಸಿಜನ್ ಕನೆಕ್ಟ್ ಆಗಿರುತ್ತೆ, ಅದರದ್ದು ಆ್ಯಂಗಲ್ ಎಷ್ಟಿರುತ್ತೆ ನಿಮಗೆ 120 ಡಿಗ್ರಿ ಇರುತ್ತೆ. ಕ್ಲಿಯರ್ ಆಯ್ತಲ್ವಾ? ಎಸ್, ಬನ್ನಿ ನೆಕ್ಸ್ಟ್ ಹೋಗೋಣ. ಸೊ ಸಾಲ್ಯುಬಿಲಿಟಿ ಇನ್ ವಾಟರ್ ಅದೇ ನೆಸೆಸಿಟಿ ಇಲ್ಲ ನಮಗೆ. ಇದು ತುಂಬ ಇಂಪಾರ್ಟೆಂಟು. ಇನ್ ಅಸಿಡಿಕ್ ಸೊಲ್ಯೂಷನ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಪ್ರೊಡ್ಯೂಸಸ್ ನೇಸೆಂಟ್ ಆಕ್ಸಿಜನ್. ಎಷ್ಟು ನೇಸೆಂಟ್ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುತ್ತೆ? 3 ನೇಸೆಂಟ್ ಆಕ್ಸಿಜನ್ನ ಪ್ರೊಡ್ಯೂಸ್ ಮಾಡುತ್ತೆ. ವಾಟ್ ಇಸ್ ದಿಸ್ ನೇಸೆಂಟ್ ಆಕ್ಸಿಜನ್ ಅಂತ ಕೇಳಿದ್ರೆ, ಆಕ್ಸಿಜನ್ ರ್ಯಾಡಿಕಲ್ ಆಗಿರುತ್ತೆ. ಇದು ಹೈಲಿ ರಿಯಾಕ್ಟಿವ್ ಆಗಿರುವಂಥ ಆಕ್ಸಿಜನ್ನು. ಅಂದರೆ ಈ ಆಕ್ಸಿಜನ್ನು ಯಾವುದೇ ಒಂದು ಎಲಿಮೆಂಟ್ ಜೊತೆ ಬೇಗ ಫಾರ್ಮ್ ಆಗಿಬಿಟ್ಟು ಆಕ್ಸೈಡ್ಸ್ ಆಗಿಬಿಡುತ್ತೆ. ಅದಕ್ಕೆ ಇದನ್ನು ನೇಸೆಂಟ್ ಆಕ್ಸಿಜನ್ ಅಂತ ಕರೆಯೋದು. ಫ್ರೆಶ್ ಆಕ್ಸಿಜನ್, ಹೈಲಿ ರಿಯಾಕ್ಟಿವ್ ಆಕ್ಸಿಜನ್. ಸೊ ಅಸಿಡಿಕ್ ಸೊಲ್ಯೂಷನಲ್ಲಿ ಪೊಟ್ಯಾಷಿಯಂ ಡೈಕ್ರೋಮೇಟ್ ಎಷ್ಟು ಆಕ್ಸಿಜನ್ಸ್ನ ಲಿಬರೇಟ್ ಮಾಡುತ್ತೆ? 3 ನೇಸೆಂಟ್ ಆಕ್ಸಿಜನ್ ಅನ್ನು ಲಿಬರೇಟ್ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ಸೊ ಪೊಟ್ಯಾಷಿಯಂ ಡೈಕ್ರೋಮೇಟ್ ಪ್ಲಸ್ H2SO4 ವಿಲ್ ಗಿವ್ ಯು 2Cr2OSO4 ಮತ್ತೆ K2SO4 ಪ್ಲಸ್ ವಾಟರ್. ಬಟ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ನಮಗೆ ಬೇಕಾಗಿರೋದು ಇದೆ, 3 ನೇಸೆಂಟ್ ಆಕ್ಸಿಜನ್ ಅನ್ನು ಲಿಬರೇಟ್ ಮಾಡುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ದೇರ್ ಫೋರ್ K2Cr2O7 K2Cr2O7 ಇಸ್ ಎ ವೆರಿ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ವೆರಿ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ಒಂದು ಎಕ್ಸಾಂಪಲ್ ಇಲ್ಲಿ ನೋಡಿ, ಆಲ್ಕೋಹಾಲ್ನ ಪೊಟ್ಯಾಷಿಯಂ ಡೈಕ್ರೋಮೇಟ್ ಜೊತೆ ಆ್ಯಡ್ ಮಾಡಿದ್ರೆ ನನಗೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬರ್ತಾ ಇದೆ. ಏನು ವ್ಯತ್ಯಾಸ ಅದಕ್ಕೂ ಇದಕ್ಕೂ? ಒಂದು ನೋಡಿ, ಈ H ರಿಮೂವ್ ಆಗಿ ಒಂದು ಆಕ್ಸಿಜನ್ ಆ್ಯಡ್ ಆಗ್ತಿದೆ. ಅಂದರೆ ಆಕ್ಸಿಜನ್ ಆ್ಯಡ್ ಮಾಡಿದ್ರೆ ಆಕ್ಸಿಡೈಸಿಂಗ್ ಏಜೆಂಟ್ ಅಲ್ವಾ? ಅದೇ ನೋಡಿ, ಆಲ್ಕೋಹಾಲ್ನ ಅಸಿಟಿಕ್ ಆ್ಯಸಿಡಾಗಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ನಾನು ಪೊಟ್ಯಾಷಿಯಂ ಡೈಕ್ರೋಮೇಟ್ ಹಾಕಿದ್ರೆ ಸಾಕು, ಆಲ್ಕೋಹಾಲ್ ಏನಾಗ್ಬಿಡುತ್ತೆ? ಅಸಿಟಿಕ್ ಆ್ಯಸಿಡ್ ಆಗಿಬಿಡುತ್ತೆ. ಕ್ಲಿಯರ್ ಅಲ್ವಾ? ಎಸ್. ನೆಕ್ಸ್ಟ್, so K2Cr2O7 is preferred over potassium dichromate in volumetric titration ಅಂತ ಇದೆ. ವಾಲ್ಯೂಮೆಟ್ರಿಕ್ ಟೈಟ್ರೇಷನ್ ಗೊತ್ತಲ್ವಾ? ಓಕೆ, ಡನ್, ಗುಡ್, ಬಿಡಿ. ಸೊ K2Cr2O7ಗಿನ್ನ ಪ್ರಿಫರ್ ಮಾಡ್ತಾರೆ. ಸೋಡಿಯಂ ಡೈಕ್ರೋಮೇಟ್ನ ಯಾಕೆ ಪ್ರಿಫರ್ ಮಾಡಲ್ಲ ಅಂದರೆ, ಅದಕ್ಕೆ ರೀಸನ್ ಬಂದ್ಬಿಟ್ಟು ಹೈಗ್ರೋಸ್ಕೋಪಿಕ್ ಆ್ಯಂಡ್ ನಾನ್ ಹೈಗ್ರೋಸ್ಕೋಪಿಕ್ ಅಂತ ಇದೆ. ಏನಿದು ಹೈಗ್ರೋಸ್ಕೋಪಿಕ್ ಆ್ಯಂಡ್ ನಾನ್ ಹೈಗ್ರೋಸ್ಕೋಪಿಕ್ ಅಂದರೆ, ಪೊಟ್ಯಾಷಿಯಂ ಡೈಕ್ರೋಮೇಟು ನಾನ್ ಹೈಗ್ರೋಸ್ಕೋಪಿಕ್ಕು, ಸೋಡಿಯಂ ಡೈಕ್ರೋಮೇಟು ಹೈಗ್ರೋಸ್ಕೋಪಿಕ್ಕು. ಹೈಗ್ರೋಸ್ಕೋಪಿಕ್ ಅಂದರೆ ನೀರಿನ ಅಂಶ ತ್ಯಾವ ಅಂತ ಕರೀತಾರೆ, ಗೊತ್ತಾ? ಅದನ್ನು ತಗೊಳ್ಳೋಂಥ ಒಂದು ಶಕ್ತಿ ಇತ್ತು ಅಂದರೆ ಅದನ್ನು ಹೈಗ್ರೋಸ್ಕೋಪಿಕ್ ಅಂತ ಕರೀತಾರೆ. ಅದನ್ನು ತಗೊಳ್ಳೋಂಥ ಶಕ್ತಿ ಇಲ್ಲ ಅಂದರೆ ನಾನ್ ಹೈಗ್ರೋಸ್ಕೋಪಿಕ್. ಈ ಥರ ರಿಮೆಂಬರ್ ಮಾಡ್ಕೋಬೋದು. ಒಂದು ಟೇಬಲಲ್ಲಿ 2 ಕಡೆ ನೀರು ಚೆಲ್ಲಿದ್ದೀನಿ ನಾನು. ಅರ್ಥ ಆಗ್ತಿದೆಯಾ? ಸೊ ಇದನ್ನು ವರ್ಷಕ್ಕೆ ನನ್ನ ಹತ್ರ 2 ಇದೆ. ಒಂದು ಕಾಟನ್ ಇದೆ, ಇನ್ನೂ ಒಂದು ಕವರ್ ಇದೆ. ಯಾವುದನ್ನ ಇಟ್ಕೊಂಡು ಒರೆಸ್ಬೋದು? 2 ಇಟ್ಕೊಂಡು ಒರೆಸ್ಬೋದು. ಆದರೆ ಯಾವುದು ತುಂಬ ನೀರನ್ನು ಹೀರ್ಕೊಳ್ಳುತ್ತೆ? ಕಾಟನ್ ಅಲ್ವಾ? ಸೊ ಕಾಟನ್ ಇಸ್ ಹೈಗ್ರೋಸ್ಕೋಪಿಕ್, ವೆರಾಸ್ ಪ್ಲಾಸ್ಟಿಕ್ ಇಸ್ ನಾನ್ ಹೈಗ್ರೋಸ್ಕೋಪಿಕ್. ಅದೇ ಥರ K2Cr2O7 ಅನ್ನೋದು ನೀರನ್ನು ಅಬ್ಸಾರ್ವ್ ಮಾಡ್ಕೊಳ್ಳಲ್ಲ, ಡಿಸಾಲ್ವ್ ಆಗುತ್ತೆ. ಅದು ನೀರಲ್ಲಿ ಡಿಸಾಲ್ವ್ ಆಗುತ್ತೆ. ಆದರೆ ನೀವು ಪೊಟ್ಯಾಷಿಯಂ ಡೈಕ್ರೋಮೇಟ್ನ ತಗೊಂಡ್ರೆ ಅದು ನೀರನ್ನು ಅಬ್ಸಾರ್ವ್ ಮಾಡ್ಕೊಬಿಡುತ್ತೆ. ಸೊ ವಾಲ್ಯೂಮೆಟ್ರಿಕ್ ಅನಾಲಿಸಿಸಲ್ಲಿ ಇದನ್ನ ಏನಾದರೂ ನಾನು ಯೂಸ್ ಮಾಡಿದರೆ ಮೊಲಾರಿಟಿ ಚೇಂಜ್ ಆಗಿಬಿಡುತ್ತೆ. ಓಕೆ, ನಾನು ಏನಾದರೂ 1 ಮೋಲಾರ್ ಆಫ್ ದಿಸ್ ಸೊಲ್ಯೂಷನ್ನ ಪ್ರಿಪೇರ್ ಮಾಡಿದರೆ ಫೈನಲಾಗಿ ಪ್ರಿಪೇರ್ ಮಾಡಿದಾಗ ಇದು 1 ಮೋಲಾರ್ ಇರಲ್ಲ, ಬಿಕಾಸ್ ಅದು ಡಿಸೋಸಿಯೇಟ್ ಆಗಿಬಿಟ್ಟಿರುತ್ತೆ. ಅರ್ಥ ಆಗ್ತಿದೆಯಾ? ಆದರೆ ಇದು ನಾನ್ ಹೈಗ್ರೋಸ್ಕೋಪಿಕ್ ಅಲ್ವಾ? ಸೊ ನೀರಲ್ಲಿ ಡಿಸಾಲ್ವ್ ಆಗಿರುತ್ತೆ ಹೊತ್ತು ನೀರು ಜೊತೆ ಯಾವುದೇ ಥರ ಬಾಂಡ್ ಮಾಡ್ಕೊಂಡಿರಲ್ಲ. ಕ್ಲಿಯರ್? ಎಸ್. ನೆಕ್ಸ್ಟು, ಸೊ ಯೂಸಸ್ ನೋಡೋಣ ಬನ್ನಿ. ಸೊ ಡೈರೆಕ್ಟಾಗಿ ಹೋಗ್ಬಿಡ್ತೀನಿ ಯೂಸಸ್ ನಾನು. ಒಂದು ನಿಮಿಷ ಸಾರಿ. ಸೊ ಯೂಸ್ಡ್ ಇನ್ ಟ್ಯಾನಿಂಗ್ ಆಫ್ ಲೆದರ್. ಟ್ಯಾನಿಂಗ್ ಅಂದರೆ ಲೆದರ್ದು ಕಲರೇಷನ್ಸ್ ಹೋಗಿ ಇನ್ನೊಂದು ಸ್ವಲ್ಪ ಹಾರ್ಡ್ ಆಗಲಿ ಅಂತ. ಯೂಸಸ್ ಇನ್ ಮಾಡ್ರೆಂಟ್ ಇನ್ ಡೈಸ್. ಸೊ ಡೈಸ್ ಅಂದರೆ ಕಲರ್. ಓಕೆ, ಸೊ ಯೂಸ್ಡ್ ಇನ್ ವಾಲ್ಯೂಮೆಟ್ರಿಕ್ ಎಸ್ಟಿಮೇಷನ್ ಆಫ್ ಫೆರಸ್ ಸಾಲ್ಟ್, ಅಯೋಡೀನ್ಸ್ ಆ್ಯಂಡ್ ಸಲ್ಫೇಟ್ಸ್. ಸೊ ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಅಂದರೆ ಇದನ್ನು ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಆಗಿ ಇಟ್ಕೊಂಡು ಯಾವುದನ್ನು
ಪೊಟ್ಯಾಷಿಯಂ ಡೈಕ್ರೋಮೇಟ್ ಅದನ್ನ ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಂಡು ಅನ್ನೋನ್ ಸೊಲ್ಯೂಷನ್ನ ಕಂಡಿಡ್ಲಿಕ್ಕೆ ಯೂಸ್ ಮಾಡ್ಕೋತಾರೆ. ಅನ್ನೋನ್ ಮೊಲಾರಿಟಿ ಎಷ್ಟು ಅಂತ ಕಂಡಿಡ್ಲಿಕ್ಕೆ ಯೂಸ್ ಮಾಡ್ತಾರೆ ಫೆರಸ್ ಸಾಲ್ಟ್ ಇದಕ್ಕೆ. ಓಕೆ, ಹಾಂ. ಸೊ ಬನ್ನಿ ನೆಕ್ಸ್ಟ್ ಹೋಗೋಣ. ಪೊಟ್ಯಾಷಿಯಂ ಪರ್ ಮ್ಯಾಗ್ನೆಟ್. ಸೊ ಪೊಟ್ಯಾಷಿಯಂ ಪರ್ ಮ್ಯಾಗ್ನೆಟ್ ನೋಡಿರ್ತೀರಾ, ಲ್ಯಾಬಲ್ಲಿ ಇರುತ್ತೆ, ಒಂದ್ಸತಿ ಹೋಗಿ ನೋಡಿ. ಸೊ ಸಾಲ್ಟ್, ಕ್ರಿಸ್ಟಲೈನ್ ಸಾಲ್ಟು ಪೊಟ್ಯಾಷಿಯಂ ಪರ್ ಮ್ಯಾಗ್ನೆಟ್ ಈಸ್ ಪ್ರಿಪೇರ್ಡ್ ಫ್ರಮ್ HMnO4 + KOH. ಅದೆಲ್ಲ ನೆಸೆಸಿಟಿ ಇಲ್ಲ ನಮಗೆ ನೋಡಿ. ಸೊ ಇದು ಡಿಫ್ರೆಂಟ್ 3 ಮೆಥಡ್ಸ್ ಆಫ್ ಪ್ರಿಪರೇಷನ್ಸ್. ಜಸ್ಟ್ ಒಂದು ಗ್ಲಾನ್ಸ್ ಮಾಡ್ಕೊಳ್ಳಿ ಸಾಕು. ಸೊ ಪೈರುಸಲೈಟ್ ಇಂದ ಮಾಡ್ತಾರೆ, ಅದು ಬಿಟ್ಟರೆ ಪೊಟ್ಯಾಷಿಯಂ ಪರ್ ಮ್ಯಾಗ್ನೇಟ್ ಇಂದ ಪ್ರಿಪರೇಷನ್ಸ್ ಇದೆ. ಓಕೆ, ಸೊ CET ಕಾನ್ಸೆಪ್ಟ್ ಇದರಲ್ಲಿ ನಮ್ಗೆ ಇದು ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಅಂದರೆ ರಿಯಾಕ್ಷನ್ ಇಂಪಾರ್ಟೆಂಟ್ ಅಲ್ಲ. ಇದು OS ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಬೇಕಾದರೆ ಸುಮ್ಮನೆ ಒಂದು ಗ್ಲಾನ್ಸ್ನ ಮಾಡ್ಕೊಳ್ಳಿ. ಓಕೆ, ಪ್ರಿಪರೇಷನ್. ಓಕೆ, ಡನ್, ಗುಡ್. ನೆಕ್ಸ್ಟ್, ಸೊ ಪ್ರಾಪರ್ಟೀಸ್ ಹೋಗ್ತಾ ನೋಡೋಣ. ಸೊ ಪ್ರಾಪರ್ಟಿ, ಡಾರ್ಕ್ ಅನ್ಹೈಡ್ರಸ್ ನೀಡಲ್ ಲೈಕ್ ಕ್ರಿಸ್ಟಲ್ಸ್. ಡಾರ್ಕ್ ಅಂದರೆ ಏನು? ಡಾರ್ಕ್ ಪರ್ಪಲ್ಲು. ಅನ್ಹೈಡ್ರಸ್ ಅಂದರೆ ನೀರಿನ ಅಂಶ ಇರಲ್ಲ. ನೀಡಲ್ ಲೈಕ್ ಕ್ರಿಸ್ಟಲ್ಸ್ ಅಂದರೆ ಸೂಜಿ ಇದ್ದಂಗೆ ಇರುತ್ತೆ. ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ನಮಗೆ. ಐಸೋ ಸ್ಟ್ರಕ್ಚರ್ ವಿತ್ ಪೊಟ್ಯಾಷಿಯಂ ಪರ್ಕ್ಲೋರೈಡ್. ಇದನ್ನ ಪೊಟ್ಯಾಷಿಯಂ ಪರ್ಕ್ಲೋರೈಡ್ ಅಂತ ಕೊಡ್ತಾರೆ. ಸೊ ಎರಡೂ ಯಾವ ಥರ ಇದೆ? ಟೆಟ್ರಾಹೈಡ್ರಲ್. ಐಸೋ ಸ್ಟ್ರಕ್ಚರಲ್ ಅಂದರೆ ಒಂದು ಪೊಟ್ಯಾಷಿಯಂ ಪರ್ಕ್ಲೋರೈಡ್ ತಗೊಂಡು ಪೊಟ್ಯಾಷಿಯಂ ಪರ್ಮ್ಯಾಗ್ನೆಟ್ ತಗೊಂಡ್ರು, ಎರಡೂ ಸ್ಟ್ರಕ್ಚರ್ ಸಿಮಿಲರ್ ಇರುತ್ತೆ. ಅದಕ್ಕೆ ಅವರು ಐಸೋ ಸ್ಟ್ರಕ್ಚರಲ್ ವಿತ್ ಪೊಟ್ಯಾಷಿಯಂ ಪರ್ಕ್ಲೋರೈಡ್ ಅಂತ ಕೊಟ್ಟಿರೋದು. ಅರ್ಥ ಆಗ್ತಿದೆಯಾ? ಎಸ್. ನೆಕ್ಸ್ಟು, ಸೊ ಮಾಡ್ರೇಟ್ಲಿ ಸಾಲ್ಯುಬಲ್ ಇನ್ ವಾಟರ್. ಸೊ ನೀರಲ್ಲಿ ಹಾಕಿದ ತಕ್ಷಣ ಅದು ಡಿಸಾಲ್ವ್ ಆಗಲ್ಲ, ಒಂದು ಸ್ವಲ್ಪ ಎಫೆಕ್ಟಿವ್ ಆಗಿ ಮಾಡಬೇಕು. ಇದನ್ನು ನೀವೇನಾದರೂ ಹೀಟ್ ಮಾಡಿಬಿಟ್ರೆ ಅದು ಡಿಸೋಸಿಯೇಷನ್ ಆಗಿಬಿಡುತ್ತೆ, ಒಡೆದೋಗ್ಬಿಡುತ್ತೆ. ಓಕೆ, ನೆಕ್ಸ್ಟ್, ಸ್ಟ್ರಾಂಗ್ ಆನ್ ಈಟಿಂಗ್ ಡಿಕಾಂಪೋಸಿಷನ್ ಆಗಿಬಿಡುತ್ತೆ ಅದು. ಎಸ್. ಅಯಾನ್ಸ್ ಆರ್ ಟೆಟ್ರಾಹೈಡ್ರಲ್. ನೋಡಿ, ಟೆಟ್ರಾಹೈಡ್ರಲ್ ಸ್ಟ್ರಕ್ಚರ್. ಅಯಾನ್ಸ್ ಯಾವ ಥರ ಇರುತ್ತೆ? ಟೆಟ್ರಾಹೈಡ್ರಲ್ ಸ್ಟ್ರಕ್ಚರ್ ಇರುತ್ತೆ ಅಯಾನ್ಸ್ಗೆ. ಇದೆಲ್ಲ ಅಷ್ಟು ನಮ್ಗೆ ಏನು ಬೇಕಾಗಿಲ್ಲ. ಇದು ತುಂಬ ಇಂಪಾರ್ಟೆಂಟು. ಸೊ ಆಕ್ಸಿಡೈಸಿಂಗ್ ಏಜೆಂಟು, ಪೊಟ್ಯಾಷಿಯಂ ಡೈಕ್ರೋಮೇಟ್ ಯಾವ ಥರ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿತ್ತು, ಸೊ ಪೊಟ್ಯಾಷಿಯಂ ಪರ್ಮ್ಯಾಗ್ನೆಟ್ ಕೂಡ ಅಷ್ಟೇ ದೊಡ್ಡದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರುತ್ತೆ. ಸೊ ಅಸಿಡಿಕ್ ಮೀಡಿಯಂ, ಬೇಸಿಕ್ ಮೀಡಿಯಂ, ನ್ಯೂಟ್ರಲ್ ಮೀಡಿಯಂ. ಸೊ ಈ 3 ಮೀಡಿಯಮಲ್ಲೂ ಅಸಿಡಿಕ್ ಮೀಡಿಯಮಲ್ಲಿ ನೋಡಿ ಎಷ್ಟು ನೇಸೆಂಟ್ ಆಕ್ಸಿಜನ್ ಬರ್ತಿದೆ? 5. ಬೇಸಿಕ್ ಮೀಡಿಯಮಲ್ಲಿ 0, ನ್ಯೂಟ್ರಲ್ ಮೀಡಿಯಮಲ್ಲಿ 3. ಸೊ ಅಸಿಡಿಕ್ ಮೀಡಿಯಮಲ್ಲಿ ಯಾಕೆ ಅಂತ ಕೇಳಿದರೆ ಅದ್ರದ್ದು ಪರ್ಮ್ಯಾಗ್ನೆಟ್ ಫಾರ್ಮ್ ಚೆನ್ನಾಗಿರುತ್ತೆ. ಓಕೆ, ಇಲ್ಲಿ ಟೆಟ್ರಾಹೈಡ್ರಲ್ ಸ್ಟ್ರಕ್ಚರ್ಸ್ ನೋಡಿದ್ರಲ್ಲ. ಸೊ ಒಂದು ನಿಮಿಷ ಇಲ್ಲಿ ತೋರಿಸ್ತೀನಿ ನೋಡಿ. ಸೊ MnO4 2- ಅಲ್ಲಿ ಇರುತ್ತೆ. ಗಾಟ್ ಇಟ್? ಎಸ್. ಸೊ ಅದಕ್ಕೆ ನೀವು ಟೈಟ್ರೇಷನ್ ಮಾಡಿದಾಗಲೂ ಅಷ್ಟೇ, ಕಾನಿಕಲ್ ಫ್ಲಾಸ್ಕಲ್ಲಿ ಮಾಡಿಸ್ತಾರೆ ಟೈಟ್ರೇಷನು. ಅದರಲ್ಲಿ 10 ml ಆಫ್ ವಾಟ್ ಇಸ್ ದಟ್, ನೀವು ಪ್ರಿಪೇರ್ ಮಾಡಿರೋಂಥ 0.1 molar FA ಸೊಲ್ಯೂಷನ್ ಹಾಕ್ಕೊಂಡು 2 TET ಆಫ್ H2SO4 ಡೈಲ್ಯೂಟ್ H2SO4ನ ಆ್ಯಡ್ ಮಾಡಿಕೊಂಡು ಪಿನಾಪ್ತಿಲ್ನ ಹಾಕಿ ನೀವು ಟೈಟ್ರೇಟ್ ಶುರು ಮಾಡ್ತೀರಾ. ಯಾಕೆಂದರೆ ಇಷ್ಟೇ, ಆಸಿಡಿಕ್ ಕಂಡೀಷನಲ್ಲಿ ಇದು ತುಂಬ ಚೆನ್ನಾಗಿ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರುತ್ತೆ. ಅದು ಪೊಟ್ಯಾಷಿಯಂ ಪರ್ಮ್ಯಾಗ್ನೆಟ್. ನೆಕ್ಸ್ಟ್, ಸೊ ಯೂಸಸ್ ಆಫ್ ಪೊಟ್ಯಾಷಿಯಂ ಪರ್ಮ್ಯಾಗ್ನೆಟ್ ಡೈರೆಕ್ಟಾಗಿ ಹೋಗ್ಬಿಡ್ತೀನಿ. 1 ನಿಮಿಷ ಟೈಮ್ ಕೊಡಿ ನನಗೆ. ಇಲ್ಲಿ ನೋಡಿ. ಸೊ ವಾಲ್ಯೂಮೆಟ್ರಿಕ್ ಎಸ್ಟಿಮೇಷನಲ್ಲಿ ಫೆರಸ್ ಸಾಲ್ಟ್, ಆಕ್ಸಿಲೇಟ್ಸ್ ಆರ್ ಆಕ್ಸಾಲಿಕ್ ಆಸಿಡ್ಸ್ ಆ್ಯಂಡ್ H2SO4. ಸೊ ವಾಲ್ಯೂಮೆಟ್ರಿಕ್ ಎಸ್ಟಿಮೇಷನ್ ಆಫ್ ಫೆರಸ್ ಸಾಲ್ಟ್, ಫೆರಸ್ ಅಮೋನಿಯಂ ಸಲ್ಫೇಟ್, FAS, ಮೋರ್ ಸಾಲ್ಟ್ ಅಂತ ಇರುತ್ತೆ ಅದು, ಮತ್ತು ಆಕ್ಸಿಲೇಟು, ಆಕ್ಸಾಲಿಕ್ ಆಸಿಡ್, H2SO4 ಇದ್ರದ್ದು ಮೊಲಾರಿಟಿನ ಕಂಡುಹಿಡಿಯಲಿಕ್ಕೆ ನಾವು ಪೊಟ್ಯಾಷಿಯಂ ಪರ್ಮ್ಯಾಗ್ನೆಟ್ನ ಯೂಸ್ ಮಾಡ್ಕೋಬೋದು. ಮತ್ತು ಬ್ಲೀಚಿಂಗ್ ಆಫ್ ವುಲ್ನ ಕಲರೇಷನ್ ಬರಲಿಕ್ಕೆ decolorization of oils. Alkaline KMnO4 is used as a oxidizing agent. It is also called as Bayer's reagent. ಅಂದರೆ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ತನಕ ಡಿ ಬ್ಲಾಕ್ ಎಲಿಮೆಂಟ್ಸ್, ಫಿಸಿಕಲ್ ಪ್ರಾಪರ್ಟಿ, ಕೆಮಿಕಲ್ ಪ್ರಾಪರ್ಟಿ, ಮತ್ತು KMnO4, K2, Cr2, ಓಸೋನ್, ಪೊಟ್ಯಾಷಿಯಂ ಪರ್ಮ್ಯಾಗ್ನೇಟ್, ಪೊಟ್ಯಾಷಿಯಂ ಡೈಕ್ರೋಮೇಟ್ ಎಲ್ಲ ಕೆಮಿಕಲ್ ಸ್ಟ್ರಕ್ಚರ್ಸ್ ನಾವು ನೋಡಿದ್ವಿ. ಈಗ ಎಫ್ ಬ್ಲಾಕ್ ಎಲಿಮೆಂಟ್ಸು ಆದಷ್ಟು ಬೇಗ ಎಷ್ಟು ಮೆಮರೈಸ್ ಆಗುತ್ತೋ ಅಷ್ಟು ಮೆಮರೈಸ್ ಮಾಡಿಕೊಂಡು ನಾವು ಪ್ರಾಬ್ಲಮ್ಸ್ಗೆ ಹೊರಡೋಣ. ಎಸ್. ಸೊ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಬರುವಂಥ 2 ಕ್ಯಾಟಗರೀಸ್, ಒಂದು ಲ್ಯಾಂಥನೈಟ್ಸು, ಇನ್ನೊಂದು ಆಕ್ಟಿನೈಟ್ಸು. ಲ್ಯಾಂಥನೈಟ್ಸ್ ಅಂತ ಏನಕ್ಕೆ ಹೆಸರು ಬರುತ್ತೆ ಅಂದರೆ, ಲ್ಯಾಂಥಿನಿಯಂ ಅನ್ನೋದು ಒಂದು ಫಸ್ಟ್ ಎಲಿಮೆಂಟ್ ಆಗಿರುತ್ತೆ. ಆಕ್ಟಿನೈಟ್ಸಲ್ಲಿ ಆಕ್ಟಿನಿಯಂ ಅನ್ನೋದು ಫಸ್ಟ್ ಎಲಿಮೆಂಟ್ ಆಗಿರುತ್ತೆ. ಓಕೆ, ಎಸ್. ಈಗ ಲ್ಯಾಂಥನೈಟ್ಸ್. ಸೊ ಲ್ಯಾಂಥನೈಟ್ಸು ಎಫ್ ಬ್ಲಾಕು ನೀವು ನೋಡಿದ್ರೆ ಕಂಪ್ಲೀಟಾಗಿ ಡೌನ್ ಬಂದ್ಬಿಡುತ್ತೆ. ಇದನ್ನ ಯಾಕೆ ಎಫ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂದರೆ, ಔಟರ್ ಮೋಸ್ಟ್ ಆರ್ಬಿಟಲ್ ಎಫ್ ಬ್ಲಾಕಲ್ಲಿ ಅಥವಾ ಎಫ್ ಆರ್ಬಿಟಲಲ್ಲಿ ಎಲೆಕ್ಟ್ರಾನ್ಸ್ ಇನ್ಸಫಿಷಿಯೆಂಟ್ ಆಗಿರುತ್ತೆ. ಸೊ ಆದ್ದರಿಂದ ಇದನ್ನ ನಾವು ಎಫ್ ಬ್ಲಾಕ್ ಎಲಿಮೆಂಟಾಗಿ ಕನ್ಸಿಡರ್ ಮಾಡ್ತೀವಿ. ಓಕೆ,
ಸೊ ಇದು 4f ಆಗಿರುತ್ತೆ, ಇದು 5f ಆಗಿರುತ್ತೆ. ಓಕೆ, ಎಷ್ಟು ಎಲಿಮೆಂಟ್ಸ್ ಇದೆ? ಸೊ 1 2 3 4 5 6 7 8 9 10 11 12 13 14 15 ಎಲಿಮೆಂಟ್ಸ್ ಇದೆ. ಸೊ 15 to 15 30 ಎಲಿಮೆಂಟ್ಸ್ ಬರುತ್ತೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟು, ಸೊ ಲ್ಯಾಂಥನೈಟ್ಸ್, ಇದನ್ನ ಆಕ್ಟಿನೈಟ್ಸ್ ಅಂತ ಕರಿತೀವಿ. ಸೊ 4f ಸೀರೀಸ್ ಎಲ್ಲಾನು ಲ್ಯಾಂಥನೈಟ್ಸ್ ಆಗಿರುತ್ತೆ, 5f ಸೀರೀಸ್ ಎಲ್ಲಾನು ಆಕ್ಟಿನೈಟ್ಸ್ ಆಗಿರುತ್ತೆ. ಸೊ ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ನೋಡಿ 59pr. ಓಕೆ, ಸೊ 59p ಅಂದರೆ ಅದು ನಿಯರೆಸ್ಟ್ ನೋಬಲ್ ಗ್ಯಾಸಸ್ ಅಲ್ಲಿ ಸೇರ್ಕೊಳ್ಳುತ್ತೆ. ಸೊ ಅದು ಆದಮೇಲೆ ನೆಕ್ಸ್ಟ್ ಇಷ್ಟು ಕಾನ್ಫಿಗರೇಷನ್ಸ್ ಆದಮೇಲೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಕೊಡ್ತಾ ಹೋಗುತ್ತೆ. ನೋಡಿ 4f ಆರ್ಬಿಟಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಇನ್ಸಫಿಷಿಯೆಂಟ್ ಆಗಿರುತ್ತೆ. ಸೊ ದಿಸ್ ಇಸ್ ದಿ ಜನರಲ್ ಫಾರ್ಮ್ ಆಫ್ ಲ್ಯಾಂಥನೈಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. 4 1f to 1 to 14, 5d 0 to 1, 6s 2. ಅರ್ಥ ಆಗ್ತಿದೆಯಲ್ಲ? ಇದು ಲ್ಯಾಂಥನೈಟ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನೆಕ್ಸ್ಟ್, ಅಟಾಮಿಕ್ ಸೈಜ್. ಸೊ ಅಟಾಮಿಕ್ ಸೈಜ್ ಇನ್ ಲ್ಯಾಂಥನೈಟ್ಸ್ ಇನ್ಕ್ರೀಸಸ್, ಸೊ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇದೆ ಇಲ್ಲಿ ನೋಡಿ. ಸೊ ಲ್ಯಾಂಥನೈಟ್, ಸಿರ್ಸಿಯಂ, ಪ್ರೋಥಿಯಂ, ರಿಪೀಡಿಯಂ, ಪ್ರೊಮೋಥಿಯಂ ನೋಡಿ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ ಟು ಔಟ್ ದಿ ಗ್ರೂಪ್, ಬಿಕಾಸ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್ ಥ್ರೂ ಔಟ್ ದಿ ಗ್ರೂಪ್. ಸೊ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಿರುತ್ತೆ ಗ್ರೂಪಲ್ಲಿ ಹೋಗ್ತಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗೋದಕ್ಕೆ ಸೊ ಏನಾಗುತ್ತೆ, ಅಟಾಮಿಕ್ ಸೈಜು ಡಿಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ನೆಕ್ಸ್ಟ್, ಆಕ್ಸಿಡೇಷನ್ ಸ್ಟೇಟ್. ಸೊ +3 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ, ಮೋರ್ ದೆನ್ 3 ಸ್ಟೇಬಲ್ ಸ್ಟೇಟ್ಸ್. ಸೊ ಲೆಸ್ ಸ್ಟೇಬಲ್ ಆಗಿರೋದು +2 +4. ಸೊ ಇದೆಲ್ಲ ಗೊತ್ತಿರೋಂಥ ವಿಷಯನೇ. ಸೊ ಆಕ್ಸಿಡೇಷನ್ ಸ್ಟೇಟಲ್ಲಿ ಸಿರ್ಸಿಯಂ ಮತ್ತು ಇನ್ನು ಒಂದಿದೆ, ಒಂದು ನಿಮಿಷ. ಸೊ ಸೀರಿಯಂ. ಸೊ ಸೀರಿಯಮ್ದು ಆಕ್ಸಿಡೇಷನ್ ಸ್ಟೇಟ್ +3 ಇರುತ್ತೆ, ಬಿಕಾಸ್ ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ 1 ಇರುತ್ತೆ. ಸೊ ಅದು ಸ್ಟ್ರಾಂಗ್ ಆಕ್ಸಿಡೆಂಟ್ ಆಗಿ ರಿಯಾಕ್ಟ್ ಆಗುತ್ತೆ. ಯಾವುದು? ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ, ಸಾರಿ ಡಿ ಬ್ಲಾಕ್ಸ್ ಅಲ್ಲ, ಎಫ್ ಬ್ಲಾಕ್ ಲ್ಯಾಂಥನೈಟ್ಸ್ ಅಲ್ಲಿ ಸೀರಿಯಂ ವಿಲ್ ಆಕ್ಟ್ ಆಸ್ ಅ ವೆರಿ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್, ಬಿಕಾಸ್ ಇಟ್ ಹ್ಯಾಸ್ 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, 1 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಎಸ್. ನೆಕ್ಸ್ಟ್, so europium is considered to be half filled and completely stable. So europium ಅನ್ನೋದು ಡಿ ಬ್ಲಾಕ್ ಎಫ್ ಬ್ಲಾಕ್ ಬರಲು 4d 5d 5f ಸೀರೀಸ್ ಅಲ್ಲಿ. ಓಕೆ, ಸೊ ದಟ್ ಈಸ್ ಕಂಪ್ಲೀಟ್ಲಿ ಹಾಫ್ ಫಿಲ್ಡ್ ಆಗಿರುತ್ತೆ. and then total number of lone pair of electrons ಎಷ್ಟಿದೆ? 1 2 3 4 5 6 7. so 7 lone pair of electrons ಬರುತ್ತೆ. ಓಕೆ, ಸೊ ಸ್ಟ್ರಾಂಗ್ ರಿಡ್ಯೂಸಿಂಗ್ ಏಜೆಂಟ್ ನೋಡಿ, ಸೀರಿಯಮು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರುತ್ತೆ. ಸೊ ಯುರೋಪಿಯಮು ಸ್ಟ್ರಾಂಗ್ ರಿಡ್ಯೂಸಿಂಗ್ ಏಜೆಂಟ್ ಆಗಿರುತ್ತೆ, ಯಾಕಂದ್ರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದಕ್ಕೆ ಜಾಸ್ತಿ. ನೆಕ್ಸ್ಟ್, ಸೊ ಫಿಸಿಕಲ್ ಕ್ಯಾರೆಕ್ಟರ್. ಸೊ ಇದು ಸೀರಿಯಂ ಮತ್ತು ಡಿಪ್ಸೋನಿಯಂ, ಡಿಪ್ಸ್ಪ್ರೋಸಿಯಂ, ಆ್ಯಕ್ಚುಲಿ ವೈ ಸೈಲೆಂಟ್ ಇಲ್ಲಿ, ಡಿಪ್ಸ್ಪ್ರೋಸಿಯಂ. ಓಕೆ, ಡಿಪ್ಸ್ಪೋಸಿಯಂ. ಸೊ ವೈ ಇಸ್ ಸೈಲೆಂಟ್ ಹಿಯರ್, ಡಿಪ್ಸ್ಪೋಸಿಯಂ. ಸೊ ಯಾ ಸಿಲ್ವರಿ ವೈಟ್ ಸಾಫ್ಟ್ ಮೆಟಲ್, ನಾನು ಒಟ್ಟಿಗೆ ಹಾಕ್ಬಿಡ್ತೀನಿ. ಇಲ್ಲಿ ನೋಡಿ. ಸೊ ಇದೆಲ್ಲ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಫ್ ಬ್ಲಾಕ್ ಎಲಿಮೆಂಟ್. ಸಿಲ್ವರಿ ವೈಟ್ ಸಾಫ್ಟ್ ಮೆಟಲ್ ಟ್ರಾಂಕ್ವಿಷಸ್ ರ್ಯಾಪಿಡ್ಲಿ ಇನ್ ಏರ್. ಸೊ ಸಿಲ್ವರಿ ವೈಟ್ ಸಾಫ್ಟ್ ಮೆಟಲ್ ಅಂದರೆ ಮೆಟಲ್ಸ್ ಹಾರ್ಡ್ ಇರಲ್ಲ, ಸಾಫ್ಟ್ ಇರುತ್ತೆ, ಅದನ್ನ ಆ್ಯಕ್ಚುಲಿ ಕಟ್ ಮಾಡ್ಬೋದು ನಾವು. ಟ್ರಾಂಕ್ವಿಷಸ್ ರ್ಯಾಪಿಡ್ಲಿ ಇನ್ ಏರ್ ಅಂದರೆ ಅಟ್ಮಾಸ್ಫಿಯರ್ಗೆ ಏನಾದರೂ ನೀವು ಎಕ್ಸಿಬಿಟ್ ಮಾಡಿದ್ರೆ ಅದು ಬೇಗ ಟ್ರಾಂಕ್ವಿಶ್ ಆಗಿಬಿಡುತ್ತೆ, ಅಂದರೆ ಎವಾಪ್ರೇಟ್ ಅಥವಾ ರಿಯಾಕ್ಟ್ ಆಗಿಬಿಡುತ್ತೆ. ಸೊ ಹಾರ್ಡ್ನೆಸ್ ಇನ್ಕ್ರೀಸಸ್ ವಿತ್ ಅಟಾಮಿಕ್ ನಂಬರ್. ಸೊ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗ್ತಾ ಹಾರ್ಡ್ನೆಸ್ಸು ಸಹ ಜಾಸ್ತಿ ಇರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಲ್ಯಾಂಥನೈಟ್ ಸಾಫ್ಟ್ ಇರುತ್ತೆ, ಹೋಗ್ತಾ ಯುರೋಪಿಯಮು, ಸೀರಿಯಂ ಅದೆಲ್ಲ ಏನಾಗ್ತಾ ಇರುತ್ತೆ, ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ, ಯಾಕಂದರೆ ಮೆಟಲ್ಸ್ ಅಲ್ವಾ, ದೇರ್ ಆರ್ ವೆರಿ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಲ್ಯಾಂಥನೈಡ್ ಅಯಾನ್ ಶೋ ಕಲರ್ ಇನ್ ಬೋತ್ ಸಾಲಿಡ್ ಸ್ಟೇಟ್ ಅಂಡ್ ಏಕ್ವಿಯಸ್ ಸ್ಟೇಟ್. ಸೊ ಫ್ರೀ ಎಲೆಕ್ಟ್ರಾನ್ಸ್ ಇರೋದಕ್ಕೆ ಎಫ್ ಟ್ರಾನ್ಸಿಷನ್ ಆಗಿ ಎಲೆಕ್ಟ್ರಾನ್ಸು ಕಲರೇಷನ್ಸ್ ಬರುತ್ತೆ. ಅದು ಐಕ್ವಿಯಸ್ ಅಲ್ಲೂ ಇದ್ರೂ ಸರಿ, ನಾರ್ಮಲ್ ಆಗಿದ್ರು ಸರಿ, ಅಂದರೆ ಸಾಲಿಡ್ ಸ್ಟೇಟಲ್ಲಿದ್ರು ಕಲರೇಷನ್ ತೋರಿಸುತ್ತೆ ಬಿಕಾಸ್ ಆಫ್ ಎಫ್ ಟ್ರಾನ್ಸಿಷನ್. ನೆಕ್ಸ್ಟ್, ಲ್ಯಾಂಥನೈಟ್ಸ್ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಎಕ್ಸೆಪ್ಟ್ La3+, ಸೀರಿಯಂ 4+, ಇಬಿಲಿಯಂ 2+, ಆ್ಯಂಡ್ ಲ್ಯಾಂಥನಿಯಂ 3. ಇದು ಈ ಆಕ್ಸಿಡೇಷನ್ ಸ್ಟೇಟ್ ಬಿಟ್ಟು ಬೇರೆ ಎಲ್ಲಾನು ಪ್ಯಾರಾಮ್ಯಾಗ್ನೆಟಿಕ್ ಆಗಿರುತ್ತೆ. ಈ ಮೂರಕ್ಕೆ ಏನಾದರೂ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಿಡ್ಸ್ ನೋಡಿದ್ರೆ ಎಲ್ಲಾನು ಒಂದು ಪೇರಪ್ ಆಗಿರುತ್ತೆ, ಅಥವಾ
0 ಇರುತ್ತೆ. ಸೊ ಅದರಿಂದ ಪ್ಯಾರಾಮ್ಯಾಗ್ನೆಟಿಕ್ ನೇಚರ್ ಬಂದ್ಬಿಡುತ್ತೆ. ಓಕೆ, ಡಯಾಮ್ಯಾಗ್ನೆಟಿಕ್ ನೇಚರ್ ಬಂದುಬಿಡುತ್ತೆ. ಅಪಾರ್ಟ್ ಫ್ರಮ್ ದಟ್ ಇದೆಲ್ಲನೂ ಪ್ಯಾರಾಮ್ಯಾಗ್ನೆಟಿಕ್ ಇರುತ್ತೆ ಲ್ಯಾಂಥನೈಟ್ಸಲ್ಲಿ. ಕ್ಲಿಯರ್? ನೆಕ್ಸ್ಟ್, ಸೊ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಇನ್ಕ್ರೀಸಸ್ ವಿತ್ ಅಟಾಮಿಕ್ ನಂಬರ್. ಸೊ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಅಟಾಮಿಕ್ ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ, ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗುತ್ತೆ, ಪ್ರೋಟಾನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಮೆಲ್ಟಿಂಗ್ ಪಾಯಿಂಟ್ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ಬಿಕಾಸ್ ವಿ ನೀಡ್ ಟು ಗಿವ್ ಮೋರ್ ಅಮೌಂಟ್ ಆಫ್ ಎನರ್ಜಿ, ಜಾಸ್ತಿ ಕೊಡಬೇಕಾಗುತ್ತೆ ಎನರ್ಜಿ. ಅರ್ಥ ಆಗ್ತಿದೆಯಾ? ಸೊ ಕೆಮಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರೋಣ. ಸೊ ಲ್ಯಾಂಥನೈಟ್ಸ್ ಆಸಿಡ್ ಜೊತೆ ರಿಯಾಕ್ಟ್ ಆದರೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ, ಆಸ್ ಒಂದು ನಾರ್ಮಲ್ ಮೆಟಲ್ ಹೆಂಗಾಗುತ್ತೋ ಅದೇ ಥರ. ನೆಕ್ಸ್ಟು ಹ್ಯಾಲೋಜನ್ಸ್ ಜೊತೆ ಅಂದರೆ ಕ್ಲೋರಿನ್, ಫ್ಲೂರಿನ್, ಬ್ರೋಮಿನ್, ಅಯೋಡಿನ್ ಜೊತೆ ಕೊಟ್ಟರೆ ಟ್ರೈ ಹ್ಯಾಲೈಟ್ಸ್ ಬರುತ್ತೆ ನಿಮಗೆ. ಸೊ ಲ್ಯಾಂಥನೈಟ್ ಟ್ರೈ ಹ್ಯಾಲೈಟ್ಸ್, ಎಕ್ಸಾಂಪಲ್ ಲ್ಯಾಂಥಿನಿಯಂ ಟ್ರೈಕ್ಲೋರೈಡ್, ಕ್ಲೋರಿನ್ ಜೊತೆ ರಿಯಾಕ್ಟ್ ಆದರೆ. ನೆಕ್ಸ್ಟು ವಾಟರ್ ಜೊತೆ ರಿಯಾಕ್ಟ್ ಆದರೆ ಯು ಆರ್ ಗೋಯಿಂಗ್ ಟು ಗೆಟ್ ಹೈಡ್ರಾಕ್ಸೈಡ್, ಬೇಸಸ್ ಬರುತ್ತೆ, ಲ್ಯಾಂಥನೈಟ್ ಬೇಸಸ್ ಬರುತ್ತೆ. ಸೊ ಅದೇನಾದರೂ ಹೀಟ್ ಮಾಡಿದ್ರೆ ಕಾರ್ಬನ್ ಜೊತೆ ಯು ಆರ್ ಗೋಯಿಂಗ್ ಟು ಗೆಟ್ ಡೈಕಾರ್ಬನ್. ನೈಟ್ರೈಟ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಲ್ಯಾಂಥನೈಟ್ ನೈಟ್ರೈಟ್ಸ್ ಬರುತ್ತೆ. ಸಲ್ಫರ್ ಜೊತೆ ಹೀಟ್ ಮಾಡಿದ್ರೆ ಲ್ಯಾಂಥನೈಟ್ ಟ್ರೈಸಲ್ಫೈಡ್ಸ್ ಬರುತ್ತೆ. ಆಕ್ಸಿಜನ್ ಜೊತೆ ಹೀಟ್ ಮಾಡಿದ್ರೆ ಲ್ಯಾಂಥನೈಟ್ ಟ್ರೈಆಕ್ಸೈಡ್ಸ್ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಇದು ಎಲ್ಲನೂ ಕೆಮಿಕಲ್ ಪ್ರಾಪರ್ಟೀಸು. ಸೊ ಯಾವ್ಯಾವ ಜೊತೆ? ಆಸಿಡ್ ಜೊತೆ, ಹ್ಯಾಲೋಜನ್ ಜೊತೆ, ವಾಟರ್ ಜೊತೆ, ಕಾರ್ಬನ್ ಜೊತೆ, ನೈಟ್ರೋಜನ್ ಜೊತೆ, ಸಲ್ಫರ್ ಜೊತೆ, ಆಕ್ಸಿಜನ್ ಜೊತೆ. ಸೊ ಇಷ್ಟು ಜೊತೆನೂ ಲ್ಯಾಂಥನೈಟ್ಸ್ ಏನಾಗುತ್ತೆ, ರಿಯಾಕ್ಷನ್ಸ್ನ ಅಂಡರ್ಗೋ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಈ ಒಂದು ಸರ್ಕಲ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ಸೊ ಸಲ್ಫರ್ ಜೊತೆ ಟ್ರೈಸಲ್ಫೈಡ್ಸ್, ಹ್ಯಾಲೋಜನ್ ಜೊತೆ ಟ್ರೈ ಹ್ಯಾಲೈಟ್ಸ್ ಅಂತ. ನೆಕ್ಸ್ಟ್ ಆಕ್ಟಿನೈಟ್ಸ್ಗೆ ಬರೋಣ. 5F series. So actinide starts from actinium, thorium, procatium, uranium, neptunium, plutonium, americium, curium, berkelium, californium, estinium, feminium, mendelevium, nobelium and lawrecium. Okay, so 5F series ಬರುತ್ತೆ. ಸೊ 5F series ಅಲ್ಲಿ actinium, thorium ಮತ್ತೆ ಪ್ರೊಟ್ಯಾಕ್ಟಿನಿಯಂ. ಸೊ ಪ್ರೊಟ್ಯಾಕ್ಟಿನಿಯಂ ಈ 3 ಎಲಿಮೆಂಟ್ಸು ನೇಚರಲ್ಲೇ ಸಿಗುತ್ತೆ. ಎಲ್ಲಿ ಸಿಗುತ್ತೆ? ನೇಚರಲ್ಲೇ ಸಿಗುತ್ತೆ. ಮಿಕ್ಕಿದ ಎಲ್ಲನೂ ಆರ್ಟಿಫಿಷಿಯಲಿ ಮೇಡ್ ಆಗಿರುತ್ತೆ. ಆರ್ಟಿಫಿಷಿಯಲ್ ಪ್ರೋಸೆಸ್ ಅಂದರೆ ಒಂದು ಸಿಂಥೆಟಿಕ್ ಲ್ಯಾಬಲ್ಲಿ ಇದನ್ನು ಪ್ರಿಪೇರ್ ಮಾಡಿರ್ತಾರೆ. ಅದು 3 ಬಿಟ್ಟು ಇದು ನೇಚರಲ್ಲಿ ಎಕ್ಸಿಸ್ಟ್ ಆಗಲ್ಲ. ಇದು ಆರ್ಟಿಫಿಷಿಯಲ್ ಆಗಿ ಪ್ರಿಪೇರ್ ಮಾಡೋದಂಥ ಒಂದು ಎಲಿಮೆಂಟ್ಸ್. ಓಕೆ, ಸೊ ಇದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೀಗಿರುತ್ತೆ. ಸೊ ಇದರಲ್ಲಿ 94 ಪ್ಲುಟೋನಿಯಮ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನಾವು ಇಷ್ಟು ಬರೀಬೇಕು ನೆಸೆಸಿಟಿ ಇಲ್ಲ. ಸೊ ಇದರಲ್ಲಿ ಸ್ಪೆಸಿಫಿಕ್ ಆಗಿ D5S ಇಲ್ಲಿ ತನಕ ನಾವು ನೋಬಲ್ ಗ್ಯಾಸ್ನ ತೊಗೊಂಡ್ಬಿಡ್ಬೋದು. ಓಕೆ, ಇಲ್ಲಿ ತನಕನೂ ಬಂದ್ಬಿಡುತ್ತೆ ಅನ್ಕೋತೀನಿ ನಾನು. ನೋಬಲ್ ಗ್ಯಾಸು ಇಲ್ಲಿ ತನಕ ನೋಬಲ್ ಗ್ಯಾಸ್ ಬಂದ್ಬಿಡುತ್ತೆ. ಅದಾದಮೇಲೆ 5F ನೋಡಿ, F ಆರ್ಬಿಟಲಲ್ಲಿ ಎಲೆಕ್ಟ್ರಾನ್ಸ್ ಇನ್ಸಫಿಷಿಯೆಂಟ್ ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ನೋಡಿ ಅದಷ್ಟು ಆರ್ಬಿಟ್ಸು 1s 2s 2p 3s 3p 4s 3d 4p 5s 4d 5p 6s 4f 5f 5d 6p 7s ssps spsd. ಓಕೆ ಬಿಡಿ. ನೆಕ್ಸ್ಟ್, so this is the general electronic configuration of actinides. So actinides is general electronic configuration. So F is equal to 1 to 14 0 to 1 S2. So this is the general electronic configuration of actinides. ಈಗ ಅಟಾಮಿಕ್ ರೇಡಿಯೈ, ದಟ್ಸ್ ನಾಟ್ ವೆರಿ ಇಂಪಾರ್ಟೆಂಟ್. ಸೊ ಈ ಟೇಬಲಲ್ಲಿ ಅಟಾಮಿಕ್ ರೇಡಿಯೈ ಯಾವ ಥರ ಆಗ್ತಿದೆ ನೋಡಿ. ಸೊ ಅಟಾಮಿಕ್ ರೇಡಿಯೈ ಟುವಾರ್ಡ್ ದಿ ಗ್ರೂಪ್ ಡಿಕ್ರೀಸಸ್, ಯಾಕಂದರೆ ಇಲ್ಲಿ ಶೀಲ್ಡಿಂಗ್ ಎಫೆಕ್ಟ್ ಬರ್ತಾ ಇಲ್ಲ, ಶೀಲ್ಡಿಂಗ್ ಎಫೆಕ್ಟ್ ಇಲ್ಲ. ಸೊ ಅಟಾಮಿಕ್ ರೇಡಿಯಸ್ ಏನಾಗ್ತಾ ಇರುತ್ತೆ, ಟುವಾರ್ಡ್ ದಿ ಗ್ರೂಪ್ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಆ್ಯಂಡ್ ಎಸ್ಟೀನಿಯಂ, ಫೆರ್ಮಿನಿಯಂ, ಮೆಂಡಲಿವಿಯಂ, ನೊಬ್ಲಿನಿಯಂ, ಲಾರಿಷಿಯಮ್ದೆಲ್ಲ ಅಟಾಮಿಕ್ ರೇಡಿಯೈ ಕಂಡುಹಿಡಿಯೋಕ್ಕಾಗಿಲ್ಲ. ಬಿಕಾಸ್ ಕಂಡುಹಿಡಿಯೋಷ್ಟು ಆಟಮ್ಸ್ ನಮ್ಮ ಹತ್ರ ಇಲ್ಲ. ಅರ್ಥ ಆಗ್ತಿದೆ? ಅದೆಲ್ಲ ಆರ್ಟಿಫಿಷಿಯಲಿ ಮೇಡಲ್ಲ. ಅದರದ್ದು ಅಟಾಮಿಕ್ ರೇಡಿಯಸ್ ಕಂಡುಹಿಡಿಯೋಷ್ಟು ಆಟಮ್ ಅಲ್ಲಿ ತನಕ ಸ್ಟೇಬಲ್ ಆಗಿರಲಿಲ್ಲ, ಡಿವೈಡ್ ಆಗಿಬಿಡುತ್ತೆ. ಸೊ ಅದಕ್ಕೆ ಅದರದ್ದು ಅಟಾಮಿಕ್ ರೇಡಿಯಸ್ ಎಲ್ಲ ಕಂಡುಹಿಡಿಯೋಕ್ಕಾಗಲಿಲ್ಲ. ಓಕೆ, ಬಟ್ ಫೈಂಡ್ ಔಟ್ ಮಾಡಿದ್ದಾರೆ ಈ ಥರ ಆಟಮ್ಸ್ ಎಲ್ಲ ಮಾಡೋಕ್ಕಾಗ್ಬೋದು ಅಂತ. ಸೊ ನೆಕ್ಸ್ಟ್ ಆಕ್ಸಿಡೇಷನ್ ಸ್ಟೇಟ್ಸ್ ಆಫ್ ಆಕ್ಟಿನಿಯಂ. ಅದರಲ್ಲಿ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಬರೋದು ಯಾವುದಂತ ನಮಗೆ ಗೊತ್ತಿರಬೇಕು. 2 ಇದೆ, ಒಂದು ನೆಪ್ಟ್ಯೂನಿಯಂ, ಇನ್ನೊಂದು ಪ್ಲುಟೋನಿಯಂ. ಸೊ ಎರಡಕ್ಕೂ ಆಕ್ಸಿಡೇಷನ್ ಸ್ಟೇಟ್ ಎಲ್ಲಿ ತನಕ ಇದೆ ನೋಡಿ, 7 ತನಕ ಇದೆ. ಸೊ 7 ತನಕ ಆಕ್ಸಿಡೇಷನ್ ಸ್ಟೇಟ್ ಹೋಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ನೋಡಿದ್ರೆ 1 2 3 4 5. ಸೊ ಇದಕ್ಕೂ 5 ಬರುತ್ತೆ, ಇದಕ್ಕೂ 5 ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಎಸ್. ನೆಕ್ಸ್ಟ್ ಫಿಸಿಕಲ್ ಕ್ಯಾರೆಕ್ಟರ್ಗೆ ಬರೋಣ. ಸೊ ಲೆಟ್ ಮೀ ಗೋ ಫಾಸ್ಟ್ ಹಿಯರ್. ಒಂದು ನಿಮಿಷ. ಸೊ ಫಿಸಿಕಲ್ ಕ್ಯಾರೆಕ್ಟರ್ ಸೇಮ್, ಸಿಲ್ವರ್ ಇನ್ ಅಪಿರಿಯನ್ಸ್, ಹೈಲಿ ರಿಯಾಕ್ಟಿವ್, ಸ್ಪೆಷಲಿ ಫೈನ್ಲಿ ಡಿವೈಡೆಡ್. ಸೊ ಚಿಕ್ಕದಾಗಿ ಮಾಡಷ್ಟು ರಿಯಾಕ್ಟಿವ್ ಇರುತ್ತೆ. ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್, ಟ್ರಾಂಕ್ವಿಷಸ್ ಇನ್ ಏರ್ ಡ್ಯೂ ಟು ಆಕ್ಸೈಡ್ ಕೋಟಿಂಗ್.
ಅರ್ಥ ಆಗ್ತಿದೆಯಲ್ಲ? ಸೊ ಸಿಲ್ವರ್ ಇನ್ ಅಪಿರಿಯನ್ಸ್ ಅಂದರೆ ನೋಡ್ಲಿಕ್ಕೆ ಸಿಲ್ವರ್ ಆಗಿರುತ್ತೆ. ಹೈಲಿ ರಿಯಾಕ್ಟಿವ್ ಎಸ್ಪೆಷಲಿ ಫೈನ್ಲಿ ಡಿವೈಡೆಡ್, ಪ್ಯಾರಾಮ್ಯಾಗ್ನೆಟಿಕ್, ಟ್ರಾಂಕ್ವಿಸ್ಟ್ ಇನ್ ಏರ್ ಡ್ಯೂ ಟು ಆಕ್ಸೈಡಿಕ್ ಕನ್ವರ್ಷನ್. ಅರ್ಥ ಆಗ್ತಿದೆಯಲ್ಲ? ವೆರಿ ಗುಡ್. ಎಸ್. ಸೊ ಇದೆಲ್ಲ OS ಅಲ್ಲಿ ನೋಡಿದ್ದೀವಿ. ಸೊ ಕೆಮಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದ್ಬೇಡ. ಸೊ ಲ್ಯಾಂಥನೈಡ್ ಆದಂಗೆ ಆಕ್ಟಿನೈಡ್ಸ್ ಕೂಡ HCl ಜೊತೆ ರಿಯಾಕ್ಟ್ ಆದರೆ ಹೈಡ್ರೋಜನ್ ಗ್ಯಾಸ್ನಲ್ಲಿ ಲಿಬ್ರೇಟ್ ಮಾಡುತ್ತೆ. ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದ್ರೆ ನೋ ರಿಯಾಕ್ಷನ್ ಬರುತ್ತೆ. ಆದರೆ ಅದು ಲ್ಯಾಂಥನೈಡ್ ನೈಟ್ರೈಟ್ಸ್ ಬರ್ತಾ ಇತ್ತು. ಸೊ ವಾಟರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಆಕ್ಸೈಡ್ಸ್ ಫಾರ್ಮ್ ಬರುತ್ತೆ, ಹೈಡ್ರಾಕ್ಸೈಡ್ಸ್ ಬರಲ್ಲ. NOH ಜೊತೆ ಬೇಸ್ ಜೊತೆ ರಿಯಾಕ್ಟ್ ಮಾಡಿದ್ರೆ ರಿಯಾಕ್ಷನ್ಸ್ ಏನು ಬರ್ತಾ ಇಲ್ಲ. ಸೊ ರಿಯಾಕ್ಷನ್ ವಿತ್ H2, ಸೊ ಟ್ರೈ ಹೈಡ್ರೈಟ್ಸ್ ಬರ್ತಾ ಇದೆ. ಹ್ಯಾಲೋಜನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಟೆಟ್ರಾ ಹ್ಯಾಲೈಟ್ಸ್ ಬರುತ್ತೆ. ಸೊ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಆಕ್ಟಾ ಆಕ್ಸೈಡ್ಸ್ ಬರ್ತಾ ಇದೆ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ರಿಯಾಕ್ಷನ್ಸ್ ಆಗದೆ ಇರೋದು ನೈಟ್ರಿಕ್ ಆಸಿಡ್ ಜೊತೆ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಷನ್ಸ್ ಅಂತೂ ಆಗ್ತಾನೇ ಇಲ್ಲ. ಯಾವುದು? ಆಕ್ಟಿನೈಟ್ಸ್. ಅರ್ಥ ಆಗ್ತಿದೆಯಲ್ಲ? ಸೊ ದೀಸ್ ಆರ್ ಸಮ್ ಕೆಮಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಕ್ಟಿನೈಟ್ಸ್. ಸೊ ಲೆಟ್ಸ್ ಮೂವ್ ಆನ್ ಟು ದ ಡಿಫ್ರೆನ್ಸ್ ಬಿಟ್ವೀನ್ ಲ್ಯಾಂಥನೈಟ್ಸ್ ಆ್ಯಂಡ್ ಆಕ್ಟಿನೈಟ್ಸ್. ಸೊ ಬೇಕಾದರೆ ವಿಡಿಯೋನ ಪಾಸ್ ಮಾಡಿಕೊಂಡು ನೀವು ಡಿಫ್ರೆನ್ಸ್ನ ಬೇಗ ಇದನ್ನು ನೋಡ್ಕೋಬೋದು. ಅರ್ಥ ಆಗ್ತಿದ್ದಿಲ್ಲ? ಬಿಕಾಸ್ ನಮಗೆ ಟೈಮ್ ಇಲ್ಲ, ನಾವು ಕ್ವೆಶನ್ಸ್ನ ಸಾಲ್ವ್ ಮಾಡಿ. ಬಿಕಾಸ್ ನನಗಂತೂ ಕ್ವೆಶನ್ ಸಾಲ್ವ್ ಮಾಡೋಕ್ಕೆ ತುಂಬಾ ಎಕ್ಸೈಟ್ ಆಗ್ತಿದೆ. ಅರ್ಥ ಆಗ್ತಿದೆಯಲ್ಲ? ಬನ್ನಿ ಹೋಗೋಣ. ಎಸ್. ಸೊ ಅಪ್ಲಿಕೇಶನ್ಸ್ ಬೇಗ ಹೋಗೋಣ. ಸೊ ಅಪ್ಲಿಕೇಶನ್ಸ್ ಆಫ್ ಡಿ ಬ್ಲಾಕ್. ಸೊ ಇಲ್ಲಿ ನೋಡಿ. ಸೊ ಐರನ್ ಸ್ಟೀಲ್ ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತಾರೆ. ಟಂಗ್ಸ್ಟನ್ ಎಲೆಕ್ಟ್ರಿಕ್ ಬಲ್ಬಲ್ಲಿ ಟಂಗ್ಸ್ಟನಲ್ಲಿ ಯೂಸ್ ಮಾಡ್ತಾರೆ. ಟೈಟಾನಿಯಮ್ ಇಸ್ ಯೂಸ್ಡ್ ಇನ್ ಏರ್ಕ್ರಾಫ್ಟ್ಸ್. ಪಿಗ್ಮೆಂಟ್ ಇಂಡಸ್ಟ್ರಿಯಲ್ಲಿ ಟೈಟಾನಿಯಂ ಡೈಆಕ್ಸೈಡ್ಸ್ ಯೂಸ್ ಮಾಡ್ತಾರೆ. ಮೆಗ್ನೀಷಿಯಂ ಡೈಆಕ್ಸೈಡ್ನ ಡೈ ಬ್ಯಾಟ್ರಿ ಸೆಲ್ಸಲ್ಲಿ ಯೂಸ್ ಮಾಡ್ತಾರೆ. ಕಾಪರ್, ಸಿಲ್ವರ್ ಆ್ಯಂಡ್ ಇದರಲ್ಲಿ ವಾಟ್ ಇಸ್ ಇಟ್ ಕಾಯಿನೇಜ್ ಮೆಟಲ್ಸಲ್ಲಿ ಯೂಸ್ ಮಾಡ್ತಾರೆ. ಸೊ ವೆನಿಡಿಯಂ ಪೆಂಟಾಕ್ಸೈಡ್ನ ಹೇಬರ್ ಪ್ರೊಸೆಸಲ್ಲಿ ಮ್ಯಾನುಫ್ಯಾಕ್ಚರ್ ಆಫ್ H2SO4 ಯೂಸ್ ಮಾಡ್ತಾರೆ. ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ಲಾಸ್ಟಲ್ಲಿ ಫೋಟೋಗ್ರಾಫಿಕ್ ಇಂಡಸ್ಟ್ರೀಸ್. ಸೊ ಅಲ್ಲಿ ನೋಡಿ, ಅಲ್ಲಿ ಸಿಲ್ವರ್ ಬ್ರೋಮೈಡ್ನ ಫೋಟೋಗ್ರಾಫಿಕ್ ಇಂಡಸ್ಟ್ರಿಯಲ್ಲಿ ಫೋಟೋಸ್ನ ಯೂಸ್ ಮಾಡ್ತಾರೆ. ಸೊ ಅಲ್ಲಿಗೆ ಸಿನಾಪ್ಸಿಸ್ ಪಾರ್ಟ್ ಮುಗಿಯುತ್ತೆ. ನಿಮಗೇನಾದರೂ ಸಿನಾಪ್ಸಿಸ್ ಪಾರ್ಟಲ್ಲಿ ಇಫ್ ಯು ಫೀಲ್ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಕು ಅಂತ ಅನಿಸಿದ್ರೆ ನನ್ನ ಅಡ್ವೈಸ್ ಏನು ಗೊತ್ತಾ? OSನ ಹೋಗಿ ಕೂತ್ಕೊಂಡು ಕ್ಲೀನಾಗಿ ಕೇಳಿಸ್ಕೊಬಿಡಿ. ಅರ್ಥ ಆಗ್ತಿದೆಯಲ್ಲ? ಅವಾಗ ಇನ್ನೂ ಐಡಿಯಾ ಬರುತ್ತೆ. ಇಲ್ಲಿ ಸಿನಾಪ್ಸಿಸ್ ಜಸ್ಟ್ ಒಂದು ಐಡಿಯಾ ಬರಲಿ ಅಂತ ಅಷ್ಟೇ. ಅರ್ಥ ಆಗ್ತಿದೆಯಲ್ಲ? ಸೊ ಈಗ ಕ್ವೆಶನ್ಸ್ನ ಶುರು ಮಾಡೋಣ. ಓಕೆ. ಎಸ್. ಪ್ರೀವಿಯಸ್ಲಿ ಆಸ್ಟ್ PYQs. ನಾನು PYQsನ ಹೆಂಗೆ ತೊಗೊಂಡಿದ್ದೀನಿ ಅಂದರೆ 2021, 22, 23, 24, 25 ಲಾಸ್ಟ್ 5 ಇಯರ್ಸಲ್ಲಿ ಕೇಳಿರೋ ಅಷ್ಟು ಕ್ವೆಶನ್ಸ್ನ ನಾನು ತೊಗೊಂಡಿದ್ದೀನಿ. ಸೊ ಒಂದೊಂದೇ ಸಾಲ್ವ್ ಮಾಡ್ತಾ ಹೋಗೋಣ ಬನ್ನಿ. ಓಕೆ. ಎಸ್. ಫಸ್ಟ್ ಕ್ವೆಶನ್ಗೆ ಹೋಗೋಣ. So in the following pair, the one which both transition metal ions are colorless ಅಂತ ಕೇಳಿದ್ದಾರೆ. ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ. ಯಾವ ಎರಡು ಅಯಾನ್ಗೆ ಕಲರ್ ಇಲ್ಲ, ಕಲರ್ಲೆಸ್ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಎರಡು ಅಯಾನ್ ಆಗಿರಲಿ, ಅಯಾನ್ ಯಾವಾಗ ಕಲರ್ಲೆಸ್ ಆಗುತ್ತೆ ಅಂದರೆ ಯಾವಾಗ D to D ಟ್ರಾನ್ಸಿಷನ್ ಇರಲ್ವೋ. ಜ್ಞಾಪಕ ಮಾಡ್ಕೊಳ್ಳಿ, ಕಲರೇಷನ್ ಆಫ್ ಅಯಾನ್ಸ್ ನಾವು ಓದೋವಾಗ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅನ್ಪೇರ್ ಆಗಿತ್ತು ಅಂದರೆ ಈಗ ಕನ್ಫ್ಯೂಷನ್ಸ್ ಬೇಡ. ಇಲ್ಲಿ ನೋಡಿ, ಈಗ ನಾವು ಅಯಾನ್ಸ್ ತಗೋಬೇಕು, ಅಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆಯಾ ಅಂತ ಅದರದ್ದು ಅಟಾಮಿಕ್ ಆರ್ಬಿಟಲ್ ಹುಡುಕಬೇಕು. ಸೊ ಅಟಾಮಿಕ್ ಆರ್ಬಿಟಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇತ್ತು ಅಂದರೆ ಅದೇನಾಗುತ್ತೆ? ಟ್ರಾನ್ಸಿಷನ್ ಆಗುತ್ತೆ. D to D ಟ್ರಾನ್ಸಿಷನ್ ಕೇಳಿದಿರಲ್ಲ? D to D ಟ್ರಾನ್ಸಿಷನ್ ಅಂದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇತ್ತು ಅಂದರೆ ಹಿಂಗೆ ಹೋಗಿ ಸ್ಪ್ಲಿಟ್ ಆಗುತ್ತೆ. ಜ್ಞಾಪಕ ಇದೆಯಾ? ಸೊ ಇಲ್ಲಿಂದ ಇದು E1, ಇದು E2 ಅಂತ ಅಂದ್ಕೊಂಡ್ರೆ ಎಲೆಕ್ಟ್ರಾನ್ಸ್ ಇಲ್ಲಿಂದ ಇಲ್ಲಿ ಜಂಪ್ ಆಗಿ ವಾಪಸ್ ಜಂಪ್ ಆಗಿಬಿಟ್ಟು ನಿಮಗೆ ಕಲರೇಷನ್ ಕೊಡುತ್ತೆ. ಅಂದರೆ D to D ಟ್ರಾನ್ಸಿಷನ್ ಆಗಬೇಕಂದ್ರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರಬೇಕು. ಎಲೆಕ್ಟ್ರಾನ್ಸ್ ಇಲ್ಲ ಅಂದರೆ ಟ್ರಾನ್ಸಿಷನ್ ಹೆಂಗಾಗುತ್ತೆ? ಕಲರ್ ಹೆಂಗೆ ಬರುತ್ತೆ? ಸೊ ನಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನಂಬರ್ 0 ಬರಬೇಕು. ಸೊ ಒಂದೊಂದೇ ಆಪ್ಷನ್ಸ್ನ ಹುಡ್ಕೊಂಡು ಹೋಗ್ತಾ ಇರೋಣ. ಅರ್ಥ ಆಗ್ತಿದೆಯಾ? ಸೊ ಫಸ್ಟು ಸ್ಕ್ಯಾಂಡಿಯಮ್ 3+ ಹುಡ್ಕೋಣ. ಸೊ ಸ್ಕ್ಯಾಂಡಿಯಮ್ದು ಅಟಾಮಿಕ್ ನಂಬರ್ ಎಷ್ಟು ಗೊತ್ತಿದೆಯಾ? ಸ್ಕ್ಯಾಂಡಿಯಮ್ದು ಅಟಾಮಿಕ್ ನಂಬರ್ 21 ಅಲ್ವಾ? ಸೊ ಎಲ್ಲದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹುಡುಕಿ. ಆರ್ಗಾನ್ 18 3D4s ಅಲ್ವಾ? ಸೊ 3D4s ಅಂದರೆ 18, 19 3 ಇದೆ, 2, 1 ಅಂತ ಬಂದ್ಬಿಡುತ್ತೆ ಅಲ್ವಾ? ಇದು ನಾರ್ಮಲ್ ಕಾನ್ಫಿಗರೇಷನು. ಸೊ 3+ ಅಂದರೆ ಸೊ ಇಲ್ಲಿರೋ ಎಲೆಕ್ಟ್ರಾನ್ಸು ಹೋಗ್ಬಿಡುತ್ತೆ, ಇಲ್ಲಿರೋ ಎಲೆಕ್ಟ್ರಾನ್ಸ್ ಹೋಗ್ಬಿಡುತ್ತೆ. ಸೊ ಹೊಸ ಎಲೆಕ್ಟ್ರಾನಿಕ್. ಸೊ ಸ್ಕ್ಯಾಂಡಿಯಮ್ 3+ದು ಕಾನ್ಫಿಗರೇಷನ್ ಏನು ಬರುತ್ತೆ? ಆರ್ಗಾನ್ 18 3D0 4s0 ಅಂತ ಬಂದ್ಬಿಡುತ್ತೆ. ಅಂದರೆ ಎಲೆಕ್ಟ್ರಾನ್ಸೇ ಇಲ್ಲ. ಸೊ ಇದು ಸ್ಕ್ಯಾಂಡಿಯಮ್ 3+
ಆಬ್ವಿಯಸ್ಲಿ ತೋರಿಸುತ್ತೆ ಅಲ್ವಾ. ಅದೇ ಥರ ಜಿಂಕ್ಗೂ ಹುಡ್ಕೊಬಿಡೋಣ. ಸೊ ಸ್ಕ್ಯಾಂಡಿಯಮ್ ಓಕೆ ಆಯಿತು, ಸ್ಕ್ಯಾಂಡಿಯಮ್ 3+ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲ, ಸೊ D2D ಟ್ರಾನ್ಸಿಷನ್ ಆಗಲ್ಲ, ದೇರ್ಫೋರ್ ಅದು ಕಲರ್ಲೆಸ್ಸು. ಜಿಂಕ್ಗೂ ಹಂಗೆ ನೋಡ್ಕೊಂಬಿಡೋಣ. ಜಿಂಕ್ಗೆ ಏನಿದೆ, ಜಿಂಕ್ 2+ ಅಲ್ವಾ, ಜಿಂಕ್ದು ಅಟಾಮಿಕ್ ನಂಬರ್ ಎಷ್ಟು, ಜಿಂಕ್ದು ಅಟಾಮಿಕ್ ನಂಬರು ಇಟ್ ಇಸ್ 30. ಅಂದರೆ ಆರ್ಗಾನ್ 18 3D4s ಅಂತ ಬರುತ್ತೆ, ಕರೆಕ್ಟಾ? 3D4s. ಸೊ 18 ಹೋದರೆ 12 ಎಲೆಕ್ಟ್ರಾನ್ಸು, 12 ಎಲೆಕ್ಟ್ರಾನ್ಸಲ್ಲಿ 2 ಎಲೆಕ್ಟ್ರಾನ್ಸ್ನ ಎಸ್ಗೆ ಹಾಕ್ತೀನಿ, ಆಮೇಲೆ ಡಿಗೆ ಎಷ್ಟು ಎಲೆಕ್ಟ್ರಾನ್ಸ್ ಹಾಕ್ತೀನಿ, ಮಿಕ್ಕಿದು 10 ಎಲೆಕ್ಟ್ರಾನ್ಸ್ ಹಾಕ್ಬಿಡ್ತೀನಿ ಅಲ್ವಾ. ಸೊ ಆಗ 2+ ಅಂದರೆ 2 ಎಲೆಕ್ಟ್ರಾನ್ ತೆಗೆದು ಎಷ್ಟು ಬಿಡಬೇಕು ನಾನು, ಯಾವುದಕ್ಕೆ, ಎಸ್ಸಿಂದ 2 ಎಲೆಕ್ಟ್ರಾನ್ ತೆಗೆದು ಬಿಸಾಕ್ಬಿಟ್ರೆ ಆವಾಗ 3D10 ಬರುತ್ತೆ, ಅದು ಕಂಪ್ಲೀಟ್ಲಿ ಫಿಲ್ಡ್ ಆಗಿಬಿಡುತ್ತೆ. ಸೊ ಒಂದು ಆರ್ಬಿಟಲಲ್ಲಿ ಎಲೆಕ್ಟ್ರಾನ್ಸೇ ಇರಬಾರ್ದು, ಇದ್ರೂ ಕಂಪ್ಲೀಟಾಗಿ ಫಿಲ್ ಆಗಿಬಿಡ್ಬೇಕು. ಸೊ ಸ್ಕ್ಯಾಂಡಿಯಮ್ 3+ ಎಲೆಕ್ಟ್ರಾನ್ಸೇ ಇಲ್ಲ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು. ಜಿಂಕ್ 2+ ಕಂಪ್ಲೀಟ್ಲಿ ಫಿಲ್ಡು, ಎಲ್ಲ ಎಲೆಕ್ಟ್ರಾನ್ಸ್ ಪೇರಪ್ ಆಗಿದೆ, ಸಿಂಗಲ್ ಎಲೆಕ್ಟ್ರಾನ್ಸ್ ಇಲ್ಲ. ದೇರ್ಫೋರ್ ದಿ ಕರೆಕ್ಟ್ ಆಪ್ಷನ್ ಇಲ್ಲೇ ನಮಗೆ ಸಿಕ್ತು, ಆಪ್ಷನ್ ಎ. ನಾನು ಹೇಳಿದ ಅರ್ಥ ಆಯ್ತಲ್ವಾ. ಸೊ ಕಲರ್ಲೆಸ್ ಇರಬೇಕಂದ್ರೆ ಅಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರಬಾರ್ದು, ಎಲೆಕ್ಟ್ರಾನ್ಸೇ ಇರಬಾರ್ದು, ಇದ್ರೆ ಎಲ್ಲಾನು ಪೇರಪ್ ಆಗಿಬಿಡಬೇಕು. ಸೊ ಸ್ಕ್ಯಾಂಡಿಯಮ್ 3+ ಆ್ಯಂಡ್ ಜಿಂಕ್ 2+ ಇಸ್ ದಿ ಕರೆಕ್ಟ್ ಮ್ಯಾಚ್. ಅರ್ಥ ಆಯ್ತಲ್ಲ? ಎಸ್. So scandium 3+ and zinc 2+ is the correct. Next, MO magnesium oxide exhibits ferromagnetism, antiferromagnetism, ferromagnetism, ferrimagnetism, antiferromagnetism, ferromagnetism, paramagnetism ಅಂತ ಇದೆ. ಸೊ ಇದು ಡೈರೆಕ್ಟ್ ಕ್ವೆಶನು. ಸೊ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಈಸ್ ಎ ಫೆರೋಮ್ಯಾಗ್ನೆಟಿಕ್, ಆ್ಯಂಟಿಫೆರೋಮ್ಯಾಗ್ನೆಟಿಕ್. ಸೊ ಇದು ಯಾವ ಆಪ್ಷನು? ಆ್ಯಂಟಿಫೆರೋಮ್ಯಾಗ್ನೆಟಿಕ್. ಅದು ಒಂಥರ ಆ್ಯಂಟಿಫೆರೋ ಸ್ಟ್ರಕ್ಚರ್, ಏನು ಒಂದು ಸ್ಟ್ರಕ್ಚರ್ ಇರುತ್ತೋ ಅದೇ ಸ್ಟ್ರಕ್ಚರ್ ಮೆಗ್ನೀಷಿಯಮ್ ಆಕ್ಸೈಡ್ಗೆ ಇರುತ್ತೆ. ಓಕೆ, ಸೊ ಡೈರೆಕ್ಟ್ ಕ್ವೆಶನ್ ಇದನ್ನು ನೀವು ಮಾಡ್ಕೋಬೋದು, ಆ್ಯಂಟಿಫೆರೋಮ್ಯಾಗ್ನೆಟಿಸಮ್. ಓಕೆ, ನೆಕ್ಸ್ಟು ದಿ ಟ್ರಾನ್ಸಿಷನ್ ಎಲಿಮೆಂಟ್ less than 5% present with lanthanide metal, mismatch metal. ಇದು ವೆರಿ ವೆರಿ ಇಂಪಾರ್ಟೆಂಟ್. ಮಿಸ್ಮ್ಯಾಚ್ ಮೆಟಲ್ ಅಂತ ಕರೀತಾರೆ. ಸೊ ಲ್ಯಾಂಥನೈಡ್ಸ್ ಇಂದ ಮಾಡೋದು ಮಿಸ್ಮ್ಯಾಚ್ ಮೆಟಲ್ ಅಂತ ಕರೀತಾರೆ. ಅದರಲ್ಲಿ 5%ಗಿಂತ ಕಡಿಮೆ ಇರೋ ಟ್ರಾನ್ಸಿಷನ್ ಮೆಟಲ್ ಅಂದರೆ ಡಿ ಬ್ಲಾಕ್ ಎಲಿಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ಮಿಸ್ಮ್ಯಾಚ್ ಮೆಟಲ್ ಯಾವಾಗಲೂ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಸೊ ಅದರಲ್ಲಿ 5%ಗಿಂತ ಕಡಿಮೆ ಇರೋವಂಥ ಡಿ ಬ್ಲಾಕ್ ಎಲಿಮೆಂಟ್ಸ್ನ ಯೂಸ್ ಮಾಡ್ತಾರೆ. ಯಾವ ಎಲಿಮೆಂಟ್ ಅಂತ ಕೇಳಿದ್ದಾರೆ, ಕಣ್ಣು ಮುಚ್ಕೊಂಡು ಬರೀಬೋದು, ಅದು ಆಪ್ಷನ್ ಬಿ, ಐರನ್ ಅಂತ. ಸೊ ಮಿಸ್ಮ್ಯಾಚ್ ಮೆಟಲ್ಗೆ 5%ಗಿಂತ ಕಡಿಮೆ ಇರೋ ಡಿ ಬ್ಲಾಕ್ ಎಲಿಮೆಂಟ್ಸ್ ಯಾವುದು? ಐರನ್. ಅರ್ಥ ಆಯ್ತಲ್ಲ? ಸೊ ಇದೆಲ್ಲ ಮರಿಬಾರ್ದು, ಇದೆಲ್ಲ ಡೈರೆಕ್ಟ್ ಕ್ವಶನ್ಸ್ ಇಟ್ಕೊಬಿಡ್ಬೇಕು. ಓಕೆ, ನೆಕ್ಸ್ಟ್ ಬರೋಣ. ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರಪ್ಪ. ಸೊ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ 1 ಯಾವುದು, 2 ಯಾವುದು, 3 ಯಾವುದು ಅಂತ. ಓಕೆ, ಸೊ ಒಂದೊಂದೇ ನೋಡ್ಕೊಂಡು ಹೋಗೋಣ. ಫಸ್ಟು Zn2+ ಅಂತ ಇದೆ. Zn2+ ಈಗ ತಾನೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದ್ವಿ. Zn2+ ಅಲ್ಲಿ ನೋಡಿ ಈ ಥರ ಜಿಂಕ್ ಅಲ್ವಾ, ಜಿಂಕ್ ಅಟಾಮಿಕ್ ನಂಬರ್ 30, ಅದರದ್ದು ಆರ್ಗಾನ್ 18 3D4s. ಸೊ 4s ಅಲ್ಲಿ 2 ಸೇರಿಕೊಳ್ಳುತ್ತೆ, 3Dಯಲ್ಲಿ 10 ಸೇರಿಕೊಳ್ಳುತ್ತೆ. ಸೊ Zn2+ ಅಂತ ನೀವೇನಾದರೂ ಲೆಕ್ಕ ತಗೊಂಡ್ರೆ ಅವಾಗ ಇದು ಆರ್ಗಾನ್ 18 ಆಗಿಬಿಡುತ್ತೆ, 3D10 ಆಗಿಬಿಡುತ್ತೆ, 4s 0 ಆಗಿಬಿಡುತ್ತೆ. ದೇರ್ಫೋರ್ Zn2+ ಅನ್ನೋದು ಕಲರ್ಲೆಸ್ಸು, ಬಿಕಾಸ್ D2D ಟ್ರಾನ್ಸಿಷನ್ ಆಗಲ್ಲ, ಬಿಕಾಸ್ ಡಿ ಆರ್ಬಿಟಲಲ್ಲಿ 10 ಎಲೆಕ್ಟ್ರಾನ್ ಪೇರಪ್ ಆಗಿಬಿಟ್ಟಿದೆ. ಕರೆಕ್ಟ್ ಅಲ್ವಾ? ಸೊ ಕಲರ್ಲೆಸ್. ಇದು ನಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಕಲರ್ಲೆಸ್ ಅಂತ. ಸೊ ಆಪ್ಷನ್ 1 ಮ್ಯಾಚಸ್ ಫಾರ್ 2, 1 2ಗೆ ಮ್ಯಾಚ್ ಆಯಿತು. ಸೊ ಅದು ಯಾವ ಥರ ಇದೆ, 1 2 ನೋಡಿ, 1 2 ಇಲ್ಲಿದೆ, 1 2 ಇಲ್ಲಿದೆ. ಸೊ ಮಿಕ್ಕಿದ 2 ಏನಾಗುತ್ತೆ, ನಮಗೆ ಬೇಡ. ಸೊ ಇದು ನಮಗೆ ಬೇಡ, ಇದು ನಮಗೆ ಬೇಡ, ಅದು ಆಪ್ಷನ್ ಬರಲ್ಲ. ಯಾಕಂದರೆ 1 2 1 2. ಸೊ ಇದು 2ರಲ್ಲಿ ಯಾವುದಾದ್ರೂ ಒಂದು ಇರಬೇಕು ಅಲ್ವಾ. ನೆಕ್ಸ್ಟು ಕಾಪರ್ 2+ಗೆ ಬರೋಣ. ಸೊ ಕಾಪರ್ 2+ ಕಲರ್ಲೆಸ್ ಅಂತ ಕೇಳಿದ್ರೆ ಅದು ಕಲರೇ ಇದೆ. ಸೊ ಒಂದು ಕೆಲಸ ಮಾಡೋಣ, ಅದಕ್ಕೆ ರೂಟ್ ಕಂಡುಹಿಡಿಯಲಿಕ್ಕೆ ನೋಡೋಣ. ಅರ್ಥ ಆಗ್ತಿದೆಯಾ? ವಿಲ್ ಟ್ರೈ ಟು ಫೈಂಡ್, ಕಾನ್ಫಿಗರೇಷನ್ ಬೇಡ, ಇದು ಬರುತ್ತಾ ಅಂತ ನೋಡೋಣ ಕಾಪರ್ 2+ಗೆ. ಸೊ ಕಾಪರ್ದು ಅಟಾಮಿಕ್ ನಂಬರ್ ಏನು? ಸ್ಕ್ಯಾಂಡಿಯಮ್, ವೆನಿಡಿಯಮ್, ಟೈಟಾನಿಯಮ್, ಕ್ರೋಮಿಯಮ್, ಮ್ಯಾಂಗನೀಸ್. ಗೊತ್ತಾ ಕಾಪರ್ದು ಅಟಾಮಿಕ್ ನಂಬರು ಏನು ಅಂತ? ಸೊ ಕಾಪರ್ದು ಅಟಾಮಿಕ್ ನಂಬರು 29 ಅಲ್ವಾ. ಸೊ ವಾಟ್ ಈಸ್ ಅಟಾಮಿಕ್ ನಂಬರ್ ಆಫ್ ಕಾಪರ್? ಅಟಾಮಿಕ್ ನಂಬರ್ ಆಫ್ ಕಾಪರ್ ಇಸ್ 29. ಸೊ ಕಾಪರ್ದು ಅಟಾಮಿಕ್ ನಂಬರ್ 29 ಅಲ್ವಾ. ಸೊ 29 ಕಾಪರ್ದು. ಸೊ ಕಾಪರ್ 2+, ಸೊ ಫಸ್ಟ್ ಬರೆದ್ಬಿಡೋಣ, ಆರ್ಗಾನ್ 18, ಓಕೆ, 3D4s. ಸೊ 4s ಅಲ್ಲಿ 18 ಹೋಯ್ತು ಅಂದರೆ ಎಷ್ಟು, ಇನ್ನು ಎಷ್ಟು ಉಳ್ಕೊಂಡಿದೆ? 19, 2 11 ಉಳ್ಕೊಂಡಿದೆ. 11ಅಲ್ಲಿ 2 ಇಲ್ಲಿ ಕೊಟ್ಬಿಡ್ತೀನಿ, 2 ಇಲ್ಲಿ ಕೊಟ್ಟರೆ ಇನ್ನೆಷ್ಟು ಉಳ್ಕೊಂಡಿದೆ? 9 ಉಳ್ಕೊಂಡಿದೆ, 9 ಇಲ್ಲಿ ಕೊಡ್ತೀನಿ. ಸೊ 3D9 4s 2 ಬರುತ್ತೆ.
ಸೊ ಕಾಪರ್ 2+, ಇಫ್ ಐ ಟೇಕ್ ಕಾಪರ್ 2+, ಅವಾಗ ಆರ್ಗಾನ್ 18, 3D9, 4s0 ಅಂತ ಬರುತ್ತೆ ಅಲ್ವಾ. ಸೊ ಇದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಹಾಕೊಂಡು ಹೋದ್ರೆ ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಸೊ 4s0 ಬಂದ್ಬಿಡುತ್ತೆ, ಇಲ್ಲಿ ಎಲೆಕ್ಟ್ರಾನ್ಸೇ ಬರಲ್ಲ. ಸೊ ನೆಕ್ಸ್ಟು 3D, ಸೊ 3Dಯಲ್ಲಿ 9 ಎಲೆಕ್ಟ್ರಾನ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ನಾನು. ಸೊ 1 2 3 4 5 6 7 8 9, ಅಂದರೆ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಉಳ್ಕೋತು. ಸೊ n ಈಸ್ ಈಕ್ವಲ್ ಟು 1 ಅಂತ ಬರುತ್ತೆ. ಇದಕ್ಕೆ ಏನಾದರೂ ನಾನು ಮ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ, ಸೊ ಮ್ಯೂ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ n ಆಫ್ n+2 ಅಲ್ವಾ. ಸೊ ಅವಾಗ ಏನಾಗುತ್ತೆ, ಅಂಡರ್ ರೂಟ್ ಆಫ್ 1 ಆಫ್ 1+2. ವಾಟ್ ಈಸ್ 1+2? 3 ಆಗುತ್ತೆ. 3 1s are 3, ರೂಟ್ ಆಫ್ 3 ಅಂತ ಬರುತ್ತೆ. ನೀವು ರೂಟ್ ಆಫ್ 3 ಏನಾದರೂ ಸಾಲ್ವ್ ಮಾಡಿದ್ರೆ ನಿಯರೆಸ್ಟ್ ಟು 1.73ನೇ ಬರುತ್ತೆ ಅಲ್ವಾ. ಅಂದರೆ ಕಾಪರ್ 2+ ವ್ಯಾಲ್ಯೂ ಆಪ್ಷನ್ 3. ಸೊ ದೇರ್ ಫೋರ್ 2 3 ಆಗುತ್ತೆ. ಸೊ ಈ ಆಪ್ಷನ್ ನಮಗೆ ಬರಲ್ಲ. ಸೊ ನಮ್ಮ ಹತ್ರ ಇರೋ ಲಾಸ್ಟ್ ಆಪ್ಷನು ಆಪ್ಷನ್ ಬಿ. ಸೊ ಯಾವ ಆಪ್ಷನ್ ಕರೆಕ್ಟ್ ನಮಗೆ? ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಒನ್. ಗೊತ್ತಾಗ್ತಿದೆ ಹೆಂಗೆ ಮಾಡಿದೆ ಅಂತ. ಜಿಂಕ್ 2+ ಕಲರ್ಲೆಸ್ ಅಂತ ಗೊತ್ತಾಯಿತು. ಆವಾಗ ಇರೋದು ಎರಡೇ ಆಪ್ಷನ್, ಮಿಕ್ಕಿದ ಎರಡು ನಕಲಿ ಹೋಯ್ತು. ನೆಕ್ಸ್ಟು ಕಾಪರ್ 2+ ಕಾನ್ಫಿಗರೇಷನ್ನ ಬಿಟ್ಬಿಟ್ಟು ಮ್ಯೂ ವ್ಯಾಲ್ಯೂನ ಕಂಡುಹಿಡಿಯೋಕೆ ಹೋದೆ. ಸೊ ಮ್ಯೂ ವ್ಯಾಲ್ಯೂ ಕಂಡುಹಿಡಿದಾಗ ನನಗೆ 1.73 ಬಂತು. ಆವಾಗ 2 3 ಆಯಿತು, ಮಿಕ್ಕಿದ ಎಲಿಮಿನೇಟ್ ಆಗೋಯ್ತು. ಗೊತ್ತಾಗ್ತಿದೆಯಲ್ಲ? ಎಸ್. ನೆಕ್ಸ್ಟ್, ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್. ಅದೇ ಕ್ವೆಶನ್ ಇದು. ನೆಕ್ಸ್ಟ್ ಕ್ವೆಶನ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ಲ್ಯಾಂಥನೈಟ್ ಇಸ್ ಇನ್ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಬರೋಣ. ಲ್ಯಾಂಥನೈಟ್ಸ್ ಆರ್ ಸಿಲ್ವರಿ ಆ್ಯಂಡ್ ವೈಟ್ ಸಾಫ್ಟ್ ಮೆಟಲ್ಸ್, ಕರೆಕ್ಟ್ ಅಲ್ವಾ? ಕರೆಕ್ಟು. ಲ್ಯಾಂಥನೈಟ್ಸ್ ಆರ್ ಸಾಫ್ಟ್ ಆ್ಯಂಡ್ ವೈಟ್ ಮೆಟಲ್ಸ್. ಸೊ ಈ ಆಪ್ಷನ್ ಇನ್ಕರೆಕ್ಟ್ ಕೇಳಿರೋದವರು. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆ್ಯಕ್ಚುಲಿ. ಸಮೀರಿಯಂ ಶೋಸ್ +2 ಆಕ್ಸಿಡೇಷನ್ ಸ್ಟೇಟ್, ಅದು ಕೂಡ ಕರೆಕ್ಟು. Cesium +4 solubles are widely used as oxidizing agents in a trimeric analysis. ಹೇಳಿದ್ದೀನಲ್ವಾ, Cerium is a very good oxidizing state. Very good, ಅದು ಕರೆಕ್ಟ್ ಸ್ಟೇಟ್ಮೆಂಟು. ಕಲರ್ ಆಫ್ ಲ್ಯಾಂಥನೈಟ್ ಅಯಾನ್ ಸೊಲ್ಯೂಷನ್ ಇಸ್ ಡ್ಯೂ ಟು D2D ಟ್ರಾನ್ಸಿಷನ್. ತಪ್ಪು. ಲ್ಯಾಂಥನೈಟ್ಸ್ಗೆ D2D ಟ್ರಾನ್ಸಿಷನ್ ಬರಲ್ಲ, FF ಟ್ರಾನ್ಸಿಷನ್ ಬರೋದು. ಅದಕ್ಕೆ D2D ಟ್ರಾನ್ಸಿಷನ್ ಬರೋದು ಡಿ ಬ್ಲಾಕ್ ಎಲಿಮೆಂಟ್ಸ್ಗೆ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಒನ್. ಯಾವುದು ರಾಂಗ್ ಇನ್ಕರೆಕ್ಟ್ ಸ್ಟೇಟ್ಮೆಂಟು? ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಒನ್. ನೋಡಿ ಎಷ್ಟು ಸಿಂಪಲ್ ಆಗಿದೆ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಬನ್ನಿ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಮೆಲ್ಟಿಂಗ್ ಪಾಯಿಂಟ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್? ಸೊ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಬಗ್ಗೆ ಮಾತಾಡಬೇಕಾದ್ರೆ ಗ್ರಾಫ್ಗಳನ್ನ ತಲೆಯಲ್ಲಿ ಇಟ್ಕೋಬೇಕು. ಸೊ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಬಗ್ಗೆ ಮಾತಾಡಬೇಕಂದ್ರೆ ಡಿ ಬ್ಲಾಕಲ್ಲಿ 3D ಸೀರೀಸಲ್ಲಿ ಯಾವುದೋ ಒಂದು ಮೆಟಲ್ಗೆ ಜಾಸ್ತಿ ಇರುತ್ತೆ. ಯಾವುದು? ಕ್ರೋಮಿಯಂ ಅಲ್ವಾ. ಕ್ರೋಮಿಯಮ್ಮು, ಮಾಲಿಬ್ಡಿನಮ್ಮು. ಸೊ ನೋಡಿ, ಕ್ರೋಮಿಯಮ್ಮು has the highest melting point in 3D series. Molybdenum has the highest melting point in 4D series. Tungsten has the highest melting point in 5D series. ಯಾಕೆ ಅಂತ ಕೇಳಿದ್ರೆ ಹಾಫ್ ಫೀಲ್ಡ್. ಕರೆಕ್ಟಾ? ಇದು ಮರಿಬಾರ್ದು. ಹಾಫ್ ಫೀಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನು ಅಲ್ವಾ. ಹಾಫ್ ಫೀಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್. ಈಗ ನೀವೇನು ಹುಡುಕ್ಬೇಕಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಮೆಲ್ಟಿಂಗ್ ಪಾಯಿಂಟ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಕೇಳಿದ್ದಾರೆ. ಓಕೆ, ಸೊ ವೆನಿಡಿಯಮ್ has more melting point when compared to chromium ಅಂತ ಇದೆ. ತಪ್ಪು. ಇಲ್ಲ, chromium has more melting point. ಸೊ chromium has more melting point than magnesium. ಕರೆಕ್ಟ್ ಅಲ್ವಾ? chromium ಹಾಫ್ ಫೀಲ್ಡ್, magnesium ಹಾಫ್ ಫೀಲ್ಡ್ ಅಲ್ಲ. magnesium ಐರನ್ ಇಲ್ಲ, ಇದು ತಪ್ಪು. magnesium ಇದು ತಪ್ಪು, ಐರನ್. ನೆಕ್ಸ್ಟು ಟೈಟಾನಿಯಮ್ ಆ್ಯಂಡ್ ವೆನಿಡಿಯಮ್. ನೋ, ವೆನಿಡಿಯಮ್. ಸೊ ವಿಚ್ ಈಸ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ರೆ chromium has more higher melting point when compared to magnesium because chromium is half filled. ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಮೆಲ್ಟಿಂಗ್ ಪಾಯಿಂಟ್ ಆಫ್ ಅದೇ ಸೇಮ್ ಕ್ವೆಶನ್. ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್. ದ ಟ್ರಾನ್ಸಿಷನ್ ಮೆಟಲ್ ಇನ್ ದಿ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ is expected to behave as. ನೋಡಿ, ಇದೆಲ್ಲ ಸಿಂಪಲ್ ಡೈರೆಕ್ಟ್ ಕ್ವೆಶನು. A transition metal exists in the higher oxidation state is expected to behave as ಏನಂತ ಕೇಳಿದ್ದಾರೆ. ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಇದ್ರೆ ಆ ಮೆಟಲ್ ಯಾವ ಥರ ಬಿಹೇವ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನಾವು ಎರಡು ಈ ಸ್ಟ್ರಕ್ಚರ್ನ ಓದಿದ್ವಿ. ಒಂದು KMnO4 ಮತ್ತು K2Cr2O7. ಏನಿದೆ ಎರಡು? ಪೊಟ್ಯಾಷಿಯಂ ಡೈಕ್ರೋಮೇಟು, ಪೊಟ್ಯಾಷಿಯಂ ಪರ್ಮ್ಯಾಗ್ನೆಟ್ ಅಲ್ವಾ.
ಸೊ ಇದರಲ್ಲಿ ಮ್ಯಾಂಗನೀಸ್ಗೆ ಆಕ್ಸಿಡೇಷನ್ ಸ್ಟೇಟ್ ಎಲ್ಲಿ ತನಕ ಹೋಗುತ್ತೆ +8 ತನಕ ಅಲ್ವಾ, 6 ಆಕ್ಸಿಡೇಷನ್ ಸ್ಟೇಟ್ ಇದೆ. ಕ್ರೋಮಿಯಮ್ಗೂ ಅಷ್ಟೇ ತಾನೇ ಇರೋದು 6 ತನಕ. ಸೊ ಮ್ಯಾಂಗನೀಸ್ ಕ್ರೋಮಿಯಮ್ಗೆ ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಇದೆ. ಸೊ ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಇದ್ದಾಗ ಇದೆರಡು ಯಾವ ಥರ ರಿಯಾಕ್ಟ್ ಆಗುತ್ತೆ, ಏನಕ್ಕೆ ಯೂಸ್ ಮಾಡ್ತೀವಿ ಇದೆರಡನ್ನ, ಆಕ್ಸಿಡೈಸಿಂಗ್ ಏಜೆಂಟ್ ಅಂತಾನೆ ಯೂಸ್ ಮಾಡೋದು. ಸೊ ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಇದ್ದಷ್ಟು ಅದು ವೆರಿ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರುತ್ತೆ. ಏನಿರುತ್ತೆ, ವೆರಿ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಆಪ್ಷನ್ ಬಿ ಆ್ಯಂಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ರಿಯಾಕ್ಟ್ ಆಗುತ್ತೆ. ಕ್ಲಿಯರ್ ಆಯ್ತಲ್ವಾ? ನೋಡಿ, ವೆರಿ ಸಿಂಪಲ್. ನೆಕ್ಸ್ಟ್ ಕ್ವೆಶನ್. ಸೊ ವಾಟ್ ವಿಲ್ ಬಿ ದಿ ವ್ಯಾಲ್ಯೂ ಆಫ್ ಎಕ್ಸ್ ಇನ್ Fex ಪ್ಲಸ್ ಇಫ್ ದಿ ಮ್ಯಾಗ್ನೆಟಿಕ್ ಮೊಮೆಂಟ್ mu is equal to √24 ಅಂತ ಇದೆ. ಸೊ ಇದರಲ್ಲಿ ಎಕ್ಸ್ನ ಕಂಡುಹಿಡಿಬೇಕು. ಸೊ ಟ್ರೈ ಟು ಸಾಲ್ವ್ ಮಾಡೋಣ. So what will be the value of x in Fex plus if the magnetic moment mu is equal to √24 ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಒಂದು ಕೆಲಸ ಮಾಡೋಣ, ಇದನ್ನ ಸಾಲ್ವ್ ಮಾಡ್ಕೊಬಿಡೋಣ. ಓಕೆ, ವಿಲ್ ಟ್ರೈ ಟು ಸಾಲ್ವ್ ದಿಸ್. ಆಮೇಲೆ ಆಪ್ಷನ್ಸ್ ಏನಂತ ನೋಡೋಣ. ಅರ್ಥ ಆಗ್ತಿದೆಯಾ? ಫಸ್ಟ್ ನಮಗೆ ಆನ್ಸರ್ ಬಂದ್ಬಿಡ್ಲಿ, ಆಮೇಲೆ ಆಪ್ಷನ್ಸ್ ನೋಡೋಣ. ನೋಡಿ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ಸ್, ತುಂಬ ಚೆನ್ನಾಗಿದೆ. ಬನ್ನಿ ನೋಡೋಣ. ಸೊ ಫಸ್ಟ್ ರೂಟ್ ಮ್ಯೂ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಮ್ಯೂ ಇಸ್ ಈಕ್ವಲ್ ಟು √24 BM ಅಂದರೆ ಬೋರ್ ಮೆಗಾಟಾನ್ ಅಂತ. ಬಟ್ ನಮ್ಮ ಪ್ರಕಾರ ಮ್ಯೂ ಅಂದರೆ ಏನು, ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಇಸ್ ಈಕ್ವಲ್ ಟು √n+2 ಅಲ್ವಾ. ಸೊ ಇದನ್ನ ಈಕ್ವೇಷನ್ 1 ಅಂತ ಕರೆಯೋಣ, ಇದನ್ನ ಈಕ್ವೇಷನ್ 2 ಅಂತ ಕರೆಯೋಣ. ಸೊ ಫ್ರಮ್ 1 and 2 ಎರಡನ್ನೂ ಈಕ್ವೇಟ್ ಮಾಡ್ಬೋದು ನಾನು. √24 ಇಸ್ ಈಕ್ವಲ್ ಟು √n+2 ಕರೆಕ್ಟ್ ಅಲ್ವಾ? ಅವಾಗ ಏನಾಗುತ್ತೆ, ರೂಟ್ ಕ್ಯಾನ್ಸಲ್ ಆಗುತ್ತೆ. ರೂಟ್ ಕ್ಯಾನ್ಸಲ್ ಆಗಿ ಏನು ಉಳ್ಕೊಳ್ಳುತ್ತೆ ನಮಗೆ? ಸೊ 24 ಇಸ್ ಈಕ್ವಲ್ ಟು n+2 ಅಂತ ಬರುತ್ತೆ ಅಲ್ವಾ. ಸಿಂಪಲ್ ಮ್ಯಾಥಮೆಟಿಕ್ಸ್, ಮಲ್ಟಿಪ್ಲೈ ಮಾಡೋಣ. n ಇಂಟು n n² ಪ್ಲಸ್ 2 ಇಂಟು n 2n. ಸೊ 24 ಇಸ್ ಈಕ್ವಲ್ ಟು n² ಪ್ಲಸ್ 2n ಕರೆಕ್ಟಾ. ಸೊ ಇದನ್ನ ಒಂದು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರ್ಕೊಳ್ಳೋಣ. ಸೊ n² ಪ್ಲಸ್ 2n ಮೈನಸ್ 24 ಇಸ್ ಈಕ್ವಲ್ ಟು 0. ನೋಡಿ, ಒಂದು ಸ್ಟ್ಯಾಂಡರ್ಡ್ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂತಾ? ನೋಡಿ, ಇದು ಬಂತಾ ಸ್ಟ್ಯಾಂಡರ್ಡ್ ಕ್ವಾಡ್ರಾಟಿಕ್ ಈಕ್ವೇಷನ್. ಈಗ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ನಾವು ಸಾಲ್ವ್ ಮಾಡಬೇಕು. ಹೆಂಗೆ ಸಾಲ್ವ್ ಮಾಡ್ತೀವಿ? ಸಿಂಪಲ್ ಫ್ಯಾಕ್ಟರೈಸೇಷನ್ ಮೆಥಡ್. ಸೊ ಲೆಟ್ ಮಿ ರೈಟ್ ದಿ ಈಕ್ವೇಷನ್ ಅಗೇನ್, ಇನ್ನೊಂದ್ಸತಿ ಬರ್ಕೋತೀನಿ. ಸೊ n² ಪ್ಲಸ್ 2n ಮೈನಸ್ 24 ಇಸ್ ಈಕ್ವಲ್ ಟು 0 ಅಲ್ವಾ. ಇವಾಗ ಫ್ಯಾಕ್ಟರೈಸ್ ಮಾಡೋಣ. 1 ಇಂಟು -24 -24 ಬಂತು. ಸೊ ನನಗೆ 2 ನಂಬರ್ ಬೇಕು ಸಚ್ ದಟ್ ನನಗೆ +2 ಬರಬೇಕು ಅಲ್ವಾ. ಯಾವ್ಯಾವ ನಂಬರ್ ಕೊಡ್ಬೋದು 24ನ? ಹಂಗೆ ಯೋಚನೆ ಮಾಡಿ. 24 ಯಾವ್ಯಾವ ನಂಬರಿಂದ ಹೋಗುತ್ತೆ? ಸೊ 2 1 ಹೋಗುತ್ತಾ? 2 1 ಹೋಗುತ್ತೆ. 2 ಇಂಟು ಎಷ್ಟು? 12 2s ಅಲ್ವಾ. ಸೊ 12 2s 24 ಆಗುತ್ತೆ. ಬಟ್ ಸಬ್ಟ್ರಾಕ್ಷನ್ ಮಾಡೋದು ನನಗೇನು ಬರಲ್ಲ. 6ಇಂದ 3ಇಂದ ಮಾಡ್ಬೋದಾ? 3 1s 3 3 2s 6 3 3s 9 3 4s 12 3 5s 15 3 6s 18 3 7s 21 ಆಗಲ್ಲ. ಒಂದು ಕೆಲಸ ಮಾಡೋಣ, 24ನ ಫ್ಯಾಕ್ಟರೈಸ್ ಮಾಡ್ಕೊಂಡು ಹೋಗೋಣ. ಸೊ 2 1s 2 2s ಆಮೇಲೆ 2 6s ಆಮೇಲೆ 2 3s ಅಲ್ವಾ. ಸೊ ಈ ಥರ ಫ್ಯಾಕ್ಟರ್ ಸಿಗುತ್ತೆ. ಸೊ 2 2s ಎಷ್ಟು? 4 ಆಯಿತು. 3 2s 6 ಅಲ್ವಾ. 6 4s 24. 6ಅಲ್ಲಿ 4 ಆದರೆ 2 ಬರುತ್ತೆ. ಸೊ ನಾನು ಸಿಕ್ಬಿಡ್ತು. ಸೊ 6 4s 24 ಅಲ್ವಾ. ನೋಡಿ, 6 4s 24. 6ಅಲ್ಲಿ 4 ಮೈನಸ್ ಮಾಡಿದ್ರೆ 2 ಬರುತ್ತೆ. ಸೊ ನನಗೆ ಪಾಸಿಟಿವ್ ಬೇಕು. ಸೊ ಇಲ್ಲಿ ಪಾಸಿಟಿವ್ ಇಡ್ತೀನಿ, ಇಲ್ಲಿ ನೆಗೆಟಿವ್ ಇಡ್ತೀನಿ. ನೋಡಿ, ಸಿಂಪಲ್. +6 -4 +2 ಪ್ಲಸ್ ಇಂಟು ಮೈನಸ್ 6 4s 24 ಸಿಕ್ತು ಆನ್ಸರ್ ನನಗೆ. ಸೊ n² ಪ್ಲಸ್ 6n ಮೈನಸ್ 4n ಮೈನಸ್ 24 is equal to 0. ಸೊ ಏನಿದೆ ಕಾಮನ್ ಫ್ಯಾಕ್ಟರ್? ಇಲ್ಲಿ n ಇದೆ ಕಾಮನ್. ಸೊ n+6 ಕಾಮನು. ಇಲ್ಲಿ -4 ಕಾಮನ್ ತಗೊಂಡ್ರೆ n+6 ಅಂತ ಬರುತ್ತೆ. ಅರ್ಥ ಆಗುತ್ತಲ್ವಾ ಇದೆಲ್ಲ ನಿಮಗೆ? ಸೊ ಇದರಲ್ಲಿ n ಕಾಮನ್ ಇರೋದಕ್ಕೆ n+6, ಇಲ್ಲಿ -4 ಕಾಮನ್ ಇರೋದಕ್ಕೆ -4 ಕಾಮನ್ ತೊಗೊಂಡ್ರೆ ಅದೇ 4 6 24 ಆಯಿತು. ಸೊ n+6 is equal to 0 ಒಂದು ಕಡೆ, n-4 is equal to 0 ಇನ್ನೊಂದು ಕಡೆ. ಸೊ ಅವಾಗ ಇಲ್ಲಿ ಏನು ಬರುತ್ತೆ? n is equal to -6 ಬರುತ್ತೆ. ಇನ್ನೊಂದು ಆನ್ಸರ್ ಏನು ಬರುತ್ತೆ? n is equal to 4 ಅಂತ ಬಂತು. ಸೊ nಗೆ ನಮಗೆ 2 ವ್ಯಾಲ್ಯೂ ಬರುತ್ತೆ. ಸಿನ್ಸ್ ಎಲೆಕ್ಟ್ರಾನ್ಸ್ ಕೆನಾಟ್ ಬಿ ನೆಗೆಟಿವ್ ಅಲ್ವಾ, ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೆನಾಟ್ ಬಿ ನೆಗೆಟಿವ್, ಈ ವ್ಯಾಲ್ಯೂನ ರೂಲ್ಡ್ ಔಟ್ ಮಾಡಿಬಿಟ್ಟು ನಾನು n is equal to 4 ಅಂತ ತಗೋತೀನಿ. ಸೊ n is equal to 4 ಅಂದರೆ ಏನಂತ ಅರ್ಥ? 4 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಂತ ಅರ್ಥ. ಸೊ 4 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ ಅಂತ ಅರ್ಥ. 4 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಸೊ ದೇರ್ ಫೋರ್
ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂದರೆ ಒಂದು ಚಾರ್ಜ್ ಆಗಲಿಕ್ಕೆ 2 ಎಲೆಕ್ಟ್ರಾನ್ ಬೇಕಾಗುತ್ತೆ. ದೇರ್ ಫೋರ್ +2 ಈಸ್ ದಿ ಚಾರ್ಜ್. ಸೊ ಅಂದರೆ ಇದ್ರದ್ದು ಆಪ್ಷನ್ ಏನು ಅಂದರೆ Fe+2 ಈಸ್ ಯುವರ್ ಆನ್ಸರ್. Fe+2 ಈಸ್ ಯುವರ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? Fe+2 ಈಸ್ ದಿ ಆನ್ಸರ್. ನೋಡೋಣ ಬನ್ನಿ. ಸೊ ಆಪ್ಷನ್ ಬಂದ್ಬಿಟ್ಟು +2. ಗೊತ್ತಾಯ್ತಾ ಹೆಂಗೆ ಅಂತ? ಸಿಂಪಲ್ ಅಲ್ವಾ? ಈಸಿ. ಸೊ ಒಂದು ಚಾರ್ಜ್ಗೆ 2 ಎಲೆಕ್ಟ್ರಾನ್ ಇರುತ್ತೆ, ಒಂದು ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. 4 ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇರೋದಕ್ಕೆ ಸೊ 2 ಚಾರ್ಜ್ ಬರುತ್ತೆ. ನೆಕ್ಸ್ಟ್, ದ ಒನ್ಲಿ ಲ್ಯಾಂಥನೈಡ್ ವಿಚ್ ಈಸ್ ರೇಡಿಯೋ ಆ್ಯಕ್ಟಿವ್. ಇದು ಹೇಳಿದ್ದೀನಿ ಆ್ಯಕ್ಚುಲಿ ನಾನು, ಕಂಡುಹಿಡಿಬೋದಾ ಏನು ಅಂತ? ಸೊ ದ ಒನ್ಲಿ ಲ್ಯಾಂಥನೈಡ್ ವಿಚ್ ಈಸ್ ರೇಡಿಯೋ ಆ್ಯಕ್ಟಿವ್. ಲ್ಯಾಂಥನೈಟಲ್ಲಿ ಒಂದೇ ಒಂದು ಎಲಿಮೆಂಟ್ ಮಾತ್ರ ರೇಡಿಯೋ ಆ್ಯಕ್ಟಿವ್, ಆ್ಯಕ್ಟಿನೈಟ್ಸಲ್ಲಿ ಎಲ್ಲನೂ ರೇಡಿಯೋ ಆ್ಯಕ್ಟಿವ್. ಸೊ ಪ್ರೊಮೋಥಿಯಮ್ is the only element which is radioactive. Promotheum is the only element which is radioactive. ಅಷ್ಟೇ ಪ್ರೊಮೋಥಿಯಂ. ನೆಕ್ಸ್ಟ್, ವಿಚ್ ಫಾಲೋಯಿಂಗ್ ಡಸ್ ನಾಟ್ ರೆಪ್ರೆಸೆಂಟ್ ಪ್ರಾಪರ್ಟಿ ಅಗೇನ್ಸ್ಟ್ ಇಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸೊ ಇದರಲ್ಲಿ ನೀವು ನೋಡ್ಕೋತಾ ಬಂದರೆ, ಸೊ ಕ್ರೋಮಿಯಂ 2+, ಮೆಗ್ನೀಷಿಯಮ್ 2+, ಐರನ್ 2+ ಅಲ್ಲಿ ಓಕೆ ಪ್ಯಾರಾಮ್ಯಾಗ್ನೆಟಿಕ್ ನೇಚರ್ ಅನ್ನೋದು ನೀವು ಹುಡುಕ್ಬೇಕು. ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್ ಅಂದರೆ ಹೆಂಗೆ ಬರುತ್ತೆ ನೋಡಿ. ಫಸ್ಟು ಒಂದು ಕೆಲಸ ಮಾಡೋಣ, ಇಲ್ಲಿ ನೋಡಿ ಒಂದು ನಿಮಿಷ ಬರ್ಕೊಂಬಿಡೋಣ. ಸೊ ಸ್ಕ್ಯಾಂಡಿಯಮ್, ಟೈಟಾನಿಯಮ್, ವೆನಿಡಿಯಮ್, ಕ್ರೋಮಿಯಮ್, ಮ್ಯಾಗನೀಸ್, ಐರನ್, ಕೊಬಾಲ್ಟ್, ನಿಕ್ಕಲ್, ಕಾಪರ್, ಜಿಂಕ್ ಅಲ್ವಾ. ಸೊ ಇದ್ರದ್ದು ಅಟಾಮಿಕ್ ನಂಬರ್ 21, 22, 23, 24, 25, 26, 27, 28, 29, 30 ಅಲ್ವಾ. ಈಗ ನೋಡಿ, ಅಯಾನಿಕ್ ಸೈಜ್ ಒಂದು ಕಡೆ ಇರಲಿ. ಓಕೆ, ಗೋ ಫಾರ್ ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್. ಕ್ರೋಮಿಯಂ 2+. ಸೊ ಕ್ರೋಮಿಯಂ 2+ ಅಂದರೆ, ಸೊ ಕ್ರೋಮಿಯಂ ತಗೊಳ್ಳೋಣ, ಅದರದ್ದು ಆರ್ಗಾನ್ 18 ಹೋಯ್ತು ಅಂದರೆ 2 ಎಲೆಕ್ಟ್ರಾನ್ ಅಲ್ವಾ. ಸೊ 24, 25, 26 ಎಲೆಕ್ಟ್ರಾನ್ಸು. ಅದರಲ್ಲಿ 2 ಎಲೆಕ್ಟ್ರಾನ್ ಎಸ್ ಆರ್ಬಿಟಲ್ ಹೋಗ್ಬಿಡುತ್ತೆ, 4 ಎಲೆಕ್ಟ್ರಾನ್ ಡಿ ಆರ್ಬಿಟಲಲ್ಲಿ ಬರುತ್ತೆ. ಸೊ 3D 4 ಎಲೆಕ್ಟ್ರಾನ್ ಸೇರ್ಕೊಳ್ಳುತ್ತೆ, ಅಂದರೆ 4 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಯಾವುದಕ್ಕೆ? ಕ್ರೋಮಿಯಂಗೆ. ಮ್ಯಾಗನೀಸ್ಗೆ ಬರೋಣ. 25 ಅಲ್ವಾ, 25ಅಲ್ಲಿ 18 ಹೋಗ್ಬಿಟ್ರೆ 2 ಉಳ್ಕೊಂಡಿದೆ, ಅದನ್ನು 5 ಕೊಟ್ಟರೆ 5 ಎಲೆಕ್ಟ್ರಾನ್ ಬರುತ್ತೆ. ಸೊ ಮ್ಯಾಗನೀಸ್ಗೆ 3D ಸೀರೀಸಲ್ಲಿ 5 ಎಲೆಕ್ಟ್ರಾನ್ ಸೇರ್ಕೊಡುತ್ತೆ, 5 ಎಲೆಕ್ಟ್ರಾನ್ಸ್ ಇದೆ. ನೆಕ್ಸ್ಟು ಐರನ್ಗೆ ಬರೋಣ. ಸೊ ಐರನ್ಗೆ ಬಂದರೆ ಅದರಲ್ಲೂ ಅಷ್ಟೇ, ಐರನ್ಗೆ ಎಷ್ಟಿದೆ? 26 ಇದೆ. 26 + 2 ಓಕೆ 6 ಎಲೆಕ್ಟ್ರಾನ್ಸು. ಓಕೆ 6 ಎಲೆಕ್ಟ್ರಾನ್ಸ್ ಇದೆ, 6ಅಲ್ಲಿ 5, 4 ಎಲೆಕ್ಟ್ರಾನ್ ಬಂತು. ಸೊ 3D 6 ಎಲೆಕ್ಟ್ರಾನ್ಸ್ ಬಂತು. ಈಗ ಅದರಲ್ಲಿ 2 ಎಲೆಕ್ಟ್ರಾನ್ ತೆಗಿಯೋಣ. ಸೊ ಇದರಲ್ಲಿ 2 ಎಲೆಕ್ಟ್ರಾನ್ ತೆಗೆದುಬಿಟ್ರೆ 2 ಆಗುತ್ತೆ, ಇದರಲ್ಲಿ 2 ಎಲೆಕ್ಟ್ರಾನ್ಸ್ ತೆಗೆದುಬಿಟ್ರೆ 3 ಆಗುತ್ತೆ, ಇದರಲ್ಲಿ 2 ಎಲೆಕ್ಟ್ರಾನ್ಸ್ ತೆಗೆದುಬಿಟ್ರೆ ಏನಾಗುತ್ತೆ ನಿಮಗೆ? 6ಅಲ್ಲಿ 2 ಹೋಯ್ತು ಅಂದರೆ 4 ಆಗುತ್ತೆ. ಸೊ 3D2, 3D3, 3D4 ಅಂತ ಬಂತು. ಓಕೆ, ಸೊ ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್ಗೆ ಸೊ ಎಲೆಕ್ಟ್ರಾನ್ ಜಾಸ್ತಿ ಇದ್ದಷ್ಟು ಏನಿರುತ್ತೆ? ಮ್ಯಾಗ್ನೆಟಿಕ್ ನೇಚರ್ ಜಾಸ್ತಿ ಇರುತ್ತೆ. ಸೊ ಈ ಸ್ಟೇಟ್ಮೆಂಟು ನೀವು ಇಲ್ಲಿ ನೋಡಿದ್ರೆ, ಕ್ರೋಮಿಯಂ 2+ ಈಸ್ ಗ್ರೇಟರ್ ದ್ಯಾನ್ ಮೆಗ್ನೀಷಿಯಮ್ 2+ ಅನ್ನೋದು ಫಾಲೋಯಿಂಗ್ ಡಸ್ ನಾಟ್ ರೆಪ್ರೆಸೆಂಟ್ ಪ್ರಾಪರ್ಟಿಯಲ್ಲಿ. ಸೊ ಈ ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್ ಬರಲ್ಲ. ಅರ್ಥ ಆಗ್ತಿದೆ ಹೇಳೋದು? ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್ ಬರಲ್ಲ. ವೆರಿ ಗುಡ್. ಎಸ್. ಸೊ ವಿಚ್ ಆಫ್ ಒನ್ ಆಫ್ ಇಸ್ ಕರೆಕ್ಟ್ ಆಫ್ ಆಲ್ ದಿ ಎಲಿಮೆಂಟ್ಸ್ ಫ್ರಮ್ ಸ್ಕ್ಯಾಂಡಿಯಮ್ ಟು ಕಾಪರ್ ಅಂತ ಇದೆ. ಸೊ ಸ್ಕ್ಯಾಂಡಿಯಮ್ ಇಂದ ಕಾಪರ್ ತನಕ ಯಾವೊಂದು ಪ್ರಾಪರ್ಟಿ ಸೇಮ್ ಇದೆ ಅಂತ ಹೇಳಿದರೆ, ದ ಲೋಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಶೋನ್ ಬೈ ದಮ್ ಇಸ್ +2, 4s orbital completely filled in the ground state, 3d orbital is not completely filled in the ground state, the ions in +2 oxidation states are paramagnetic anta ide. So which of the following is correct for all elements anta kelidre, the lowest oxidation state shown by them is +2, 4s orbital is completely filled to the ground state, 3d orbital is completely filled to the ground state, and the ions +2 okay. So the lowest oxidation state shown by them is +2 ಅಂತ ಇದೆ. ಸೊ ನೀವು ಸ್ಕ್ಯಾಂಡಿಯಂ ನೋಡಿದ್ರೆ ಸ್ಕ್ಯಾಂಡಿಯಂ +2 ಆಕ್ಸಿಡೇಷನ್ ಸ್ಟೇಟ್ ಇದೆ, ಬಟ್ ಕಾಪರು ಮ್ಯಾಗ್ನೀಸ್ ಎಲ್ಲ +7 ತನಕ ಹೋಗ್ಬಿಡುತ್ತೆ. ದೇರ್ ಫಾರ್ ಆಪ್ಷನ್ 1 ಆಗಿ ಬರಲ್ಲ. ನಾನು ಹೇಳ್ತಾ ಇದೆಯಾ ನಿಮಗೆ? ಹೇಳೋದು ಅರ್ಥ ಆಗ್ತಿದೆಯಾ? ಎಸ್.
ಸೊ ಈ ಆಪ್ಷನ್ ಬರಕ್ಕೆ ಹೋಗಲ್ಲ. ನೆಕ್ಸ್ಟ್ 4s ಆರ್ಬಿಟಲ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ಇನ್ ದಿ ಗ್ರೌಂಡ್ ಸ್ಟೇಟ್ ಲೆವೆಲ್. ನೋ, ಇಟ್ ಈಸ್ ನಾಟ್ ಫಿಲ್ಡ್ ಬಿಕಾಸ್ ಕ್ರೋಮಿಯಂಗೆ ಆ ಫಿಲ್ಡ್ ಬಂದ್ಬಿಡುತ್ತೆ. ಸೊ 3d ಆರ್ಬಿಟಲ್ ಈಸ್ ನಾಟ್ ಕಂಪ್ಲೀಟ್ಲಿ ಫಿಲ್ಡ್ ಇನ್ ದಿ ಗ್ರೌಂಡ್ ಸ್ಟೇಟ್ ಲೆವೆಲ್. ನೋ, ಇದು 3d ಆರ್ಬಿಟಲ್ ಕಂಪ್ಲೀಟ್ಲಿ ಫಿಲ್ ಆಗಿರುತ್ತೆ. ದಿ ಅಯಾನ್ಸ್ ಇನ್ +2 ಆಕ್ಸಿಡೇಷನ್ ಸ್ಟೇಟ್ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಡು ಯು ರಿಮೆಂಬರ್, ನಾನು ಅಲ್ಲಿ ಆಕ್ಸಿಡೇಷನ್ ಸ್ಟೇಟಲ್ಲಿ ಯೆಲ್ಲೋ ಕಲರಲ್ಲಿ +2 ಅಂತ ಹಾಕಿದ್ದೆ. So option D is the correct one. Next, which of the following, option D is the correct one. Which of the following pairs of both the ions colored in aqueous solution? ನೋಡಿ ಎಷ್ಟು ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಕ್ವೆಶ್ಚನ್. ಇಷ್ಟೇ, ಯಾವ ಎರಡು ಪೇರು ಕಲರ್ ಆಗಿದೆ ಅಂದರೆ D2D ಟ್ರಾನ್ಸಿಷನ್ ಇರಬೇಕು. D2D ಟ್ರಾನ್ಸಿಷನ್ ಇರಬೇಕಂದ್ರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರಬೇಕು. ಸೊ ಇವಾಗ ನಮ್ಮ ಕರ್ತವ್ಯ ಏನು ಗೊತ್ತಾ, ಸ್ಕ್ಯಾಂಡಿಯಮ್, ಮೆಗ್ನೀಷಿಯಮ್, ನಿಕ್ಕಲ್, ಟೈಟಾನಿಯಮ್, ಕಾಪರ್ ಮತ್ತು ಮೆಗ್ನೀಸ್ ಮತ್ತು ಟೈಟಾನಿಯಮ್ 3+ ಏನೇನಿದು ಎಲ್ಲ ಹುಡ್ಕೊಂಡು ಹೋಗ್ತಾ ಇರಬೇಕು. ಓಕೆ, ಸೊ ಫಸ್ಟು ಸ್ಕ್ಯಾಂಡಿಯಮಿಂದ ಶುರು ಮಾಡೋಣ. ಸೊ ಸ್ಕ್ಯಾಂಡಿಯಮ್ 21 ಇದೆ. 21ನಲ್ಲಿ 3 ಎಲೆಕ್ಟ್ರಾನ್ ತೆಗೆದುಬಿಟ್ರೆ ಎಷ್ಟು ಎಲೆಕ್ಟ್ರಾನ್ ಬಂತು? ಒಂದು ನಿಮಿಷ 21 ಇದೆಯಾ? ಸ್ಕ್ಯಾಂಡಿಯಮ್ ಸ್ಟಾರ್ಟ್ ಮಾಡೋಣ. ಸ್ಕ್ಯಾಂಡಿಯಮ್ 3+ಗೆ ಶುರು ಮಾಡೋಣ. ಸೊ ಸ್ಕ್ಯಾಂಡಿಯಮ್ 3+ಗೆ ಆಲ್ರೆಡಿ 18 ಎಲೆಕ್ಟ್ರಾನ್ಸ್ ಆರ್ಗಾನ್ ತೊಗೊಂಡ್ಬಿಡುತ್ತೆ. ಅದರಲ್ಲಿ 18 + 3 ಎಷ್ಟಾಯಿತು? 8, 19, 20, 21. ಸೊ 21 ಎಲೆಕ್ಟ್ರಾನ್ಸ್ ಕಂಪ್ಲೀಟ್ ಆಗಿ ಹೋಯಿತು. ಸೊ 3Dನೂ 0 ಆಯಿತು, 4s 0 ಆಯಿತು. ಓಕೆ, ಇದು ಕಲರ್ಲೆಸ್ಗೆ ಬರುತ್ತೆ. COLOURLESS ಕಲರ್ಲೆಸ್ ಆಯಿತು. ಅದು ಸ್ಕ್ಯಾಂಡಿಯಮ್ 3+ ಕಲರ್ಲೆಸ್ ಆಯಿತು. ದೇರ್ ಫೋರ್ ಆಪ್ಷನ್ ಎ ಬರೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಒಂದು ಎಲಿಮೆಂಟ್ ಕಲರ್ಲೆಸ್ ಆಗೋಯ್ತಲ್ಲ, ಅವ್ರು ಕೇಳ್ತಿರೋದೇನು ಕಲರ್ ಬೇಕು ಅಂತ. ಸೊ ಸ್ಕ್ಯಾಂಡಿಯಮ್ 3+ ಕಲರ್ಲೆಸ್ ಆಗೋಯ್ತು, ಬಿಟ್ಬಿಡೋಣ ಆಪ್ಷನು. ನೆಕ್ಸ್ಟಿಗೆ ಬರೋಣ, ನಿಕ್ಕಲ್ 2+ಗೆ ಬರೋಣ. ನಿಕ್ಕಲ್ 2+, ನಿಕ್ಕಲ್ದು ಅಟಾಮಿಕ್ ನಂಬರ್ ಎಷ್ಟು? 28. ಸೊ 18 ಎಲೆಕ್ಟ್ರಾನ್ಸ್ ಆರ್ಗಾನಿಗೆ ಹೋಗ್ಬಿಡುತ್ತೆ. 18 + 2 ಎಷ್ಟಾಯಿತು? 20. ಅಂದರೆ ಇನ್ನು ಎಷ್ಟು? 20 ಎಲೆಕ್ಟ್ರಾನ್ಸ್. ಒಂದು ನಿಮಿಷ, 18 + 2 20 ಎಲೆಕ್ಟ್ರಾನ್ಸ್, ಇನ್ನು 8 ಎಲೆಕ್ಟ್ರಾನ್ಸ್ ಇದೆ. ಸೊ ನಿಕ್ಕಲ್ 2+ಗೆ ಎಷ್ಟಿದೆ? 28 ಅಟಾಮಿಕ್ ನಂಬರು, 18 ಎಲೆಕ್ಟ್ರಾನ್ಸು ಪ್ಲಸ್ 2 ಎಲೆಕ್ಟ್ರಾನ್ಸು. 18 + 2 ಎಷ್ಟಾಯಿತು? 20. ಸೊ 28ಅಲ್ಲಿ 20 ಹೋದರೆ ಇನ್ನೆಷ್ಟು ಉಳ್ಕೊಂಡಿದೆ? 8 ಎಲೆಕ್ಟ್ರಾನ್ ಉಳ್ಕೊಂಡಿದೆ. ಸೊ 8 ಎಲೆಕ್ಟ್ರಾನಲ್ಲಿ 3D ಮತ್ತು 4s ಕೊಡೋಣ. 8 ಎಲೆಕ್ಟ್ರಾನಲ್ಲಿ 2 ಎಲೆಕ್ಟ್ರಾನ್ ಇಲ್ಲೂ ಹೋಯ್ತು ಅಂದರೆ 7 ಎಲೆಕ್ಟ್ರಾನ್ Dಗೆ ಬರುತ್ತೆ. ಸೊ ಇಲ್ಲಿ ನಿಮಗೆ ಕಲರ್ ಬರುವಂಥ ಆಪ್ಷನ್ಸ್ ಇರುತ್ತೆ. ಯಾಕಂದರೆ ಇಲ್ಲಿ ನೋಡಿ 7 ಅಲ್ವಾ ಇರೋದು. ಸೊ 1, 2, 3, 4, 5, 6, 7 ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಬಂತು? 3 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬಂತು. ಓಕೆ, ಸೊ ಇದು ಕಲರೇಷನ್ ತೋರಿಸುತ್ತೆ. ಟೈಟಾನಿಯಮ್ 4+ ಚೆಕ್ ಮಾಡೋಣ. ಸೊ ಟೈಟಾನಿಯಮ್ 4+ಗೆ ಅಟಾಮಿಕ್ ನಂಬರ್ ಎಷ್ಟಿದೆ? ಟೈಟಾನಿಯಮ್ಗೆ 22 ಇದೆ. 18 + 4 19, 20, 21, 22 ಎಲೆಕ್ಟ್ರಾನ್ಸ್ ಇಲ್ಲ ಟೈಟಾನಿಯಮ್ 4+ಗೆ. ಅರ್ಥ ಆಗ್ತಿದೆಯಾ? ಅಟಾಮಿಕ್ ನಂಬರ್ 22, ಆರ್ಗಾನ್ 18 ಎಲೆಕ್ಟ್ರಾನ್ಸ್ ತೊಗೊಂಡ್ಬಿಡುತ್ತೆ. ಅದರಲ್ಲಿ 4 ಎಲೆಕ್ಟ್ರಾನ್ಸು ಅಂದರೆ ಟೋಟಲ್ ಆಗಿ ಎಷ್ಟು ಎಲೆಕ್ಟ್ರಾನ್ಸ್ ತೆಗಿಬೇಕು? 22 ಎಲೆಕ್ಟ್ರಾನ್ಸು. 18, 19, 20, 21 22 ಎಲೆಕ್ಟ್ರಾನ್ಸು. ಟೈಟಾನಿಯಮ್ಗೆ ಇರೋದೇ 22, ಅದರಲ್ಲಿ 2 ಎಲೆಕ್ಟ್ರಾನ್ಸ್ 22 ಎಲೆಕ್ಟ್ರಾನ್ಸ್ ತೆಗೆದುಬಿಟ್ರೆ ಸೊ 3D 0, 4s 0 ಬಂದ್ಬಿಡುತ್ತೆ. ಸೊ ಇದು ನಿಮಗೆ ಕಲರ್ಲೆಸ್ ಬಂದ್ಬಿಡುತ್ತೆ. ಸೊ ಯಾವುದು? ಕಲರ್ಲೆಸ್ ಬಂದ್ಬಿಡುತ್ತೆ. ದೇರ್ ಫೋರ್ ಆಪ್ಷನ್ ಬಿನು ಒಟ್ಟೋಗ್ಬಿಡುತ್ತೆ. ಯಾಕಂದರೆ ನಿಕ್ಕಲ್ ಕಲರ್ ಇದೆ, ಟೈಟಾನಿಯಮ್ 4+ ಕಲರ್ ಇಲ್ಲ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಟೈಟಾನಿಯಮ್ 4+ ಕಲರ್ಲೆಸ್ ಇಲ್ಲ ಅಂದರೆ ಟೈಟಾನಿಯಮ್ 3+ ಕಲರ್ ಇರಲೇಬೇಕು ಅಲ್ವಾ? ಕಾಪರ್ಗೆ ಚೆಕ್ ಮಾಡ್ಕೊಳ್ಳೋಣ. ಸೊ ಕಾಪರ್ಗೆ ಅಟಾಮಿಕ್ ನಂಬರ್ ಎಷ್ಟಿದೆ? ಕಾಪರ್ಗೆ ಅಟಾಮಿಕ್ ನಂಬರ್ 29 ಇದೆ. ಸೊ ಕಾಪರ್ 1 ಎಲೆಕ್ಟ್ರಾನ್ ತೆಗೆದುಬಿಡಬೇಕು. 18 + 1 19 ಆಯಿತು. ಸೊ 19 ಎಲೆಕ್ಟ್ರಾನ್ಸ್ ಕಾಪರಿಂದ ತೆಗೆದ್ರೆ 10 ಎಲೆಕ್ಟ್ರಾನ್ಸ್ ಉಳ್ಕೊಳ್ಳುತ್ತೆ ಕಾಪರಲ್ಲಿ. ಅರ್ಥ ಆಗ್ತಿದೆ ಹೇಳೋದು? 18, 19. ಸೊ 29ಇಂದ 19ನ ತೆಗೆದುಬಿಟ್ರೆ 10 ಎಲೆಕ್ಟ್ರಾನ್ಸ್ ಉಳ್ಕೊಳ್ಳುತ್ತೆ. ಸೊ 3D 4s ಕಾಪರ್ಗಲ್ವಾ? ಸೊ ಕಾಪರ್ಗೆ 3D 4s. ಸೊ 10 ಎಲೆಕ್ಟ್ರಾನ್ಸು D ಆರ್ಬಿಟಲಲ್ಲಿ ಸೇರ್ಕೊಬಿಡುತ್ತೆ. ಸಿನ್ಸ್ ಅದು ಕಂಪ್ಲೀಟ್ಲಿ ಫಿಲ್ ಆಗಿರೋದಕ್ಕೆ ಇದು ಕೂಡ ಕಲರ್ಲೆಸ್ ಆಗಿಬಿಡುತ್ತೆ. ಇದು ಕೂಡ ಕಾಪರ್ ಏನಾಗಿರುತ್ತೆ? ಕಲರ್ಲೆಸ್ ಆಗಿಬಿಡುತ್ತೆ. ಸೊ ಟೈಟಾನಿಯಮ್ 3+ ಕಲರ್ ಇರುತ್ತೆ, ಕಾಪರ್ ಪ್ಲಸ್ಸು ಕಲರ್ಲೆಸ್ ಇರಲ್ಲ. ದೇರ್ ಫೋರ್ ಈ ಆಪ್ಷನ್ ಹೋಯ್ತು. ಸೊ ನಮಗಿರೋದು ಒಂದೇ ಆಪ್ಷನ್ನು, ಆಪ್ಷನ್ ಡಿ ಮಾತ್ರ. ಅರ್ಥ ಆಗ್ತಿದೆಯಾ? ಯಾಕಂದರೆ ಟೈಟಾನಿಯಮ್ 3+ ಕಲರು. ಮೆಗ್ನೀಷಿಯಮ್ ಬೇಕಾದರೆ ಕನ್ಫರ್ಮ್ ಮಾಡ್ಕೊಂಬೇಡ. ಮೆಗ್ನೀಷಿಯಮ್ದು ಅಟಾಮಿಕ್ ನಂಬರ್ ಎಷ್ಟು? 25. ಅದು 18 + 2 ಎಷ್ಟು? 18 + 2 20. 25 20 ಹೋದರೆ 5 ಅಂದರೆ ಆ 5 ಎಲೆಕ್ಟ್ರಾನ್ಸು ಸಿಂಗಲ್ ಪೇರಾಗಿ D ಆರ್ಬಿಟಲ್ಸ್ ಉಳ್ಕೊಂಡ್ಬಿಡುತ್ತೆ. ಸೊ ಮೆಗ್ನೀಷಿಯಮ್ 2+, ಟೈಟಾನಿಯಮ್ 3+ ಕಲರ್ ಕೊಡುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಒನ್. ಸೊ ಇಲ್ಲಿಗೆ
KCET ಟಾಪಿಕ್ PYQs ಮುಗೀತು ನೋಡಿ. ಎಷ್ಟು ಈಸಿ ಇತ್ತು KCET. ಸೊ KCET ನೋಡಿದಾಗ ನಿಮ್ಗೆ ಯಾವುದು ಇಂಪಾರ್ಟೆಂಟ್ ಅಂತ ಅನಿಸ್ತು? ಸೊ ಕಲರು, ಪ್ಯಾರಾಮ್ಯಾಗ್ನೆಟಿಕ್ ನೇಚರು, ಮ್ಯೂ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು, ಆಮೇಲೆ ಲ್ಯಾಂಥನೈಟ್ಸ್ ಆಕ್ಟಿನೈಟ್ಸ್ದು ಬೇಸಿಕ್ ಡೆಫಿನೇಷನ್ಸ್ ಅಲ್ವಾ. ನೋಡಿ CETಯಲ್ಲೂ ಬರೋದು ಈ ಥರ ಸಿಂಪಲ್ ಕ್ವೆಶನ್ಸ್. ಅರ್ಥ ಆಗ್ತಿದೆಯಲ್ಲ? ಸೊ ಈ ಒಂದು ಕ್ಲಾಸ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಎಕ್ಸಾಮ್ಸ್ಗಾಗಿರಲಿ, ಟೆಸ್ಟ್ಗಾಗಿರಲಿ ಈ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಲಿ. ಸೊ ದಯವಿಟ್ಟು ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸನ್ನು ಹಾಕಿ. ನಿಮ್ಗೆ ಏನೇ ಡೌಟ್ಸ್ ಬಂದ್ರೂ ಡೌಟ್ ಸಾಲ್ವಿಂಗ್ ಕ್ಲಾಸಸಲ್ಲಿ ಬಂದು ನಿಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ನನ್ನ ಕ್ಲಾಸನ್ನು ನಾನು ಮುಗಿಸ್ಕೋತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮನ್ನೆಲ್ಲರೂ ಒಂದು ಹೊಸ ಚಾಪ್ಟರ್, ಹೊಸ ಕೆಮಿಸ್ಟ್ರಿ ಇದರಲ್ಲಿ ನಾನು ನಿಮ್ಮನ್ನೆಲ್ಲರೂ ನೋಡ್ತೀನಿ. ಸೊ ಅಲ್ಲಿ ತನಕ ಶುಭವಾಗಲಿ. ಥ್ಯಾಂಕ್ ಯು.